शतकोटिसूर्यप्रकाशाय शिवमानसपुत्राय धीराय शिवगणाध्यक्षाय श्रीवीरभद्राय नमो नमः। सप्तकोटिमहामन्त्रसाधकाय शिवशक्तिसम्पन्नाय रुद्राय सदा शिवपूजा निरताय नित्यतृप्ताय श्रीवीरभद्राय ते नमो नमः। ಎಲ್ರಿಗೂ ನಮಸ್ಕಾರ. ರಾಘವಾಂಕನ ವೀರೇಶ ಚರಿತೆಯ ಕಾವ್ಯದ ಒಂದು ವಾಚನ ವ್ಯಾಖ್ಯಾನದಲ್ಲಿ ಈಗ ನಿನ್ನೆಯಿಂದ ಇವತ್ತು ನಾವು ಮುಂದುವರಿಸ್ತೀವಿ. ರಾಘವಾಂಕ ಅತ್ಯಂತ ಸಮರ್ಥನಾದಂತಹ ಕವಿ. ರಾಘವಾಂಕನ ಬಗ್ಗೆ ಒಂದು ವಿಶೇಷವಾದ ವಿಷಯ ಹೇಳಬೇಕು ಅಂದರೆ, ಕುಕವಿಗಳು ಅಂತ ಹೇಳ್ತಾರೆ. ಕವಿಗಳು, ಸುಕವಿಗಳು, ಕುಕವಿಗಳು ಅಂತ. ಕುಕವಿಗಳು ಅಂದರೆ ಅವರ ಕವಿತ್ವದ ಸಾಮರ್ಥ್ಯ ಕಡಿಮೆ ಅಂತನ್ನೋದು ಅಲ್ಲ, ಅವರಲ್ಲಿ ಕೆಟ್ಟ ಬುದ್ಧಿ ಇರುತ್ತೆ ಅಂತ ಹೇಳಿ ಹೊಟ್ಟೆ ಕಿಚ್ಚು, ಮತ್ತೊಂದು ಸಣ್ಣತನ, ಇದೆಲ್ಲ. ಇದಕ್ಕೆ ಈ ರಾಘವಾಂಕನಿಗೆ ಸಂಬಂಧಪಟ್ಟಂತೆ ಒಂದು ಘಟನೆಯನ್ನು ಹೇಳ್ತಾರೆ. ಚಿಕ್ಕನಂಜರಾಜ ಅನ್ನುವ ಅರಸನ ಆಸ್ಥಾನದಲ್ಲಿ 3 ಜನ ಕವಿಗಳು, ಕುಕವಿಗಳಿದ್ರಂತೆ. ಇದರಲ್ಲಿ ಈ ಒಂದು ಹೇಳಿದ್ದನ್ನು ಗ್ರಹಿಸುವುದರಲ್ಲಿ ಅದರಲ್ಲಿ ಏಕಸಂಧಿಗ್ರಾಹಿ, ದ್ವಿಸಂಧಿಗ್ರಾಹಿ, ತ್ರಿಸಂಧಿಗ್ರಾಹಿ ಅಂತ ಹೇಳ್ತಾರೆ. ಕೆಲವರಿಗೆ ಆ ನೆನಪಿನ ಶಕ್ತಿ ಎಷ್ಟು ಅಗಾಧವಾಗಿರುತ್ತೆ ಅಂದರೆ, ಒಂದು ಸತಿ ಕೇಳಿದ ತಕ್ಷಣ ಅದು ಎಷ್ಟೇ ದೊಡ್ಡ ವಿಷಯವಾದರೂ ಒಂದು ಸತಿ ಕೇಳಿದ ತಕ್ಷಣ ಒಂದು ಹೇಳ್ತಾರಲ್ಲ ಪಿಕ್ಚರ್ಡ್ ಮೆಮೊರಿ ಅಂತ ಹೇಳ್ತಾರೆ. ಆ ಪಿಕ್ಚರ್ಡ್ ಮೆಮೊರಿ ಅಂತ ಹೇಳಿ ತಲೆ ಒಳಗೆ ಅದು ಟ್ರೇಸ್ ಆಗಿಬಿಡುತ್ತೆ. ಹಾಗೆ ವಿವೇಕಾನಂದರು ಏಕಸಂಧಿಗ್ರಾಹಿಗಳಾಗಿದ್ದರು. ಆಮೇಲೆ ಎಷ್ಟೋ ಜನ ಇವರು ಇದ್ದರು, ಬಹಳ ಒಬ್ಬರು ದೊಡ್ಡ ವಿದ್ವಾಂಸರು, ಅವರ ಹೆಸರು ಮೂರ್ತಿರಾವ್ ಅಂತಾನೆ ಏನೋ ಅಲ್ಲ, ಅವರು ನನ್ನ ಫ್ರೆಂಡ್ ಒಬ್ಬರು, ಅವ್ರಿಗೆ ಕಣ್ಣು ಕಾಣದೆ ಹೋಯಿತು ಕಡೆಗಾಲದಲ್ಲಿ. ಆಗ ನನ್ನ ಫ್ರೆಂಡ್ ಒಬ್ಬರು ಅವ್ರಿಗೆ ಓದೋದಕ್ಕೆ ಸಹಾಯ ಮಾಡೋಕ್ಕೆ ಹೋದಾಗ, ಹಾಗಿಲ್ಲದೆ ಇದ್ದಾಗ ನೋಡು, ಇಂಥ ಬೀರುನಲ್ಲಿ, ಇಂಥ ಕೋಲಿನಲ್ಲಿ, ಇಷ್ಟನೇ ಪುಸ್ತಕದಲ್ಲಿ ಇಷ್ಟನೇ ಪೇಜನ್ನು ತೆಗಿ ನೀನು. ಏನ್ರಿ ಇದು? ಇಂಥ ಅವ್ರ ಹತ್ರ ಸಾವಿರಾರು ಪುಸ್ತಕ ಇತ್ತಂತೆ. ಇಂಥ ಶೆಲ್ಫಲ್ಲಿ, ಇಂಥ ಇದರಲ್ಲಿ ಇದರ ಭಾಗದಲ್ಲಿ ಇಷ್ಟನೇ 14ನೇ ಪುಸ್ತಕ, 15ನೇ ಪುಸ್ತಕ, ಅದರಲ್ಲಿ 180ನೇ ಪೇಜು, ಅದರಲ್ಲಿ ಈ ಪ್ಯಾರಾಗ್ರಾಫ್. ಇದು ಏಕಸಂಧಿಗ್ರಾಹಿತ್ವನೇ ಅಂತ. ಅದು ನಾವು ಎಷ್ಟು ನೆನ್ಪಿಟ್ಕೋಬೇಕು. ವಿವೇಕಾನಂದರಿಗೆ ಆಗಿತ್ತಂತೆ. ಎಂದೋ ಯಾವಾಗಲೋ ಯಾರದ್ದೋ ಪರಿಚಯ ಆಗಿದ್ದು, ಅವರ ಧ್ವನಿ ಕೇಳಿದರೆ ಅವರು ಇವ್ರು ಇಂಥವ್ರು ಅಂತ ಇದು ಮಾಡ್ತಿದ್ದಂತೆ. ಇದು ತುಂಬ ಅಪರೂಪದ ಸಾಮರ್ಥ್ಯ, ಏಕಸಂಧಿಗ್ರಾಹಿತ್ವ. ಈ ರಾಜನ ಆಸ್ಥಾನದಲ್ಲಿ 3 ಜನ ಏಕಸಂಧಿ, ಅವರಿಗೆ ಅನ್ವರ್ಥನಾಮ, ಅವ್ರ ನಿಜದ ಹೆಸರೇನು ಅಂತ ಯಾವ ಕಾವ್ಯದಲ್ಲೂ ಕೊಡಲ್ಲ. ಏಕಸಂಧಿಗ್ರಾಹಿ, ದ್ವಿಸಂಧಿಗ್ರಾಹಿ, ತ್ರಿಸಂಧಿಗ್ರಾಹಿ ಅಂತ. ಏಕಸಂಧಿಗ್ರಾಹಿ ಅಂದರೆ ಒಂದು ಸತಿ ಕೇಳಿದ ತಕ್ಷಣ ಕಾವ್ಯದ ಒಂದೊಂದು ಪದಗಳನ್ನು ಜ್ಞಾಪಿಕೊಳ್ಳೋದು. ಇನ್ನೊಬ್ಬ ಅಂದರೆ ಅವನು 2 ಸತಿ ಕೇಳಿದ್ರೆ ಅವನು ಅದನ್ನು ಪುನರುಚ್ಛಿಸ್ತಾನೆ, ಇನ್ನೊಬ್ಬ 3 ಸತಿ ಕೇಳಿದ್ರೆ ಪುನರುಚ್ಛಿಸ್ತಾನೆ. ಹಾಗೆ ಅವರು ಏನು ಬಂದವರನ್ನೆಲ್ಲವ ಓಡಿಸ್ತಿದ್ರಂತೆ. ಒಬ್ಬ ಯುವ ಕವಿ ಒಂದು ಸತಿ ಬಂದಿದ್ದಂತೆ, ತುಂಬ ಚೆನ್ನಾದ ಒಂದು ಕಾವ್ಯವನ್ನು ರಚಿಸ್ಕೊಂಡು ಬಂದಿದ್ದಂತೆ. ಈ ರಾಜನ ಅಪ್ಪಣೆಯನ್ನು ಕೇಳ್ತಾ, ಆಯಿತು ನಿನ್ನ ಕಾವ್ಯವನ್ನು ನೀನು ಓದೋನಂತೆ. ತುಂಬ ಒಂದು ಕುತೂಹಲದಿಂದ, ಆಸಕ್ತಿಯಿಂದ, ಆಮೇಲೆ ಏನೋ ಒಂದು ನಿರೀಕ್ಷೆಯೂ ಇರುತ್ತೆ. ಅದರಿಂದ ಅವನು ಬಹಳ ಶ್ರದ್ಧೆಯಿಂದ, ಆಮೇಲೆ ಮಧುನ್ನಸ್ತಿಯೆಲ್ಲ ಓದುವಾಗ ಅದೊಂದು ಆತಂಕ ಇರುತ್ತೆ. ಉಚ್ಚಾರ ಮಾಡಿದಾಗ ಅವನು ಅದನ್ನು ಪೂರ್ತಿ ಕಾವ್ಯ ಹೇಳಿದಾಗ ಏಕಸಂಧಿಗ್ರಾಹಿ, ಇದೇನು ನೀನು ಮಾಡಿದೀಯಾ, ಇದು ನಂದು, ಈಗ ನಂದು ಕಾವ್ಯ ಇದು ಅಂತ. ಅದು ಹೆಂಗೆ ನಿಮ್ಮ ಕಾವ್ಯ ಆಗುತ್ತೆ ಅಂತ ನೋಡು, ನಾ ಹೇಳ್ತಿದ್ದೀನಿ ಅಂತ ಹೇಳಿಬಿಟ್ಟು ಏಕಸಂಧಿಗ್ರಾಹಿ. ಆದ್ದರಿಂದ ಇವನು ಹೇಳಿದ್ದನ್ನು ಪೂರ್ತಿ ಆ ಇಂದ ಅಮ್ಮವರೆಗೂ ನೀವು ಉಚ್ಚಾರ ಮಾಡಿದಂತೆ. ಒಂಥರ ಅನ್ಸೋಯ್ತಂತೆ. ಯಾವಾಗ ಚಿಕ್ಕನಂಜರಾಜರ ಅವರು ಯಾರೋ ಅವ್ರಿಗೆ ಹೌದು ಇರಬಹುದು ಅನಿಸುತ್ತೆ. ಆಮೇಲೆ ಈ ಥರ ಬುದ್ಧಿ ಅವ್ರಿಗೆ. ಆಮೇಲೆ ದ್ವಿಸಂಧಿಗ್ರಾಹಿ ಹೇಳಿದಂತೆ, ಹೌದು ಇದು ನಿಂದಲ್ಲ, ಇವರದ್ದಯ್ಯ, ನಾನು ಬೇಕಾದ್ರೆ ಹೇಳ್ತೀನಿ ಅಂತ. ಅದು 2 ಸತಿ ಆಯ್ತಲ್ಲ. ಕವಿ ಹೇಳಿದ್ದು 1 ಸತಿ, ಏಕಸಂಧಿಗ್ರಾಹಿ ಹೇಳಿದ್ದು 1 ಸತಿ, 2 ಸತಿ ಆದಾಗ ಅವನು ಪುರಸ್ಕರಿಸಿದಂತೆ.
ಸಂಪೂರ್ಣವಾಗಿ. ಆಗ ಚಿಕ್ಕನಂಜರಾಜಸ್ಗೆ ಇವನೇನೋ ಮಾಡಿದ್ದಾನೆ, ಇವನದ್ದಲ್ಲ ಇದು ಅಂತ. ತ್ರಿಸಂಧಿಗ್ರಾಹಿ ಏನು ಮಾಡ್ದ, ಇವನು ಕವಿ ಉಚ್ಚರಿಸಿದ್ದು, ಏಕಸಂಧಿಗ್ರಾಹಿ ಉಚ್ಚರಿಸಿದ್ದು, ದ್ವಿಸಂಧಿಗ್ರಾಹಿ ಉಚ್ಚರಿಸಿದ್ದು, 3 ಸೇರಿಬಿಟ್ಟು ಹೇಳಿದ್ನಂತೆ. ಅವ್ರು 3 ಜನ ಸೇರಿ ಆಗೇನಾಗೋಯ್ತು, ಅರಸನಿಗೆ ಇವನದಲ್ಲ ಇದು ಏಕಸಂಧಿಗ್ರಾಹಿದೆ ಅಂತ. ಇದು ರಾಘವಂತನಿಗೆ ಗೊತ್ತಾಯ್ತಂತೆ, ಒಬ್ಬ ಕವಿಯ ಸಾಮರ್ಥ್ಯವನ್ನು, ಅವನ ಒಂದು ಕೃತಿಯನ್ನು. ಇದು ಒಂದು ತರಹ ಕೃತಿ ಚೌರ್ಯ ಅಂತ ಹೇಳಿಬಿಟ್ಟು ಅವನು ಕೆಲವು ಪದ್ಯಗಳನ್ನು ರಚಿಸಿದಂತೆ. ಆ ಥರ ಪದ್ಯಗಳ ಪೈಕಿ ಇಲ್ಲೊಂದಿದೆ ನೋಡಿ, ಯಾವುದು? ಅಕ್ಷಯ ನಕ್ಷರ ನಕ್ಷತ್ರಯ ನಕ್ಷಧ್ವಜ ರಕ್ಷಾ ಪ್ರೇಕ್ಷು ಕ್ಷೇಮಿ ಕ್ಷೇಡ ಕ್ಷೋಣಾಧ್ಯಕ್ಷ ಭಕ್ಷಂ ಕ್ಷುದ್ರ ಕ್ಷೂರಂ ಕ್ಷಮನತ ಪಕ್ಷಂ ಮೋಕ್ಷಪ್ರದನು ದಕ್ಷಾಪಕ್ಷಂ ಮಖಶಿಕ್ಷಂ ದಕ್ಷಂ ನಿಜ ಕುಕ್ಷಿಸ್ಥಳ ನಿಕ್ಷಿಪ್ತ ಬ್ರಹ್ಮಾಂಡಂ ನೆರೆ ರಕ್ಷಿಕ್ಯಮ್ಮಂ ಬಹುಳ ಛತ್ರಂ ವಿಪುಳ ವಿಪಕ್ಷಂ ವೀರೇಶ್ವರನು. ಹೇಗಿದೆ ಇದು ಅಂದರೆ, ಯಾವ ಏಕಸಂಧಿಗ್ರಾಹಿ ಇರಲಿ ಅರ್ಧ ಸಂಧಿಗ್ರಾಹಿಗೂ ಅವನದನ್ನು ಗ್ರಹಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಕ್ಷ ಅಂತ ಅನ್ನೋದು ಅದು 2ನೇ ಅಕ್ಷರದಲ್ಲಿ ಕೆಲವು ಕಡೆ 3ನೇದು ರಿಪೀಟ್ ಆಗ್ತಾ ಹೋಗುತ್ತೆ. ಅದನ್ನು ಗ್ರಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಯಾಕೆಂದರೆ ಈಗ ನಾವು ಪದ್ಯಗಳನ್ನು ಗದ್ಯಕ್ಕಿಂತ ಸುಲಭವಾಗಿ ನಾವು ಕಂಠಪಾಠ ಮಾಡ್ಕೊಳ್ಬೋದು, ಅಥವಾ ನಾವು ಬೇಗ ತಿಳ್ಕೊಬೋದು. ಯಾಕೆಂದರೆ ಅದರಲ್ಲಿ ಪ್ರಾಸ ಇರುತ್ತೆ, ಲಯ ಇರುತ್ತೆ. ಆ ಲಯ ಪ್ರಾಸಗಳೆರಡು ಇರುವಂಥ ಕಡೆಗಳಲ್ಲಿ ಒಂದನ್ನು ಜ್ಞಾಪಕ ಇಟ್ಕೊಳ್ಳೋದು ಸುಲಭ. ಒಂದು ಪದ್ಯಗಳನ್ನು ಮಕ್ಕಳು ಸುಲಭ ಕಲಿಯೋ ಹಾಗೆ ಒಂದು ಪ್ಯಾರಾಗ್ರಾಫ್ನ ಕಲೀರಿ ಅಂತ ಆಗಲ್ಲ. ಯಾಕೆಂದರೆ ಅದು ಯಾವ ಲಯವೂ ಇರಲ್ಲ, ಯಾವ ನಿಯಮ ಇರಲ್ಲ. ಆಗ ಇವನು ಈ ತರಹ ಪದ್ಯಗಳನ್ನು ರಚಿಸ್ಬಿಟ್ಟು ಆ ಏಕಸಂಧಿಗ್ರಾಹಿ ಎದುರು ಹೇಳಿದಂತೆ ಒಂದು ತಡಬಡಿಸೋದು. ಅಲ್ಲ, ಈಗ ಆಗಲಿ ಇದನ್ನ ಎಷ್ಟು ಇದರಲ್ಲಿ ಇದು ಮಾಡೋದು ಸರ್. ಇಂಥ ಪದ್ಯಗಳನ್ನು ರಚಿಸಿ ಅವನು ಹೇಳಿದರೆ ಏಕಸಂಧಿಗ್ರಾಹಿ ತಡಬಡಿಸೋದ ಸುಲಭವಾಗಿ. ಒಂಥರ ಯಾವುದೋ ಒಂದೇ 2ನೇ ಅಕ್ಷರದ ಪ್ರಾಸ ಅಪರೂಪಕ್ಕಿದ್ರೆ ಇದು ನೋಡಿ, ಅಕ್ಷರ ನಕ್ಷರ ನಕ್ಷತ್ರ ನಕ್ಷಧ್ವಜ ರಕ್ಷಾ ಪ್ರೇಕ್ಷು ಕ್ಷೇಮಿ ಕ್ಷೇಡ ಕ್ಷೋಣಾಧ್ಯಕ್ಷ ಭಕ್ಷಂ ಕ್ಷುದ್ರ ಕ್ಷೂರಂ ಕ್ಷಮತ ಪಕ್ಷಂ ಮೋಕ್ಷಪ್ರದನು ದಕ್ಷಾಪಕ್ಷಂ ಮಖಶಿಕ್ಷಂ ದಕ್ಷಂ ನಿಜ ಕುಕ್ಷಿಸ್ಥಳ ನಿಕ್ಷಿಪ್ತ ಬ್ರಹ್ಮಾಂಡಂ ನೆರೆ ರಕ್ಷಿಕ್ಯಮ್ಮಂ ಬಹುಳ ಕ್ಷತ್ರಂ ವಿಪುಳ ವಿಪಕ್ಷ ವೀರೇಶ್ವರನು. ನಾನೊಂದು 10 ಸತಿ ಓದಿದ್ರು ಒಂದು ಸಾಲ ನನಗೆ ನೆನ್ಪಿಟ್ಕೊಳ್ಳೋ. ಹೀಗೆ ಈ ಕುಕವಿಗಳನ್ನು ಮಣಿಸುವಂತಹ ಸಾಮರ್ಥ್ಯವೂ ಸಹಿತ ಅಪ್ರತಿಮವಾದಂತಹ ಕವಿತ್ವದ ಪ್ರತಿಭೆಯನ್ನು ಹೊಂದಿದ್ದಂಥ ರಾಘವಾಂಕಿ ನನಗೆ ಇತ್ತು ಅಂತಂದು ತೆಗೆದರೆ, ಒಂದು ಕವಿಯ ಕಾವ್ಯವನ್ನು ಮಾಡುವಾಗ ಆ ಕವಿಯ ವಿಶೇಷವನ್ನು ಹೇಳಬೇಕು. ಇಲ್ಲಿದ್ರೆ ಬರೀ ಕಾವ್ಯವನ್ನು ನಾವು ನೋಡಿದರೆ ಕವಿಯ ಒಂದು ಆ ವಿಶೇಷದ ಸಾಮರ್ಥ್ಯಕ್ಕೆ ನಾವು ಅವಗಣನೆ ಮಾಡ್ದಂಗಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಹೇಳಿದೆ. ಈಗ ನಾವು ನೆನ್ನೆ ಏನಾಯಿತು, ಅವನು ಇದನ್ನು ವಿದಗ್ಧ ಮಂತ್ರಿ ವಿರೋಧಿಸಿದ್ರು ಸಹಿತ ಅವನು ನಾನು ಯಜ್ಞವನ್ನು ಮಾಡ್ತೀನಿ ಇಂದ ಮುನಿಗಳನ್ನೆಲ್ಲ ಕೇಳಿದಾಗ ಅಗ್ನಿಷ್ಠೋಮ ಯಾಗ ಮಾಡು ಅಂತ ಹೇಳ್ತಾರೆ. ಆಗ ಅವನು ಮಾಡುವುದಕ್ಕೆ ಇದು ಮಾಡ್ತಾನೆ. ಕಡೆಗೆ ಎಲ್ಲರನ್ನು ಕರೆಸು ಅಂತ ಹೇಳ್ತಾನೆ. ಗೊತ್ತಿದೆ ಅದು, ವಿನಯದಿಂದ ಕರೆಸು, ಯಾರನ್ನು ಅಹಂಕಾರದಿಂದ ಕರೆಸಬೇಡ ಅಂತ ಹೇಳಿದಾಗ ಶಿವನ ವಿರುದ್ಧವಾಗಿ ಶಿವನಿಗೆ ಒಂದು ಕೇಡನ್ನು ಬಯಸಿ ಶಿವನನ್ನು ಅಪಮಾನ ಮಾಡಬೇಕು ಅನ್ನೋ ಒಂದು ಏಕೈಕ ದೃಷ್ಟಿಯಿಂದ, ಅದರಲ್ಲಿ ಯಾವ ಒಂದು ಹೇಳಿದ್ನಲ್ಲ, ಈ ಕಾಮ್ಯದಲ್ಲಿ ಕುಕಾಮ್ಯ ಸುಕಾಮ್ಯ ಅಂತಲೂ ಇರುತ್ತೆ. ಒಳ್ಳೆಯ ಯಾರಿಗೋ ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಈ ಮಾಟ ಮಂತ್ರ ಎಲ್ಲ ಏನು ಮಾಡ್ತಾರೆ, ಅದನ್ನು ಒಬ್ಬರಿಗೆ ಕೇಡು ಮಾಡೋದಕ್ಕೋಸ್ಕರ ಮಾಡ್ತಾರೆ. ಬೇರೆ ಇದನ್ನು ಈ ಕಾಮ್ಯ ಕರ್ಮಗಳು ಅಥವಾ ಕಾಮ್ಯ ಪೂಜೆಗಳನ್ನು ನಮಗೆ ಒಳ್ಳೆಯದಾಗಲಿ ಅಥವಾ ನಾವು ಬಯಸಿದ್ದೇನೋ ಒಂದು ಸಿಗಲಿ ಅಂತ ಹೇಳಿ ಮಾಡ್ತಾ ಇರ್ತೀವಿ. ಅದು ಕೆಟ್ಟದಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ನಾನು ಸುಖವಾಗಿರಬೇಕು, ನನಗೆ ಬೇಕಾದ ಸಿಗಬೇಕು, ಅವನ ಅಪೇಕ್ಷೆಗಳು ಈಡೇರಬೇಕು ಅನ್ನೋದಿರುತ್ತೆ. ಅದು ತಪ್ಪೇನಲ್ಲ. ಅದನ್ನು ದಾಟಿ ನಾವು ಭಗವಂತನಿಗೋಸ್ಕರ ಭಗವಂತನನ್ನು ಯಾವ ಅಪೇಕ್ಷೆಯೂ ಇಲ್ಲದೆ ನಾವು ಭಗವಂತನಿಗೆ ನಮಸ್ಕಾರ ಮಾಡುವಂಥ ಎತ್ತರಕ್ಕೆ ಏರಿದರೆ ಅದು ಒಂದು ಹೆಚ್ಚಿನ ಒಂದು ಘಟ್ಟ. ಈಗ ಇವನ ಏಕೈಕ ಉದ್ದೇಶ ಒಂದು ಶಿವನನ್ನು ಅಪಮಾನಿಸುವುದು, ಇನ್ನೊಂದು ನಿರೀಶ್ವರ ಯಾಗ. ಅದು ಈಶ್ವರನೇ ಇಲ್ಲದಂತೆ ಮಾಡಿಬಿಟ್ಟು ತಾನು ಆ ಪಟ್ಟವನ್ನು ಏರಬೇಕು ಅಂತ. ಆದ್ದರಿಂದ ಹೀಗೆಲ್ಲ ಹೇಳ್ತಾನೆ. ಆಮೇಲೆ ಎಲ್ಲರೂ ಬಂದಿದ್ದಾರೆ, ಎಲ್ಲ ತಯಾರಿಗಳು ನಡೆಯುತ್ತೆ, ಎಲ್ಲರೂ ಬಂದಿದ್ದಾರೆ ಅಂದಾಗ ಎಲ್ಲ ನೋಡ್ತಾರೆ. ಮುನಿಗಳಲ್ಲೇ ಒಬ್ಬ ಅಪ್ರತಿಮ ಮುನಿಯಾದಂಥ ದಧೀಚಿ ಬಂದಿಲ್ಲ ಅಂತಿದ್ದಾಗ, ಹಾಗಾದರೆ ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆ ಚರರು ಹೋಗ್ತಾರೆ. ಹೇಗೆ ಅಂತ ಕವಿ ಹಿಂದೆ ಹೇಳ್ತಾನೆ, ಬೆಟ್ಟರಿಯ ಮೃತ್ಯುವ ಕರೆದಂತೆ. ಯಾಕೆಂದರೆ ಅವರೆಲ್ಲ ಸಾತ್ವಿಕರಾದಂತಹ ಮಹಾಮಹಿಮರಾದಂತಹ
ಅಪ್ರತಿಮ ಒಂದು ತಪೋಧನರಾದಂತಹ ಮಹಿಮಾನ್ವಿತರಾದಂತಹ ಋಷಿಗಳು ಅವರನ್ನ ಕರೀರಿಂದಾಗ, ಯಾಕೆಂದರೆ ಒಬ್ಬ ಮಹಿಮಾನ್ವಿತನಾದ ಸಾತ್ವಿಕನಾದ ತಪೋಧನನಾದ ಪರಮ ಈಶ್ವರ ಭಕ್ತನಾದಂತಹ ಮುನಿಯನ್ನ ಈಶ್ವರನಿಗೆ ವಿರುದ್ಧವಾಗಿ ಸೇಡು ತೀರಿಸಿಕೊಳ್ಳಬೇಕು ಅನ್ನೋ ಒಂದು ದುರುದ್ದೇಶದಿಂದ, ದುಷ್ಟ ಉದ್ದೇಶದಿಂದ ಮಾಡ್ತಾ ಇರುವಾಗ ಅವನು ಕೋಪಿಸಿಕೊಳ್ತಾನೆ. ಆಗ ಇವನಿಗೆ ಇದು ಕೇಡಾಗುತ್ತದೆ ಅನ್ನೋದನ್ನು ಸೂಚಿಸುವ ರೀತಿಯಲ್ಲಿ ಬೆಟ್ಟರಿಗೆ ಮೃತ್ಯುಂ ಕರೆವಂತೆ ಅವನು ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ದಂತ ಇಲ್ಲಿ ಬರ್ತಾನೆ. ಆಗ ಅವರು ಯಾವ ರೀತಿ ಆ ಚಾರ ದದೀಚಿ ಮುನಿಯನ್ನ ಹತ್ತಿರ ಹೋಗ್ತಾನೆ ಅಂತ ಹೇಳಿಬಿಟ್ಟು ಇಲ್ಲಿ ಬಹಳ ಚೆನ್ನಾಗಿ ರಾಘವಾಂಕನ ಒಂದು ವಿಶೇಷತೆ ಅಂತಂದರೆ ಸಂಭಾಷಣೆಗಳು. ಒಂದೊಂದು ಪದ, ಎರಡೆರಡು ಪದಗಳಲ್ಲಿ ಇಡೀ ಒಂದು ಪದ್ಯದಲ್ಲಿ 8-10 ಸಂಭಾಷಣೆಗಳನ್ನ ಕಟ್ಕೊಟ್ಬಿಡ್ತಾನೆ. ಆ ಪದ್ಯದ ಲಯಕ್ಕಾಗಲಿ, ಒಂದು ಛಂದಸ್ಸಿಗಾಗಲಿ, ಓಟಕ್ಕಾಗಲಿ, ಅದರ ಒಂದು ಅಲಂಕಾರಕ್ಕಾಗಲಿ ಯಾವ ಭಂಗವೂ ಬರಲ್ಲ. ಇದು ಇವನ ವಿಶೇಷತೆ. ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲೂ ಅದನ್ನು ನೋಡ್ತೀವಿ, ಇಲ್ಲೂ ಆಗಲೇ 2 ಸತಿ ನೋಡ್ತೀವಿ. ಇದು 3ನೇ ಒಂದು ಅಂತಹ ಒಂದು ಸಂಭಾಷಣಾಯುಕ್ತವಾದಂಥ ಪದ್ಯ. നിന്ദിരെ ചരരും ಬಂದುരೇ ಪಂಪಾಧೀಶಣ ಮುಂದಣ ತೀರ್ಥದ ತಡಿಯ ತಪೋವನದೊಳ್ ಮುನಿ ವೃಂದದ ನಡುವಿದ್ದ ದಧೀಚಿಗೆ ದಕ್ಷಂ ಕಳುಪಿದ ಹದನಂ ಭಿನ್ನವಿಸೆ ಎಂದೋ ಇಂದ ಹೊತ್ತು ಈಶಂ ಬಂದನೆ ಅದು ಇದು ಎನ್ನದೆ ಎಲ್ಲ ಬಂದರು ಎನಲ್ ಪುಳಕದ ಪೂರಂ ನಡೆದಂ ತವಕದ ತವನಿಧಿ ಸುಖಮಯವನು. ಹಾಗೆ ಚರರು ಬರ್ತಾರೆ. ಯಾಕೆಂದ್ರೆ ಹೆಚ್ಚಿನ ಒಂದು ಸಾಮರ್ಥ್ಯ ಇದ್ದಷ್ಟು ಅವರನ್ನು ಹೆಚ್ಚು ಗೌರವದಿಂದ ಕರೆಸಬೇಕಾದ್ರೆ ಒಬ್ಬನಿಂದ ಆಗುವುದಿಲ್ಲ. ಈಗ ನಾವು ಕೆಲವರಿಗೆ ಆಹ್ವಾನ ಕೊಡುವಾಗ ಒಬ್ಬರು ಹೋಗುವುದಿಲ್ಲ, ಒಂದು ಸಂಘಗಳಿಂದ ಹೋಗ್ಬೇಕಾದ್ರೆ ಅಧ್ಯಕ್ಷರು ಮತ್ತೊಬ್ಬರು ತುಂಬ ಉನ್ನತವಾದಂಥ ಸ್ಥಾನ ಅಥವಾ ಹಾಗೆ ಹೋಗುವಂಥ ರೀತಿಯಲ್ಲಿ ಇಲ್ಲಿ ನೋಡಿ, ನಾವು ಯಾವುದನ್ನು ಹೇಗೆ ನಾವು ಅವಲಂಬಿಸಿಕೊಂಡು ಬಂದಿದ್ದೀವಿ ಅಥವಾ ಆಚಾರ ಹೀಗೆ ಬಂದಿದೆ, ಅದರ ಬೀಜವನ್ನು ನಾವು ಹಿಂದೆ ಇಲ್ಲೆಲ್ಲ ಕಾಣ್ತೀವಿ, ಈ ಕಾವ್ಯಗಳಲ್ಲೂ ಸಹಿತ ಕಾಣ್ತೀವಿ. ಅದಕ್ಕೆ ಚರ ಅಂತ ಹೇಳಲಿಲ್ಲ, ಚರರು ಅವರು ಸೇವಕರು. ಅಂದರೆ ಆ ಸೇವಕರು ಅಂದ ತಕ್ಷಣ ಇದರಲ್ಲ ಅವನ ದಕ್ಷಿಣ ಅಂತಸ್ತಿಗೆ ತಕ್ಕಂಥ ದದೀಚಿಯ ಮಹಿಮೆಗೆ ತಕ್ಕಂಥವರನ್ನೇ ಕಳಿಸ್ತಾನೆ. ಅವರು ಬನಿಂದಿರ ಚರರು ಬಂದು ಪಂಪಾಧೀಶನ ಮುಂದಣ ತೀರ್ಥದ ತಡಿಯ ತಪೋವನದೋಡು ಬರ್ತಾರೆ. ಇಲ್ಲಿ ರಾಘವಾಂಕ ವಿರೂಪಾಕ್ಷನ ಪರಮ ಭಕ್ತನಾದ್ರಿಂದ ದದೀಚಿ ಮುನಿಯನ್ನು ಪಂಪಾ ಕ್ಷೇತ್ರದಲ್ಲಿ ನಿಲ್ಲಿಸ್ಬಿಡ್ತಾನೆ. ಯಾಕೆಂದರೆ ಅವರ ಭಕ್ತಿಯಂತೆ ಅವರ ಇದು ಹೌದು ತಾನೆ, ಅವ್ರಿಗೆ ಯಾವ ಥರ ಭಕ್ತಿ ಇರುತ್ತೋ ಶ್ರದ್ಧೆ ಇರುತ್ತೋ ಅದೇ ರೀತಿ ನಮ್ಮ ಕವಿಗಳಿಗೆ ಅಪಾರವಾದ ಸ್ವಾತಂತ್ರ್ಯ ಉಂಟು. ಅವ್ರು ಯಾರನ್ನು ಎಲ್ಲಿ ಬೇಕಾದ್ರೂ ತಂದು ನಿಲ್ಲಿಸ್ತಾರೆ, ಯಾರನ್ನ ಎಷ್ಟು ಬೇಕಾದ್ರೂ ಏಳಿಸ್ತಾರೆ, ಯಾರನ್ನ ಎಷ್ಟು ಬೇಕಾದ್ರೂ ಇಳಿಸ್ತಾರೆ. ಖಳನಾಯಕರನ್ನು ಒಂದು ತರಹ ದುರಂತ ನಾಯಕರನ್ನಾಗಿ ಮಾಡಿ ಓದುಗರಿಂದ ಕೇಳುಗರಿಂದ ಅಪಾರವಾದ ಸಹಾನುಭೂತಿ ಉಂಟು ಮಾಡುವಂಥ ರೀತಿಯಲ್ಲಿ ಚಿತ್ರಿಸ್ತಾರೆ. ಈಗ ರಾವಣ ಮಹಾಕೇಡಿಗ, ಕರ್ಣ ಮಹಾಕೇಡಿಗ. ನಿಜ ಅಂತಂದರೆ ಅವನಿಗೆ ಈಗ ಒಂದು ಇದನ್ನು ಹೇಳಬೇಕು ನಾವು, ಕರ್ಣನಂತೆ ಕೃಷ್ಣ, ಅವನು ಹೆತ್ತ ತಾಯಿಯಿಂದ ದೂರವಾದವನು, ಒಂದು ಕ್ಷಣಕ್ಕೂ ಅವನ ತಾಯಿಯಿಂದ ಇಲ್ಲ. ಕರ್ಣನನ್ನೂ ಸಹಿತ ಹೆತ್ತ ತಾಯಿ ಆ ಕ್ಷಣಕ್ಕೆ ದೂರ ಮಾಡಿದವಳು. ಇಬ್ಬರಿಗೂ ಯಾರೋ ಸಾಕು ತಾಯಿ, ಕರ್ಣನಿಗೆ ರಾಧಾದೇವಿ, ಇವನಿಗೆ ಯಶೋಧ. ಅವನೂ ಸಹಿತ ಆದರೆ ಒಂದು ಸಾಕು ಮಕ್ಕಳಾಗಿ ಇವರು ಬೆಳೆದರೂ ಸಹಿತ ಆ ಸಾಕು ತಂದೆ ತಾಯಿಯರ ಅಪಾರವಾದ ಮಮತೆ ಪ್ರೀತಿಯನ್ನು ಸೂರೆಗೊಂಡವರು. ಪ್ರೀತಿಯಲ್ಲಿ, ಮಮತೆಯಲ್ಲಿ, ಆರೈಕೆಯಲ್ಲಿ ಯಾವ ಕೊರತೆಯೂ ಇಬ್ಬರಿಗೆ ಏನೂ ಆಗಲಿಲ್ಲ. ಆದರೆ ಕೃಷ್ಣ ಹಿಡಿದ ದಾರಿ ಬೇರೆ, ಏರಿದ ಎತ್ತರ ಬೇರೆ. ಕರ್ಣನಲ್ಲಿದ್ದಂತಹ ಒಂದು ಅಂತರಂಗದ ಮಹತ್ವಾಕಾಂಕ್ಷೆ, ನಾನು ಇದು ಮಾಡಬೇಕು ಅಂಥೇಳಿ ಅವನು ದುಷ್ಟ ಸಂಘವನ್ನು ಹೇಳಿದ. ಅದಕ್ಕೆ ಅವನೇ ಪೂರ್ತಿ ಕಾರಣ, ಅವನತಿಗೆ ಅವನೇ ಪೂರ್ತಿ ಕಾರಣನೇ ವಿನ. ಏಕೆಂದರೆ ನಮ್ಮ ಬದುಕು ನಮ್ಮ ಆಯ್ಕೆಯಂತೆ. ಹೌ ವಿ ಚೂಸ್ ಸೋ ವಿಲ್ ಬಿ ಅವರ್ ಲೈಫ್.
ನಾವು ಇದ್ರದ್ದು ಕೆಟ್ಟ ದಾರಿಯಲ್ಲಿ ಹೋಗ್ತೀವಿ, ದುಷ್ಟರ ಸಂಘ ಮಾಡ್ತೀವಿ ಅಂದರೆ ಆಯಿತು, ಸಜ್ಜನ ಸಂಘಕ್ಕೆ ಹೋಗ್ತೀವಿ ಅಂತಂದರೆ ಆಯಿತು. ಇಲ್ಲಿ ನಾರದನ ಕಥೆ ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ಆಗುತ್ತೆ. ನಾರದನ ಹೆಸರು ಬಂದಾಗ ಅದನ್ನು ಹೇಳ್ತೀನಿ. ಹಾಗೆ ಇವನೇನು ಮಾಡ್ದ, ನನ್ನ ಇದಕ್ಕೆ ತಕ್ಕ ಹಾಗೆ ಇದು ಮಾಡಬೇಕು ಅಂತೇಳಿ ದುರ್ಯೋಧನನ ಸಂಘವನ್ನು ಮಾಡಿ ಅವನು ಹಾಡು. ಹೌದು ತಾನೆ? ನಾವು ಯಾವ ರೀತಿ ಸಂಘವನ್ನು ಮಾಡ್ತೀವಿ ಅದಕ್ಕೆ ಪರಿಸರ ನಮ್ಮ ಇದರಲ್ಲಿ ಒಂದು ತುಂಬ ಚೆನ್ನಾದ ಒಂದು ಉಪನಿಷತ್ತಿನಲ್ಲಿ ಒಂದು ಕತೆ ಬರುತ್ತೆ. ಒಂದು ಸತಿ ಒಬ್ಬ ಬೇಟೆಗೆ ಹೋಗಿದ್ದಂತೆ. ಒಂದು ರೆಕ್ಕೆ ಮೂಡಿ ಇನ್ನೇನು ಹಾರಲು ತಯಾರಾಗಿರುವಂಥ ಅಥವಾ ಹಾರುವ ಸಾಮರ್ಥ್ಯ ಇರುವಂತಹ ಒಂದು ಗಿಣಿಗಳ ಗೂಡಿಗೆ ಕೈ ಹಾಕಿ 2 ಗಿಣಿಗಳನ್ನು ಹೊತ್ಕೊಂಡು ಹೋಗ್ತದೆ. ಅವ್ರಿಗೇನು ಬೇಡರಂಥವರಿಗೆ ಅದರಲ್ಲಿ ಮೃದು ಹೃದಯ ಮತ್ತೊಂದು ಏನೂ ಇಲ್ಲ, ಕಟುಕರಿಗೆ ಏನೂ ಇರೋದಿಲ್ಲ. ಹೌದು ತಾನೆ? ತಗೊಂಡು ಹೋದ. ಹಾಗೆ ಬರುವಾಗ ಒಂದು ಋಷಿಮುನಿಯ ಆಶ್ರಮದಲ್ಲಿ ನೋಡ್ಬಿಟ್ಟು, ಅಯ್ಯ 2ನ್ನೂ ನೀ ಯಾಕೆ ತೊಗೊಂಡು ಹೋಗ್ತೀಯ, ನನಗೊಂದು ಕೊಡು ಅನ್ನಂತೆ. ಏನು ಅನ್ನಿಸ್ತೋ ಇವರು ಒಂದು ಗಿಣಿಯನ್ನು ಕೊಟ್ಟುಬಿಟ್ಟ, ತಾನೊಂದು ಗಿಣಿಯನ್ನು ತಗೊಂಡು ಹೋದ. ಅದು ಕಟುಕನ ಮನೆ, ದರೋಡೆಕೋರನ ಮನೆ. ಅಲ್ಲಿ ನಡೆಯುತ್ತಿರುವಂತಹ ವ್ಯವಹಾರಗಳು, ಸಂಭಾಷಣೆಗಳನ್ನು ತದ್ವತ್ತಾಗಿ ಆ ಗಿಣಿ ಪಾಠ ಅಂತ ಹೇಳ್ತಾರೆ, ತದ್ವತ್ತಾಗಿ ಅದು ಅನುಕರಿಸೋಕ್ಕೆ ಶುರುವಾಯಿತು. ಈ ಋಷಿಯ ಆಶ್ರಮದಲ್ಲಿ ಬೆಳೆದಂಥ ಗಿಣಿ ಅದು ಬೇರೆ ಆಯಿತು. ಒಂದು ಸತಿ ಒಬ್ಬ ರಾಜ ಬೇಟೆಗೆ ಬಂದ. ಅವನು ಬೇಟೆಯಲ್ಲಿ ಈಗ ಗೊತ್ತು, ಅದೇನು ನಾನು ಹೀಗೆ ಹೋಗ್ತೀನಿ ಅಂತೆಲ್ಲ, ಜಿಂಕೆ ಆಗಲಿ ಹುಲಿ ಆಗಲಿ ಮತ್ತೊಂದು, ಅದು ಪ್ರಾಣ ಭಯದಿಂದ ದಿಕ್ಕಾಪಾಲಾಗಿ ಓಡಿ ಹೋಗುವಾಗ ಬೇಟೆಗಾರನು ಯಾರೇ ಆಗಲಿ ಅಥವಾ ರಾಜನೇ ಆಗಲಿ ದಾರಿ ತಪ್ಪಿಸ್ಕೊಳ್ಳುವಂಥ ಒಂದು ಸಂಭವ ತುಂಬ ಇರುತ್ತೆ. ಇವನು ಹಾಗೆ ದಾರಿ ತಪ್ಪಿಸ್ಕೊಂಡ. ಸಿಕ್ಕಾಬಿಟ್ಟೆ ಆಯಾಸ ಆಯಿತು, ಬಿಸಿಲು, ಆಯಾಸ. ಎಷ್ಟೇ ಇದಾದ್ರೇನೋ, ಎಷ್ಟೇ ದುಡ್ಡಿದ್ರು ತಿನ್ನೋದು ಅನ್ನನೇ, ಕುಡಿಯೋದು ನೀರೇನೆ, ಚಿನ್ನ ತಿನ್ನೋಕ್ಕಾಗಲ್ಲ, ಅಮೃತ ಕುಡಿಯೋಕ್ಕಾಗಲ್ಲ. ಹಾಗೆ ಒಂದೊಂದು ಮರದ ಕೆಳಗೆ ವಿಶ್ರಮಿಸ್ತಾ ಇರುವಾಗ ಅಂತ ಎದುರಿಸಿಬಿಟ್ಟು ಆ ಮರದ ಮೇಲಿಂದ ಒಂದು ಗಿಣಿ ಹೇಳ್ತಾ ಇರ್ತಂತೆ, ಬನ್ರೋ ಇಲ್ಲಿ, ಇವನು ಯಾರೋ ರಾಜ, ಮೈ ಬರ್ತಿ ಒಡವೆ ಹಾಕ್ಕೊಂಡಿದ್ದಾನೆ, ಅವನನ್ನು ಕೊಲ್ರಿ, ಅವನ್ನ ಇದು ಮಾಡಿರಿ, ಕತ್ತಿಯಿಂದ ಹಿಡ್ದಾಕ್ರಿ, ಅವನೇನಾದ್ರು ವಿರೋಧಿಸಿ ಬಂದರೆ ತಲೆ ಕಡ್ದು ಹಾಕಿ ಅಲ್ಲಿ ಹುಗ್ದು ಹಾಕ್ಬಿಡಿ, ಯಾರಿಗೂ ಗೊತ್ತಿಲ್ಲ, ಮೈ ಮೇಲೆ ಬೇಕಾದಷ್ಟಿದೆ, ಎಲ್ಲ ಕಿತ್ಕೊಂಡು ಹೋಗಿ ಅಂತ. ಇವನು ರಾಜನೇ ಇರ್ಬೋದು, ದೊಡ್ಡ ಸೈನ್ಯವೇ ಇರ್ಬೋದು, ಆದರೆ ಈಗ ಅವನು ಏಕಾಂಗಿ. ಅವನ ಯಾವ ಸಾಮರ್ಥ್ಯ, ಬನ್ರೋ ಇಲ್ಲಿ ಯಾರೋ ಅಂತ ಹೇಳಿ ಕೂಗು ಹಾಗಿಲ್ಲ. ಅವನು ಎಲ್ಲರಿಂದಲೂ ದೂರ ಬಂದು ಇಲ್ಲಿ ಒಬ್ಬನೇ ಆಗಿದ್ದಾನೆ. ಆದ್ದರಿಂದ ಅವನ ಒಂದು ಕ್ಷೇಮಕ್ಕೋಸ್ಕರ ಅವನು ಹೆದರ್ಕೊಳ್ಳಲೇಬೇಕು, ಹೋಗಲೇಬೇಕು. ತಕ್ಷಣ ಹೆದರ್ಕೊಂಡು ಅವನು ಇಲ್ಲಿಂದ ಓಡೋದನಂತೆ. ಹೋಗೋ ಋಷ್ಯಾಶ್ರಮಕ್ಕೆ ಹೋದ. ಅಲ್ಲಿ ಹೋದ ತಕ್ಷಣ, ಬನ್ನಿ ಮಹಾರಾಜರೇ, ಕೂತ್ಕೊಳ್ಳಿ, ಋಷಿಗಳೆಲ್ಲೋ ಈಗ ಇದನ್ನು ತರೋದಕ್ಕೆ ಹೂವು ಪೂಜೆಗಾಗಿ ಅವನಕ್ಕಾಗಿ ಹೂವು ಹಣ್ಣು ತರಕ್ಕೆ ಹೋಗಿದ್ದಾರೆ, ಕೂತ್ಕೊಳ್ಳಿ, ಅಲ್ಲಿ ಮಡಿಕೆಯಲ್ಲಿ ನೀರಿದೆ, ಅಲ್ಲಿ ಚಾಪೆ ಇದೆ, ವಿಶ್ರಾಂತಿ ತಗೊಳ್ಳಿ, ಇನ್ನೇನು ಇವರು ಬರ್ತಾರೆ, ಹಣ್ಣುಗಳಿದೆ ತಿನ್ನಿ, ಇನ್ನೇನು ಋಷಿಗಳು ಬರ್ತಾರೆ ಅಂತ. ಆಶ್ಚರ್ಯ ಆಗೋಯ್ತು ನನಗೆ. ಆಮೇಲೆ ಅವರು ಬಂದ ಮೇಲೆ ಇವನು ಯಾವ ರೀತಿ ಉಪಚರಿಸ್ತಾರೆ ಅಂತ ಗಿಣಿ ಹೇಳ್ತು, ಅದೇ ಥರ ಉಪಚರಿಸ್ತು. ಆಮೇಲೆ ಕೇಳಿದ್ದಾರೆ, ಹೀಗೆ ನಾನು ಒಂದು ಗಿಣಿನ ನೋಡಿದೆ, ಅದು ಈ ಥರ ಮಾತಾಡ್ತು ಅಂದಾಗ ಅವ್ರು ಹೇಳಿದಂತೆ, ನಾವು ಯಾವ ಹುಟ್ಟು ಅನ್ನೋದಕ್ಕಿಂತ ಯಾವ ಪರಿಸರ, ಯಾರ ಜೊತೆ ಬೆಳಿತೀವಿ ಅದು ಬಹಳ ಮುಖ್ಯವಾಗುತ್ತೆ. ಹಾಗೆ ಇಲ್ಲಿ ಚರರು ಬಂದು ಬಹಳ ವಿನಯದಿಂದಲೇ ಕೇಳ್ತಾರೆ, ನೀವು ಬರಬೇಕು ಅಂತ. ಆಮೇಲೆ ಹೇಳಿದ್ನಲ್ಲ, ಕವಿಗಳಿಗೆ ಎಷ್ಟೊಂದು ಸ್ವಾತಂತ್ರ್ಯ ಇರುತ್ತೆ, ಅವ್ರು ಯಾರನ್ನ ತೊಗೊಂಡೋಗಿ ಎಲ್ಲಿ ಬೇಕಾದ್ರೂ, ರಾಮನ್ನ ಬೇಕಾದ್ರೆ ಕಿಷ್ಕಿಂದಲ್ಲಿ ಹುಟ್ಟಿಸ್ಬೋದು, ಕರ್ನಾಟಕದಲ್ಲಿ ಹುಟ್ಟಿಸ್ಬೋದು, ಮಾಡಿರೋಗಿದ್ದಾರೆ ಆ ಥರ. ಹಾಗಾಗಿ ಪಂಪಾ ಕ್ಷೇತ್ರದಲ್ಲಿ ದದೀಚಿಯ ನೆಲೆ ಅದಲ್ಲ. ಆದರೆ ಇವನು ಪಂಪ ತನ್ನ ಒಂದು ಕ್ಷೇತ್ರದ ಮೇಲಿನ ಒಂದು ಪರಮ ಪ್ರೀತಿಯಿಂದಾಗಿ ಪಂಪಾ ಕ್ಷೇತ್ರದಲ್ಲಿ ಒಂದು ತಪೋವನದಲ್ಲಿರ್ತಾನೆ. ಅಲ್ಲೇನು ತಪೋವನದೊಳು ಮುನಿ ವೃಂದದ ನಡುವಿದ್ದ ದದೀಚಿ, ಒಂದು ಮುನಿಗಳ ಜೊತೆಯಲ್ಲಿ ಅವನಿರ್ತಾನೆ. ಹಾಗೆ ದಕ್ಷಂ ಕೊಡುಪಿದ ಹದನಂಬಿನ ಕಳೆದಿದ್ದಾನೆ ಅಂತ ಹೇಳಿದಾಗ ಈ ಸಂಭಾಷಣೆ ಒಂದು ಚುಟುಕು ಇದನ್ನು ನೋಡಿ. ಎಂದು ಹಿಂದೆ ನೋಡಿ ಎಷ್ಟು ಚೆನ್ನಾಗಿದೆ. ಎಂದು ಅಂದ್ರೆ ಎಂದು ಯಾವಾಗ, ಹಿಂದೆ, ಯಾವ ಹೊತ್ತು, ಈ ಹೊತ್ತು, ಯಾವತ್ತು, ಇವತ್ತೆಯ. ಆಮೇಲೆ ಈಶಂ ಬಂಧನೆ, ಇವನು ಪರಮ ಈಶ್ವರನ ಭಕ್ತನಾದ್ರಿಂದ ಯಾವುದೇ ಯಾಗ ಯಜ್ಞಾದಿಗಳಲ್ಲಿ ಮೊದಲಿಗೆ ಕರೆಯಬೇಕಾದ್ದು ಈಶ್ವರನನ್ನ ಅಂತೇಳಿ ಈಶಂ ಬಂಧನದಾಗೆ ಇವನು ಎಷ್ಟು ಜಾಣತನದಿಂದ ಜಾರ್ಕೊಂಡು ಉತ್ತರ ಕೊಡ್ತಿದ್ದಾನೆ ಅಂದರೆ, ಅದಿದೆನ್ನದೆ ಎಲ್ಲ ಬಂದಾರೆ,
ಅವರು ಇವರು ಅಂತ ಹೇಳಿದ್ರೆ ಎಲ್ಲ ಬಂದಿದ್ದಾರೆ. ಈಶ್ವರ ಬಂದಿಲ್ಲ ಅಂತ ಗೊತ್ತು, ಈಶ್ವರನ ವಿರುದ್ಧವಾಗಿ ದಕ್ಷ ಯಾಗ ಮಾಡ್ತಿದ್ದಾರೆ ಅಂತ ಗೊತ್ತು. ಈ ಈಶ್ವರ ಬಂದಿಲ್ಲ ಅಂತಂದ್ರೆ ಇವನು ಬರೋದಿಲ್ಲ, ಅಥವಾ ಮುಂದಿನ ಪರಿಣಾಮ ಏನು ಗೊತ್ತಿಲ್ಲ. ಅವನೇ ಅಲ್ಲಿ ಹೋಗಿ ಆಮೇಲೆ ದಕ್ಷ ಏನು ಬೇಕಾದ್ರೂ ಪರಿಣಾಮನ ಅವನು ಮುಖಾಮುಖಿಯಾಗಿ ಫೇಸ್ ಮಾಡಲಿ ಅಂತ ಹೇಳ್ಬಿಟ್ಟು ಅದು ಎಸ್ಕೇಪಿಂಗ್. ಇದು ಅರಿದೆಣ್ಣದ ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿದಾಗ, ಆಗ ಅರಿದೆಣ್ಣದ ಎಲ್ಲರೂ ಬಂದಿದ್ದಾರೆ ಅಂದಾಗ ಅವನು ಈಶ್ವರನು ಬಂದಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ಬಂದರೆ ಪುಳಕದ ಪೂರಂ ನಡೆದಂ ತವಕದ ತವನಿಧಿ ಸುಖಮಯನು. ಈಶ್ವರ ಬಂದಿದ್ದಾನೆ, ನನ್ನ ಆರಾಧ್ಯ ದೈವ ಪರಮೇಶ್ವರ ಬಂದಿದ್ದಾನೆ. ಅವನನ್ನು ಯಜ್ಞದಲ್ಲಿ ನಾನು ಸಾಕ್ಷಾತ್ತಾಗಿ ಕಾಣುವಂತಹ ಒಂದು ಅದೃಷ್ಟ ನನಗಿದೆ, ಅವಕಾಶ ನನಗೆ ಲಭಿಸ್ತಿದೆ ಅಂಥೇಳಿ ಆ ಒಂದು ಕೇವಲ ಈಶ್ವರ ಎಲ್ಲರೂ ಬಂದಿದ್ದಾರೆ ಅಂದಾಗ ಈಶ್ವರನು ಬಂದಿದ್ದಾನೆ ಅನ್ನೋದನ್ನು ಇವನು ಅಧ್ಯಾಹಾರ ಮಾಡಿಕೊಂಡು ಅವನಿಗೆ ಮೈಯಲ್ಲಿ ರೋಮಾಂಚನವಾಗೋಯ್ತಂದರೆ ದದೀಚಿಮನಿಗೆ ಬರ್ತಾನೆ. ಗಡಣದ ವೇದಂಗಳ ಬಗೆಯುಗದ ಅಜಹರಿಗಳ ಸಡಗರ ಸಂಧಿಸದ ಅಪ್ರತಿಮನನ್ ಅಭವನನ್ ಎನ್ನೊಡೆಯನನ್ ಈಕ್ಷಿಸುವೆನ್ ಮೈಯಿಕ್ಕುವೆನು ಒಕ್ಕುವೆನು ಅಪ್ಪುವೆನು ಅಡಿಗಳಿಗೆನುತ ಬಿಡು ಜಡೆಯಿಡು ಪುರನು ಎಡಗೈಯಲಿ ಸುತ್ತುತ್ತ ಅಳಿದೊಡೆದೊಗಲಂ ಸಂತೈಸುತ್ತೆ ಭೂತಿಯನಂತಿಡುತ್ತು ನಡೆತಂದು ದಧೀಚಿ ವ್ರತಿ ಹೊಕ್ಕನು ಯಾಗ ಸಭಾಸದನವನು ಹೊಕ್ಕನು. ರೋಮಾಂಚಿತನಾಗಿ, ಯಾಕೆಂದರೆ ಭಗವಂತನಿಗಾಗಿ ಕಾತರಿಸುವಂತಹ ಭಕ್ತನ ಉತ್ಸಾಹ ಉದ್ವೇಗ ಯಾವ ರೀತಿ ಇಲ್ಲಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಕವಿ ಕಟ್ಕೊಡ್ತಾನೆ. ಯಾಕೆಂದರೆ ನಾವು ಈಗ ನಮ್ಮ ಲೌಕಿಕ ಇದರಲ್ಲೇ ನಾವು ಯಾರಿಗೂ ಬಹಳ ಕಾಲದಿಂದ ಪ್ರತೀಕ್ಷೆ ಮಾಡ್ತಾ ಇದ್ರೆ ಅವರು ಬರ್ತಾರೆ ಅಂತ ಹೇಳಿದಾಗ ನಮಗೆ ನಿಜವಾಗ್ಲೂ ಹೃದಯದಲ್ಲಿ ಎಂಥ ಆನಂದ ಉಂಟಾಗುತ್ತೆ. ಲೌಕಿಕರ ಸಂಬಂಧದಲ್ಲೇ ನಮಗೆ ಈ ಆನಂದ ಉಂಟಾಗಬೇಕಾದ್ರೆ ಭಗವಂತನಿಗಾಗಿ ತನ್ನನ್ನು ತೆತ್ತುಕೊಂಡಿರುವಂಥ, ಭಗವಂತನಿಗಾಗಿ ತಾನಿರುವುದು ಭಗವಂತನೇ ತನ್ನ ಸರ್ವಸ್ವ ಅನ್ನುವಂತಹ ಸಂಪೂರ್ಣ ಶರಣಾಗತಿಯ ಭಾವದಲ್ಲಿ ಇರುವಂತಹ ಭಕ್ತಾಗ್ರೇಸನಿಗೆ ಆ ಭಗವಂತನನ್ನು ನಾನು ಸಾಕ್ಷಾತ್ತಾಗಿ ನೋಡ್ತೀನಿ ಎಂದಾಗ ಆ ವರ್ಣನೆ ಮಾಡುವಾಗಲೇ ನಮಗೆ ಎದೆಯಲ್ಲಿ ಪುಳಕ ಉಂಟಾಗುತ್ತೆ. ಅಂತಹ ಒಂದು ಪುಳಕ ಉಂಟಾಗಿ ಖುಷಿಯಿಂದ ಬರ್ತಾನೆ. ಯಾರ ಹತ್ರ ಬರ್ತಾನೆ ಅಂದರೆ ಗಡನದ ವೇದಗಳ ಬಗೆಯುಗದ ಅಜಹರಿಗಳ ಸಡಗರ ಸಂಧಿಸ್ತ. ಅಂದರೆ ವಿಷ್ಣುವಾಗಲಿ ಬ್ರಹ್ಮನಾಗಲಿ ಇವನ ಮುಂದೆ ಏನೂ ಅಲ್ಲ. ವಂದನ ಹೇಳ್ತಾ ಹೋಗ್ತೀನಿ, ಪ್ರತಿಯೊಬ್ಬರು ಅವರವರ ದೇವರನ್ನು ಶ್ರೇಷ್ಠ ಅಂತ ಹೇಳುವಾಗ ಈ ವಿಷ್ಣು ಪುರಾಣದಲ್ಲಿ ಭಾಗವತದಲ್ಲಿ ವಿಷ್ಣುವೇ ಸರ್ವಶ್ರೇಷ್ಠ, ಹರಿ ಸರ್ವೋತ್ತಮ ಅಂತ ಹೇಳ್ಬಿಡ್ತಾರೆ. ಆದರೆ ಶಿವನ ಭಕ್ತರಿಗೆ ಶಿವನೇ ಸರ್ವಶ್ರೇಷ್ಠ. ನಿಜ ಹೇಳಬೇಕು ಅಂದರೆ ವಿಷ್ಣೋಶ್ಚ ಹೃದಯಂ ಶಿವ ಶಿವೋಶ್ಚ ಹೃದಯಂ ವಿಷ್ಣು ಯಥಾ ಶಿವಂ ವಿಷ್ಣು ಏವಂ ವಿಷ್ಣುಮಯಂ ಶಿವ ಅಂತ ಅವನು ಭಗವಂತನೇ ಹೇಳಿದ್ದಾನೆ. ನಮ್ಮಿಬ್ಬರಲ್ಲಿ ಭೇದ ಭಾವವನ್ನು ಮಾಡುವಂಥವರು ನರಕಕ್ಕೆ ಹೋಗ್ತಾರೆ. ಏನು ನಾನು ನಿನ್ನೆ ಹೇಳ್ತಾ ಇದ್ದೆ, ಯಾವ ರೀತಿಯ ಪಾತ್ರ ಅದಕ್ಕೆ ತಕ್ಕಂತೆ ವೇಷಭೂಷ ಮತ್ತೊಂದು. ಸೃಷ್ಟಿ ಮಾಡುವಾಗ ಅವನೇ ಬ್ರಹ್ಮ, ಅವನ ಸ್ಥಿತಿಯಿಂದ ಮಕ್ಕಳನ್ನು ಇವರನ್ನ ತಾನು ಸೃಷ್ಟಿಸಿದ್ದನ್ನು ಕಾಪಾಡುವಾಗ ಅವನು ವಿಷ್ಣು. ಆದರೆ ಸೃಷ್ಟಿಯಾಗಿದ್ದು ಲಯವಾಗಲೇಬೇಕು, ಇಲ್ಲದೇ ಇದ್ರೆ ಎಲ್ಲ ಪಿತಿ 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 ಅಂತ ಇತ್ತು ಜೀವ ಜಗತ್ತು ಸಾಕಾಗಿ ಹೋಗುತ್ತೆ. ಕೆಲವರು ದೀರ್ಘಾಯುಷ್ಮಾನ್ ಭವ ಅಂತ ಹೇಳ್ತಾರೆ. ನಿಜ, ಆರಿಸಬೇಕು. ಎಲ್ಲವೂ ಚೆನ್ನಾಗಿದ್ದರೆ, ಯಾವ ಕೊರತೆಯೂ ಇಲ್ಲದಿದ್ದರೆ, ಯಾವ ದುಃಖ ನೋವುಗಳು ಇಲ್ಲದೆ ಇದ್ದರೆ, ಆರೋಗ್ಯ ಚೆನ್ನಾಗಿಲ್ಲದಿದ್ದರೆ, ಮಕ್ಕಳು ಮರಿಗಳು ಗೌರವದಿಂದ ಕಾಣ್ತಾ ಇದ್ದರೆ ಇರೋಣ 100 ವರ್ಷ. ಶಿವ ಬರೀ ಲಯಕರ್ತ ಮಾತ್ರ ಅಲ್ಲ, ನಮ್ಮಲ್ಲಿರೋ ಕೆಟ್ಟ ಗುಣಗಳನ್ನು ಕೂಡ ಲಯ ಮಾಡುವಂತ ರುದ್ರ ತಾತಿ ಇತಿ ರುದ್ರ ಅಂತಂದ್ರೆ ಎಲ್ಲವನ್ನೂ ನಮಗೆ ಆ ಶಿವನ ಹೆಸರಿಂದ ಶಂಕರೋತಿ ಶಂಕರ ಅಲ್ಲ, ಸಾಮಾನ್ಯ ಜನ ಮಂಗಳವನ್ನು ಉಂಟು ಮಾಡುವ ಅಂತ ತಿಳ್ಕೊಂತಾರೆ. ಇಲ್ಲ ಇಲ್ಲ ಇಲ್ಲ, ಆ ಥರ ತುಂಬ ಇದೆ. ಹೌದು ಹೌದು. ಯಾಕೆಂದರೆ ಶಿವನ ಒಂದು ಅವನ ಕಾರ್ಯದ ಮುಂದೆ ಯಾವುದೂ ಇಲ್ಲ. ನನಗೆ ಯಾವಾಗಲೂ ಅದ್ರ ಬಗ್ಗೆ ತುಂಬ ಗೌರವ. ಈ ಸಮುದ್ರ ಮಥನ ಕಾಲದಲ್ಲಿ ಅಲ್ಲ, ನಾನು ತುಂಬ ಗೌರವಿಸ್ತೀನಿ. ಸಮುದ್ರ ಮಥನ ಕಾಲದಲ್ಲಿ 14 ರತ್ನಗಳು ಅಂತ ಹೇಳ್ತಾರೆ.
ಕ್ಷೀರೋದ ಮಥನದಲ್ಲಿ ಉದ್ಭವಿಸಿದ ಚತುರ್ದಶ ರತ್ನಗಳು ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಅಲ್ಲಿಂದ ವಿಷವೂ ಒಂದು ರತ್ನಮೇಯ, ಅಪ್ಸರೆಯೂ ರತ್ನವೇ, ಸುರೆಯೂ ಒಂದು ರತ್ನವೇ, ಆಮೇಲೆ ಉಚ್ಛ್ರೈ ಸರಸ್ಸು, ಐರಾವತ, ಲಕ್ಷ್ಮಿ, ಅಮೃತ, ಹೀಗೆ ಧನ್ವಂತರಿ, ಚಂದ್ರ, ಎಲ್ಲರೂ ಅವ್ರನ್ನೆಲ್ಲ ಅದನ್ನು ಚತುರ್ದಶ ರತ್ನಗಳು ಅಂತ ಹೇಳ್ತಾರೆ. ಆದರೆ ಬೇರೆದೆಲ್ಲ ಒಂದು ಲೆಕ್ಕ, ವಿಷ ಮತ್ತೊಂದು ಲೆಕ್ಕ. ಆ ವಿಷ ಧಗ 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 ಅಂತ ಉದ್ಭವಿಸಿದಾಗ ಅದರ ಒಂದು ಜ್ವಾಲೆಗೆ, ಅದರ ತಾಪಕ್ಕೆ, ಅದರ ಆ ವಿಷದ ಒಂದು ತೀವ್ರತೆಗೆ ಜಗತ್ತು ನಡುಗುವುದಕ್ಕೆ ಶುರುವಾದಾಗ ದೇವತೆಗಳೆಲ್ಲ ಶಂಭೋ ನೀನೇ ಕಾಪಾಡಬೇಕು ಅಂತ ಹೇಳಿದಾಗ ಶಂಕರಾಚಾರ್ಯರು ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ. ಒಂದು ನೋಡ್ಕೊಂಡು ಬರೋಕ್ಕಾಗಲಿಲ್ಲ ನನಗೆ. ಶಂಕರಾಚಾರ್ಯರು ಈ ಶಿವಾನಂದ ಲಹರಿ ಅಂತ ಒಂದು ಬರ್ತಾರೆ. ಎಂಥ ಅಪ್ರತಿಮವಾದ ಶಿವನ ಮೇಲಿನ ಸ್ತೋತ್ರ ರತ್ನ ಅಂತಂದರೆ ಅದನ್ನು ಎಲ್ಲೋ ಒಂದೆರಡು ಕಡೆ ನಾನು ವ್ಯಾಖ್ಯಾನ ಮಾಡಿದ್ದೆ. ಮಾಡುವಾಗ ಒಂದು ಧನ್ಯತೆ ಉಂಟಾಯಿತು ಅದನ್ನು ಮುಗಿಸ್ದಾಗ. ಎಷ್ಟು ಚೆನ್ನಾಗಿ ಶಿವನನ್ನು ಪ್ರಾರ್ಥನೆ ಮಾಡ್ತಾರೆ ಅಂತಂದರೆ ಅದರಲ್ಲಿ ಅವರ ನೈತ್ಯಾನುಸಂಧಾನ, ಅಂದರೆ ನಾನು ಏನೂ ಅಲ್ಲ ಭಗವಂತನ ಮುಂದೆ ಅನ್ನುವ ಒಂದು ಭಾವನೆ ಏನಿದೆ ಅದಕ್ಕೆ ನೈತ್ಯಾನುಸಂಧಾನ ಅಂತ ಹೇಳ್ತಾರೆ. ಶಂಕರಾಚಾರ್ಯರೇ ತಮ್ಮ ನೈತ್ಯಾನುಸಂಧಾನವನ್ನು ಮಾಡಿಕೊಂಡು ಆ ಶಿವನ ಮಹಿಮೆಯನ್ನು, ಅವನ ರೂಪವನ್ನು, ಅವನ ಇದನ್ನು ಇಷ್ಟು ಚೆನ್ನಾಗಿ ಹೊಗಳ್ತಾರೆ ಅಂತಂದರೆ, ಒಂದು ಕಡೆ ಹೇಳ್ತಾರೆ ವಿಷ ಇಡೀ ಕಾಲಕೂಟ ವಿಷ, ಹಾಲಾಹಲ ಇಡೀ ಜಗತ್ತನ್ನು ಉರಿದು ಸುಟ್ಟು ಬೂದಿ ಮಾಡುವಂತಹ ರೀತಿಯಲ್ಲಿ ಆ ವಿಷದ ಒಂದು ತೀವ್ರತೆಗೆ ಇಡೀ ಬ್ರಹ್ಮಾಂಡ ನಡುಗಿದಾಗ ದೇವತೆಗಳ ಪ್ರಾರ್ಥನೆಯಂತೆ ಅದನ್ನು ಒಂದು ನೇರಳೆ ಏನೋ ಅನ್ನುವಂತಹ ರೀತಿಯಲ್ಲಿ ಅಂಗೈಯಲ್ಲಿ ಆಕರ್ಷಿಸಿಬಿಟ್ಟು ಇಡೀ ವಿಷ ಹೀಗೆ ಹಿಡಿದಾಗ ಇಡೀ ಆ ವಿಷ ಅದು ಹೀಗೆ ಬಂದ್ಬಿಟ್ಟು ಅವನ ಅಂಗೈಯಲ್ಲಿ ಕೂತ್ಕೊಳ್ಳುತ್ತೆ. ಅದನ್ನು ನೇರಳೆ ಹಣ್ಣು ಹಾಗೆ ತಿಂತಾರೆ. ತುಂಬ ಚೆನ್ನಾಗಿದೆ ಅವನ. ಹಾಗೆ ಅಂತಹ ಶಿವ ಅವನು. ಏನೇ ಹೇಳಬಹುದು, ಬೇರೆ ಪ್ರಶ್ನೆ. ಈ ಕಾರ್ಯವನ್ನು ಯಾಕೆಂದರೆ ಇವತ್ತು ವಿಷ್ಣು ಕೌಸ್ತುಭವನ್ನು ತೆಗೆದುಕೊಂಡ, ಆಮೇಲೆ ಲಕ್ಷ್ಮಿಯನ್ನು ಪಡೆದುಕೊಂಡ, ಅಮೂಲ್ಯವಾದ ಅಪೂರ್ವವಾದಂತಹ ಎಲ್ಲ ವಸ್ತುಗಳನ್ನು ಬೇರೆಯವರೆಲ್ಲರೂ ಹಂಚಿಕೊಂಡರು. ಶಿವನಿಗೆ ಸಿಕ್ಕಿದ್ದು ವಿಷ ಮಾತ್ರ. ಆದರೆ ಆ ವಿಷವನ್ನು ಅವನು ಸ್ವೀಕರಿಸಿದ ಕಾರಣದಿಂದಾಗಿ ಜಗತ್ತು ಉಳಿಯಿತು. ಅದರಲ್ಲಿ ಇನ್ನೊಂದು ಹೇಳ್ತಾರೆ, ಅವನು ವಿಷವನ್ನು ನುಂಗಲಿಲ್ಲ, ಗಂಟಲಲ್ಲೇ. ಯಾಕೆ? ಅದು ಒಂದು ಕತೆ ಹೇಳ್ತಾರೆ, ಪಾರ್ವತಿಗೆ ಹೆದರಿಕೆ ಆಯಿತು, ಬಂದು ಹಿಂಗೆ ಇಟ್ಕೊಂಡ್ಬಿಟ್ಲು ಅಂತ. ಅದು ಕಲ್ಪನೆ. ಆದರೆ ಯಾಕೆ ಅಂದರೆ ಭಗವಂತ ಅವನು ಬ್ರಹ್ಮಾಂಡೋದರ, ಅವನ ಉದರದಲ್ಲಿ ಬ್ರಹ್ಮಾಂಡ ಒಡಗಿದೆ. ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಇದರ್ಥ ಮಾಡ್ಕೊಳ್ಳಿ. ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಬ್ರಹ್ಮಾಂಡದ ಹೊರಗೂ ಇದ್ದಾನೆ ಅಂತ ಹೇಳಿದಾಗ ಬ್ರಹ್ಮಾಂಡದ ಹೊರಗೆ ಇರುವಾಗ ಅವನೊಳಗೆ ಬ್ರಹ್ಮಾಂಡವಿದೆ. ಆ ಬ್ರಹ್ಮಾಂಡವೇನಾಗಬೇಕು ಇವನ ವಿಷವನ್ನು ನುಂಗಿದ್ರೆ? ಅದಕ್ಕೋಸ್ಕರ ಉಗುಳದೆ ನುಂಗದೆ ಕಂಠದಲ್ಲಿ ಧರಿಸಿ ನೀಲಕಂಠ, ವಿಷಕಂಠ, ಶ್ರೀಕಂಠ, ನಂಜುಂಡ ಅನ್ನುವಂತಹ ಹೆಸರನ್ನು ಪಡೆದ. ಹಾಗೆ ಅವನಿಗೆ ಅಪ್ರತಿಮನನ್ನು ನಾನು ಸಂಧಿಸ್ತೀನಿ ಅಂತ ಹೇಳಿ ಎಷ್ಟು ಆನಂದದಿಂದ ಬರ್ತಾನೆ ಅಂದರೆ, ನನ್ನೊಡೆಯನನ್ನು ಈಕ್ಷಿಸುವೆನು, ಅವನನ್ನು ಕಣ್ಣಾರೆ ನಾನು ನೋಡಿ ಸಂತೋಷ ಪಡ್ತೀನಿ, ಮೈಯುಕ್ಕುವೆನು, ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ, ಅಪ್ಪುವೆನು ಅಡಿಗಳಿಗೆ. ಇಲ್ಲಿ ಅಪ್ಪುವೆ ಅಂತಂದರೆ ಅವನನ್ನು ಅಪ್ಪಿಕೊಳ್ತೀನಿ ಅಂತಲ್ಲ, ಅವನ ಪಾದವನ್ನು ನಾನು ಮುಟ್ಟಿ, ಯಾಕೆಂದರೆ ಪಾದ ಸ್ಪರ್ಶನ ಅಂತನ್ನೋದು ಒಂದು ಪೂಜೆಯಲ್ಲಿ ಒಂದು ವಿಧ. ಭಗವಂತನ ಪಾದಗಳಿಗೆ ಯಾಕೆ ಅಂದರೆ ಅದು ನಮ್ಮ ವಿನಯವನ್ನು ತೋರಿಸುತ್ತೆ. ಶಿರಕ್ಕೆ ಪೂಜೆಯನ್ನು ಮಾಡ್ತೀವಿ, ನಮಸ್ಕಾರವನ್ನು ಕಾಲಿಗೆ ಮಾಡ್ತೀವಿ, ಹೌದಾ? ಅದಕ್ಕೆ ಪಾದವನ್ನು ನಾನು ಸ್ಪರ್ಶ ಮಾಡಿ ಒಪ್ಪಿಕೊಳ್ತೀನಿ ಅಂತ ಹೇಳಿ ತಾನೂ ಶಿವನ ಸ್ವರೂಪದ ರೀತಿಯಲ್ಲಿ ಬಿಡುಜಡೆ ಇಡುಕರಿ ಎಡಗೈಯಲ್ಲಿ ಸುತ್ತುತ್ತ ಉಳಿದೊಗಲಂ ಸಂತೈಸುತ್ತೆ ಭೂತಿಯನ್ನು ಅಂತಿಮ ತಿಳುತು. ಅವನು ಇದನ್ನು ಜಡೆಯನ್ನು ಬಿಟ್ಕೊಂಡಿದ್ದಾನೆ, ಆಮೇಲೆ ಚರ್ಮದ ತೊಗಲನ್ನು ಸುತ್ತಿಕೊಂಡಿದ್ದಾನೆ, ವಿಭೂತಿಯನ್ನು ಹಚ್ಚಿಕೊಂಡಿದ್ದಾನೆ. ಹಾಗೆ ದಧೀಚಿ ವ್ರತಿ ಹೊಕ್ಕನು ಯಾಗ ಸಭಾಸದನವನ್ನು. ಮತ್ತೊಬ್ಬ ಶಿವನೇನು ಅನ್ನುವಂಥ ರೀತಿಯಲ್ಲಿ ತಾನು ತನ್ನ ಆರಾಧ್ಯ ಮೂರ್ತಿಯಂತೆಯೇ ಅವನ ಉಡುಗೆ ತೊಡುಗಳನ್ನು ತಾನು ಧರಿಸಿಕೊಂಡು ಪರಮಾನಂದದಿಂದ, ನಾ ಹೇಳಿದೆ ಆನಂದಕ್ಕೂ ಸಂತೋಷಕ್ಕೂ ವ್ಯತ್ಯಾಸ ಹೇಳ್ತಿದ್ದೆ, ಪರಮಾನಂದದಿಂದ ಇನ್ನೇನು ನನ್ನ ಆರಾಧ್ಯ ಮೂರ್ತಿಯ ದರ್ಶನವಾಗುತ್ತೆ, ಆ ದರ್ಶನದ ಸೌಭಾಗ್ಯ, ಸುಖ, ಆನಂದ ನನಗೆ ಸಿಗ್ತಿದೆ ಅಂತ ಹೇಳಿ ಅತ್ಯುತ್ಸಾಹದಿಂದ ಅವನು ಯಾಗ ಮಂಟಪವನ್ನು ಹೋಗ್ತಾನೆ. ಆಗ ಏನಾಯಿತು? ಕಡುತವಕದೊಳ್ ಅಗ್ರಾಸನದೊಳು ವೇದಂಗಳ ನಡುನೆತ್ತಿಯೊಳು ಎಲ್ಲ ದೇವರ ಮಕುಟಂಗಳ
ಕುಡಿಯೊಳು ಮಂತ್ರಗಳ ಮಸ್ತಕದೊಳು ಕಾಣದೆ ಮರುಗುತೆ ಮಂದಿಗೆ ತಿರುಗಿ ಜಡೆಗಳ ತಳ್ದವರುಳು ಕುಂಡಲ ಉಳ್ಳವರುಳು ತೊಡಿಗಳೆಸೆವವರುಳು ಹೆಗ್ಗುರುಗಿನ ಹೆಮ್ಮೆಗಳ ಒಡೆಯನ ಕಾಣದೆ ಸುಟ್ಟುರುಗುವೆನು ಈ ಯಾಗವನು ಎಂದು ಉರಿದು ಅಟವಟಿಸಿದನು. ಬರ್ತಾನೆ ಅತ್ಯಂತ ತವಕದಿಂದ, ಉತ್ಸಾಹದಿಂದ. ಆ ತವಕ ಅವನ ಹೆಜ್ಜೆಯನ್ನ ವೇಗ ಮಾಡ್ತಾ ಇದೆ. ಒಳಗಿನ ಒಂದು ಉತ್ಸಾಹ ಅವನಿಗೆ ತಡೀಕಾಗ್ತಿಲ್ಲ. ಯಾವಾಗ ನನ್ನ ಆರಾಧ್ಯ ಮೂರ್ತಿಯನ್ನು ಕಣ್ಣಾರೆ ಕಂಡು ನಾನು ಒಂದು ಸುಖವನ್ನು, ಆ ಕಾಣುವ ಸುಖವನ್ನು ಅನುಭವಿಸ್ತೀನೋ, ಯಾವಾಗಲೂ ಅವನ ಅಡಿಗೆ ಪೊಡಮಟ್ಟು ನಾನು ಆ ಪಾದಗಳನ್ನು, ಆ ದಿವ್ಯ ಪಾದಗಳ ಸ್ಪರ್ಶದಿಂದ ನಾನು ಪುಲಕಿತನಾಗ್ತೀನೋ ಅನ್ನುವ ಈ ಒಂದು ಮೀರಿದ ಉತ್ಸಾಹದಿಂದ ಬರ್ತಾನೆ. ಬಂದು ಸಭಾಭವನ ಹೋಗುತ್ತಾನೆ. ಅಲ್ಲಿ ಕಡು ತವಕದೊಳು ಅಗ್ರಾಸನದೊಳು. ಅಗ್ರಾಸನ ಅಂದರೆ ಎಲ್ಲರಿಗಿಂತ ಹಿರಿಯದಾದ ಒಂದು ಸ್ಥಾನವನ್ನು ಕೊಟ್ಟು ಪೂಜೆ ಮಾಡುವುದು. ರಾಜಸೂಯ ಯಾಗದಲ್ಲಿ ಕೃಷ್ಣನಿಗೆ ಅಗ್ರಸ್ಥಾನವನ್ನು ಕೊಡ್ತಾರೆ, ಅರ್ಘ್ಯ ಪೂಜೆಯನ್ನು. ಅವನು ಮೊದಲು ಅಲ್ಲಿ ಹುಡುಕ್ತಾನೆ. ದದೀಚಿ ಬಂದವನು ಯಾಗ ಮಂಟಪದಲ್ಲಿ ಅಗ್ರಸ್ಥಾನದಲ್ಲಿ ಅವನಿಗೇ ಬಿಟ್ಟು ಇನ್ಯಾರಿಗೂ ಸಾಧ್ಯವಿಲ್ಲ, ಶಿವನೇ ಅಲ್ಲಿರ್ತಾನೆ ಎನ್ನುವಂತಹ 100ಕ್ಕೆ 100 ಅಚಲವಾದ ನಂಬಿಕೆಯಿಂದ ಅಲ್ಲಿ ನೋಡ್ತಾನೆ. ಇನ್ನೆಲ್ಲೂ ಅಕ್ಕಪಕ್ಕ ನೋಡೋದು, ಅಲ್ಲಿ ಕಾಣೋದಿಲ್ಲ ಶಿವ. ಒಂದು ಕ್ಷಣಕ್ಕೆ ಅವನಿಗೆ ತಬ್ಬಿಬ್ಬಾಗುತ್ತೆ. ಅಗ್ರಸ್ಥಾನದಗಳು ವೇದಗಳ ನಡುನೆತ್ತಿಯೋನು. ಇಲ್ಲಿ ವೇದಗಳು ಅನ್ನೋದು ನಮಗೆ ಒಂದು ಸೂಕ್ತಗಳ ಮಂತ್ರಗಳ ಒಂದು ಮೊತ್ತವಾದರೂ ಸಹಿತ ಎಷ್ಟೊಂದು ಕಾವ್ಯಗಳಲ್ಲಿ ವೇದಗಳು ಮಾನವ ರೂಪವನ್ನು ಧರಿಸಿ ಬಂದಿದ್ರು, ಮಂತ್ರಗಳು ಮಾನವ ರೂಪವನ್ನು ಧರಿಸಿ ಬಂದಿದ್ರು ಅನ್ನುವಂತಹ ಒಂದು ಚಿತ್ರವನ್ನು ಕೊಡ್ತಾರೆ. ಅಂದರೆ ಆ ಶಕ್ತಿ ಅವುಗಳಿಗೆ ಇತ್ತು ಅನ್ನೋ ಥರ. ಅದು ಉತ್ಪ್ರೇಕ್ಷೆಯೂ ಇರಬಹುದು, ಯಾಕೆಂದರೆ ಕವಿಗೆ ಎಲ್ಲ ಸ್ವಾತಂತ್ರ್ಯವೂ ಇರುತ್ತೆ. ಹಾಗೆ ವೇದಗಳ ನಡುನೆತ್ತಿ ಅನ್ನೋದು ಶಿರೋಭಾಗ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು. ಹಾಗೆ ನೋಡಿದರೆ ಭಗವಂತನ ಪಾದವೇ ಶಿರಕ್ಕಿಂತ ಶ್ರೇಷ್ಠವಾದ್ದು, ನಮಗೆ ಆಶ್ರಯ ಸ್ಥಾನ ಅದು. ಹಾಗೆ ವೇದಗಳ ನಡುನೆತ್ತಿಯಲ್ಲಿ ದೇವರ ಮಕುಟಂಗಳ ಕುಡಿಯಳು ಅಲ್ಲೆಲ್ಲ ನೋಡ್ತಾನೆ. ಅವನಿಗೆ ಎಲ್ಲ ದೇವರ ಮಕುಟಂಗಳು ಅಂದರೆ ದೇವತೆಗಳೆಲ್ಲ ಕಿರೀಟಗಳನ್ನ ಹಾಕಿದ್ದಾರೆ. ಆ ಕಿರೀಟಗಳ ಮಧ್ಯದಲ್ಲಿ ಜಟಾಧಾರಿಯಾದ ಆ ಈಶ್ವರನನ್ನು ಹುಡುಕ್ತಾನೆ, ಕಾಣೋದಿಲ್ಲ. ಮಂತ್ರಗಳ ಮಸ್ತಕದಲ್ಲಿ ಇದು ಮಾನವ ಶರೀರವನ್ನು ಧರಿಸಿ ಬಂದಿದ್ದಂತಹ ಮಂತ್ರಗಳ ಆ ಶಿರದ ಭಾಗದಲ್ಲಿ ನೋಡ್ತಾನೆ, ಕಾಣದೆ ಮರುಗುತ್ತೆ ಮಂದಿಗೆ ತಿರುಗಿ. ಜಡೆಗಳ ತಳ್ತವರೋಳು ಕುಂಡಲ ಉಳ್ಳವರು, ಜಟೆಗಳನ್ನು ಹಾಕಿಕೊಂಡವರು, ಕುಂಡಲಗಳನ್ನು. ಯಾಕೆಂದರೆ ಈಶ್ವರನ ವೇಷವೇ ಅದು. ಆ ಮೇನಕೆಯ ಮಗಳಾದ ಮುಂದೆ ಬರುವಂಥದ್ದು. ಮೇನಕೆಯ ಮಗಳಾದ ಪಾರ್ವತಿಯನ್ನು ಮದುವೆ ಮಾಡಿಕೊಳ್ಳುವಾಗ ಸಹಿತ ಒಂದು ಕಡೆ ಭಾಳ ಕವಿ ತಮಾಷೆಯಾಗಿ ಹೇಳ್ತಾರೆ, ಅವನು ತನ್ನ ಗಣಗಳ ಜೊತೆ ತನ್ನ ಅದೇ ವೇಷದಲ್ಲಿ ಬರ್ತಾನಂತೆ. ಮೇನಕೆ ನನ್ನ ಮಗಳನ್ನು ಕೊಡಲ್ಲ ಅಂದ್ಬಿಡ್ತಾರೆ. ಅವನ ಗಣಗಳೆಲ್ಲ ವಿಚಿತ್ರವಾದಂಥ ಭೀಕರ ರೂಪಿನವೇ. ಒಂದು ಕಾಲು, ಒಂದು ಕಣ್ಣು, ಹೊಟ್ಟೆಲಿ ಇದು ಅಂತ ಏನೇನೋ. ಅಂದರೆ ನೀವು ಎಷ್ಟು ಒಂದು ಇದನ್ನು ಕೊಡಬಹುದು, ವಿಕೃತ ಒಂದು ಚಿತ್ರವನ್ನು ಕೊಡಬಹುದು, ಅಷ್ಟು ವಿಕೃತ ಚಿತ್ರವನ್ನೆಲ್ಲ ಕೊಡ್ತಾರೆ ಗಣಗಳ ರೂಪದಲ್ಲಿ. ಇವನು ಮೈಗೆಲ್ಲ ಬೂದಿ ಬೆಳ್ಕೊಂಡಿದ್ದಾನೆ, ಚರ್ಮ ಧರಿಸಿದ್ದಾನೆ, ಮೈಯಲ್ಲಿ ಬುಳು 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 ಅಂತ ಹಾವುಗಳು ನಾಲಿಗೆಯನ್ನು ಹೀಗೆ ಹೊರಚಾಕುವಂಥದ್ದು. ಅವನು ಹಾವು ತೊಡಗೆ ತಾನು. ಆಮೇಲೆ ಗಂಗೆ ನೆತ್ತಿಯಲ್ಲಿ ಗಂಗೆ, ಚಂದ್ರ, ಏನು ವಿಚಿತ್ರ ವೇಷ. ಆಗ ಹೆದರ್ಕೊಂಡು ಕಿರ್ಚಿಬಿಡ್ತಾಳೆ, ನನ್ನ ಈ ಪರಮ ಸುಂದರಿಯಾದಂಥ ಲೋಕೋತ್ತರ ಚೆಲುವೆಯಾದಂಥ ಮಗಳನ್ನು ಇವನಿಗೆ ನಾನು ಕೊಡಲ್ಲ. ಆಗ ಇದು ಕೇವಲ ಅವನ ನಾಟಕ. ಅವನು ಯಾವ ರೂಪವನ್ನು ಹೇಗೆ ಬೇಕಾದರೂ ಧರಿಸಬಲ್ಲವನು. ಅತ್ಯಂತ ಚೆಲುವನಾದಂಥವನು ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ ನೋಡುಬಾರೆ, ಈತಗಿಂತ ಚೆಲುವನಿಲ್ಲ ನೋಡುಬಾರೆ ತಂಗಿ ನೀಡುಬಾರೆ ಅಂತ ಒಂದು ಹಾಡಿದೆ. ಇವನಿಗಿಂತ ಚೆಲುವನ್ ಯಾರೂ ಇಲ್ಲ. ಆ ಚೆಲುವೇ ಸಾಕು. ಆ ಚೆಲುವಿಗೆ ಹೆಚ್ಚಿನ ಚೆಲುವನ್ನು ಕೊಡುವಂಥದ್ದು ಅವನದೆಲ್ಲ ಧರಿಸುವಂತಹ ವಿಕೃತ ವೇಷಗಳು. ಅವನ ಚೆಲುವನ್ನು ಮುಚ್ಚಿಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ಮೇನಕೆ ಎಷ್ಟಂದ್ರೂ ಹೆತ್ತ ತಾಯಿ ತನ್ನ ಮಗಳಿಗೆ ಅನೂಪನಾದಂತಹ, ಚೆಲುವನಾದಂಥ, ಸುಂದರಾಂಗನಾದಂತಹ, ವಸ್ತ್ರಾಭರಣಗಳಿಂದ ಭೂಷಿತನಾದಂಥವನು ಬೇಕು ಅಂತ ಹೇಳಿ ಹಠ ಇದ್ದಾಗ ಕಡೆಗೆ ಅವನು ಒಂದು ಕ್ಷಣದಲ್ಲಿ ತನ್ನ ರೂಪವನ್ನು ಬದಲಾಯಿಸ್ತಾನೆ. ಏನು ಶಿವನ ಚೆಲುವು! ನೋಡ್ತಾಳೆ ಕಣ್ಣು ತೆಗೆಯೋದಕ್ಕೆ ಆಗಬೇಕು.
ಇವನೇ ನನ್ನ ಅಳಿಯನಂತ. ಹಾಗೆ ಆದರೆ ಅವನ ಸಾಮಾನ್ಯವಾಗಿ ಶಿವ ಅಂತ ಹೇಳುವಾಗ ನಾವು ಅದೇ ಏನು ನಾವು ಸ್ವರೂಪವನ್ನು ಭಸ್ಮಭೂಷಿತ, ನಾಗ ತೊಡುಗೆ, ಆಮೇಲೆ ಚಂದ್ರ ಮತ್ತು ಇವರನ್ನ ಇಟ್ಕೊಂಡಿರುವವನು, ಆಮೇಲೆ ಹಸಿದವನು, ಇದು ಅದು ರುದ್ರಾಕ್ಷಿ ಮಾಲ. ಆಗ ಅವನು ಅದೇ ತರಹ ಜಡೆಗಳ ತಳ್ತವರಳು, ಕುಂಡವಳು ಉಳ್ಳವರು, ತೊಡಿಗಳೆಸೆಬವರಳು, ಹೆಗ್ಗುರುಹಿನ ಹೆಮ್ಮೆಗಳ ಒಡೆಯನ ತಾರು. ಇವೆಲ್ಲ ಅವನ ಗುರುತು, ಶಿವನಿಗೆ ಗುರುತು. ಆ ಹೆಮ್ಮೆಗಳಿಗೆ ಒಡೆಯನಾದಂಥವನ್ನ ಕಾಣದೆ ಆ ಕ್ಷಣಕ್ಕೆ ನನ್ನನ್ನು ಮೋಸ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಭಾವ ಅವನಲ್ಲಿ ಉದಿಸಿದ ತಕ್ಷಣ ಆಕಾಶದ ತನಕ ಏರಿ ಅಲ್ಲಿಂದ ಧಬ್ಬಂತ ಕೆಳಗೆ ಬಿದ್ದರೆ ಯಾವ ಒಂದು ದುಃಖ, ನೋವು, ಅಪಮಾನ ಆಗುತ್ತೋ ಆಗ ಈ ಯಾಗವನ್ನು ನಾನು ಸುಟ್ಟು ಬಿಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಸತಿ ಆರ್ಭಟಿಸ್ತಾನೆ. ಘುಡಿ ಘುಡಿಸುತ್ತ ಏನೋ ದಕ್ಷ ಪುರಾತಕನು ಆವೆಡೆ ಎನಲು, ಪುರಾತಕನೆಂದೊಡೆ ಅದಾರು ಅಧ್ವರದೊಡೆಯನದು, ಏಕೆ ಈ ಯಾಗವ ರಕ್ಷಿಸಬೇಡವೇ, ಬೇಡು ಏನ್ ಕಾರಣ ಬೇಡ, ನುಡಿಯದಿರು ಅವನಿಲ್ಲಿಗೆ ಅಯೋಗ್ಯನು, ಅಲ್ಲಲ್ಲಂ ಬಿಡದೆ ಕಲ್ಲೆನಲು, ಒಲುದೊಡುವನು ತೊಗಲುಡುವನು, ಸುಡುವನು ತಲೆ ಬಿಡುವನು, ಪಡುವನು ಪ್ರೇತೋರ್ವಿಯುಳ್ ಎಂದಂ ಮುಂದರಿಯದನು. ಮತ್ತೆ ಇಲ್ಲಿ ಒಂದು ಚುಚುಕಾದ ಸಂಭಾಷಣೆಯನ್ನು ಬಹಳ ಸುಂದರವಾಗಿ ಕಟ್ಟಿಕೊಡ್ತಾನೆ ರಾಘವಾಂಕ. ಗುಡುಗುಡಿಸ್ತಾ ಅರ್ಭಟಿಸ್ತಾ ಹೇಳ್ತಾನೆ, ಏನೋ ದಕ್ಷ ಪುರಾಂತಕನೆಲ್ಲಿ, ಆವಡೆಯಲ್ಲಿ ಅಂತ ಹೇಳಿದಾಗ ಪುರಾಂತಕ ಇಲ್ಲಿಲ್ಲ, ಅವನು ಇಲ್ಲಿಲ್ಲ ಅಂದಾಗ ಯಾಕೆ ಅವನು ಬರಬೇಕಿಲ್ಲಿ ಅಂತ ಕೇಳ್ತಾನೆ. ಈ ಅಧ್ವರವನ್ನು ರಕ್ಷಿಸಬೇಡವೇ ಅಂತ ಹೇಳಿದಾಗ ಬೇಕಿಲ್ಲ, ಅಧ್ವರವನ್ನ ರಕ್ಷಿಸಬೇಕು ಅಂದಾಗ ಯಾಗವ ರಕ್ಷಿಸಬೇಡವೇ, ಬೇಡ ಅಂದ. ಯಾವ ಕಾರಣಕ್ಕೆ? ಯಾಕೆಂದ್ರೆ ಇವನಿಗೆ ಅವನನ್ನ ಒಂದು ಅಟ್ಯಾಕ್ ಮಾಡೋದಕ್ಕೆ ಮುಂಚೆ ಅವನ ಭಾವ ಏನು, ಅವನು ಎಷ್ಟರ ಮಟ್ಟಿಗೆ ಶಿವನ ವಿರೋಧಿ, ಅಲ್ಲಿ ಎಷ್ಟು ಅವನನ್ನು ನಾನು ಅದೆಲ್ಲ ಒಂದು, ಯಾಕೆಂದ್ರೆ ಯಾವುದೇ ಒಬ್ಬರಿಗೆ ಒಂದು ಶಿಕ್ಷೆಯನ್ನು ಕೊಡಬೇಕಾದ್ರೆ ಸಂಪೂರ್ಣವಾಗಿ ಅದರ ಒಂದು ವಿವರವನ್ನು ತಿಳ್ಕೊಳ್ಬೇಕು, ಅವನ ಅಪರಾಧದ ಪರಿಮಾಣ ಎಷ್ಟು, ಹೌದು ಅದು ತಿಳ್ಕೊಬೇಕು. ಅದಕ್ಕೆ ರಕ್ಷಿಸಬೇಡವೇ ಯಾಗವ, ಬೇಡ ಅಂತ ಕೇಳಿದಾಗ ಏನು ಕಾರಣ ಬೇಡ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಇಲ್ಲಿ ಅವನು ಅಯೋಗ್ಯ, ಈ ಸಭೆಗೆ ಈ ಯಾಗಕ್ಕೆ ಬರುವುದಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ. ಯಾಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದಾಗ ಅವನು ಅಲ್ಲಲ್ಲ ಬಿಡದೆ ಕಲ್ಲೇನ ಏಕಲ್ಲನೇನಲ್ಲೂ ಅವನು ಹೇಳ್ತಾನೆ, ತೊಡುವನು ತೊಗಲುಡುಗೆಯನು, ಚರ್ಮವನ್ನು ಧರಿಸ್ತಾನೆ, ಅಪವಿತ್ರವಾದಂತಹ ಹೇಸಿಗೆ ತರುವಂತಹ ಆ ಚರ್ಮವನ್ನು ಧರಿಸ್ತಾನೆ. ಸುಡುವನು ಅಂದರೆ ಸುಡುಗಾಡಲ್ಲಿ ವಾಸ ಮಾಡ್ತಾನೆ. ತಲೆ ಬಿಡುವನು, ಪಡುವನು ಪ್ರೇತೋರ್ ವೀರ್ಯೋಳೆಂದು ಅವನು ಎಲ್ಲ ಅಲಂಕಾರಗಳನ್ನ, ಇದು ಒಂದು ಥರದಲ್ಲಿ ನಿಂದಾಸ್ತುತಿಯ ಥರ ಇವೆಲ್ಲ. ಅವನ ಏನು ಒಂದು ಅವಗುಣಗಳು ಅಂತ ಏನು ಹೇಳ್ತಾರೆ, ಹೌದು ಅವನ ಒಂದು ದಿವ್ಯ ಸ್ವರೂಪವನ್ನು ಆ ರೀತಿಯಲ್ಲಿ ಇದೆ. ತಲೆ ಬಿಡುವನು, ಪಡುವನು ಪ್ರೇತೋರ್ವಿನು, ಪ್ರೇತಗಳ ಜೊತೆ ಅವನು ಸುತ್ತಾಡ್ತಾನೆ. ಆದ್ದರಿಂದ ಅವನು ಇಲ್ಲಿಗೆ ಯೋಗ್ಯನಲ್ಲ. ನೋಡಿ ಇಲ್ಲೆಲ್ಲರೂ ಹೇಗೆ ಬಂದಿದ್ದಾರೆ, ಸರ್ವಾಲಂಕಾರ ಭೂಷಿತರಾಗಿ. ಜಯೂರುಗಳು ಬಂದಿದ್ದಾರೆ, ಜಟಾಮುಖರು ಜಟೆಯಿಂದ ಕಟ್ಟಿದ್ದಾರೆ, ಆದರೆ ಅವ್ರು ಯಾರೂ ಈ ಕಪಾಲ ಮಾಲೆಯನ್ನು ಹಾಕ್ಕೊಂಡಿಲ್ಲ, ಹಾವುಗಳನ್ನು ಧರಿಸಿಲ್ಲ, ಚರ್ಮವನ್ನು ಧರಿಸಿಲ್ಲ. ಹಾಗಾಗಿ ಋಷಿಮುನಿಗಳ ವೇಷದಂತೆ ಋಷಿಮುನಿಗಳು ಬಂದಿದ್ದಾರೆ. ಇವನು ಎಲ್ಲಕ್ಕೂ ಬಾಹಿರನಾದಂತಹ ರೀತಿಯಲ್ಲಿ ಅಮಂಗಳಕರವಾದ ವೇಷ, ಅಮಂಗಳಕರವಾದ ನಡೆನುಡಿ. ಆದ್ದರಿಂದ ಅಂಥವನನ್ನು ಮಂಗಳಮಯವಾದಂತಹ ಯಜ್ಞದಲ್ಲಿ ಅವನಿಗೆ ನಾನು ಪ್ರವೇಶವನ್ನು ಕೊಡೋದಕ್ಕೆ ಇಷ್ಟಪಡಲಿಲ್ಲ, ಅವನು ಇಲ್ಲಿಗೆ ಯೋಗ್ಯನಲ್ಲ ಅಂತ ಹೇಳಿದಾಗ ದಕ್ಷ ಬ್ರಹ್ಮ ದದೀಚಿಗೆ ಹೇಳೋದು. ಅವನು ದದೀಚಿ ಪ್ರಶ್ನೆ ಮಾಡ್ತಾ ಹೋದಾಗ ಹೇಳ್ತಾನೆ, ಅವನು ಅಮಂಗಳಕಾರನು, ಅವನಿಗೆ ಇಲ್ಲಿ ಯೋಗ್ಯತೆ ಇಲ್ಲ, ಅವನನ್ನು ಇಲ್ಲಿ ಕರೀಲಿಲ್ಲ. ಇಂತಹ ಯಾಗದಲ್ಲಿ ಶಿವನಂಥವರಿಗೆ ಸ್ಥಾನವಿಲ್ಲ. ಶಿವನೇ ಆ ಯಾಗಕ್ಕೆ ಯಜಮಾನನಾಗಬೇಕಾದಂಥವನು, ಆ ಯಜ್ಞ ರಕ್ಷಕನಾಗಬೇಕಾದಂಥವನು, ಅವನೇ ಯಜ್ಞ ಸ್ವರೂಪನು, ಮುಖ್ಯವಾಗಿ ಆ ಯಜ್ಞ ಸ್ವರೂಪನು. ಆದರೆ ಅವನನ್ನು ಇವನು ಬಾಹಿರನನ್ನಾಗಿ ಮಾಡಿ ಅವನ ಅವನ ಗುಣಗಳಾದರೂ ಸಹಿತ ಅವನ ಸ್ವರೂಪವನ್ನು ಒಂದು ಹೇಸಿಗೆಯಾಗುವಂತಹ ರೀತಿಯಲ್ಲಿ ವರ್ಣಿಸಿ, ಇಲ್ಲ ನಾನು ಅವನನ್ನು ಕರೀಲಿಲ್ಲ ಅಂತ. ಆಗ ಘನ ಮಂಗಳಮಯನ್ ஆவுதன் உட்டன் அது புனீதன் அதே நன் தொட்ட என்னுடையன்
ಸನುಮಾಗದೆ ನಡೆದ ಇಂತಿ ಹರಿಯಜ ಸುರರು ಸುಟ್ಟನು ಬಿಡು ಸನುಮಾರ್ಗದೆ ನಡೆದ ಇಂತಿ ಹರಿಯಜ ಸುರರು ಮುನಿಕುಲವೆರೆಸೊಡೆ ಅವರಿದ ಒಕ್ಕುದನ್ನು ಉಂಡಿತ್ತರುನು ಅನುಭವಿಸಿ ಸಮಂತಂದ ಒಲಿದಂತಾದರೆ ಹೇಳು ಗೆನಲು ಈ ಮಹಿಮೆಗಳ ಎನ್ನ ಅಳಿಯ ನೆನೆಸಲಾರವು ಕೇಳೆಂದನು ಪಾತಕನು. ಇವನು ಇನ್ನಿಲ್ಲದ ರೀತಿಯಲ್ಲಿ ಶಿವನನ್ನು ಅಮಂಗಳ, ಅವಿವೇಕಿ, ದೂಷಿತನಾದಂಥವನು ಅಂತ ನಿಂದಿಸ್ತಾ ಹೇಳ್ತಾನೆ. ಆಗ ಅವನು ಘನಮಂಗಳಮಯನು ಆವುದುಟ್ಟನು ಅದು ಪುನೀತವಾದುದು. ಅವನ ದೇಹದ ಸ್ಪರ್ಶದಿಂದ ಯಾವುದಾದರೂ ಸಹಿತ ಮಂಗಳಮಯವಾಗುತ್ತೆ. ಶಿವ ಅನ್ನುವ ಪದದ ಅರ್ಥವೇ ಮಂಗಳ ಅಂತೇಳಿ. ಅದರಿಂದ ಅಶಿವ ಇರುವುದಕ್ಕೆ ಸಾಧ್ಯವಿಲ್ಲ. ಶಿವ ಅಂದ ತಕ್ಷಣ ಅವನು ಏನು ತೊಟ್ಟರು, ಏನು ಉಟ್ಟರು, ಏನು ಬಳಿದುಕೊಂಡರು ಅದೆಲ್ಲವೂ ಅದಕ್ಕೆ ಆ ಕ್ಷಣಕ್ಕೆ ಆ ಮಂಗಳತನವನ್ನು ಪಡೆದು ಬಿಡ್ತವೆ. ಅವು ಮಂಗಳಮಯವಾಗುತ್ತೆ. ಆದ್ದರಿಂದ ಅವನ ತವಲುಡುಗೆಯಾಗಲಿ, ರುದ್ರಾಕ್ಷಿಯಾಗಲಿ, ಹಾವಿನ ಒಡವೆಯಾಗಲಿ, ಅಥವಾ ಅವನು ಏನೇ ಅವನ ಚಂದ್ರ ಮತ್ತೊಂದು ಅದೆಲ್ಲ ನಾವು ಯಾರು ಹಾಗೆ ಹಾಕ್ಕೊಂಡ್ರೆ ಏನೋ ವಿಚಿತ್ರ ಅನಿಸುತ್ತೆ. ಅದು ಏನಾದರೂ ಫ್ಯಾನ್ಸಿ ಡ್ರೆಸ್ಸಲ್ಲಿ ಹಾಕ್ಕೋಬೋದು ಅಷ್ಟೇ. ಆದರೆ ಯಾರು ಹಾಗೆ ಹಾಕ್ಕೊಂಡು ಬರೋಕ್ಕೆ ಸಾಧ್ಯ. ಆದರೆ ಮಂಗಳ ಸ್ವರೂಪನಾದಂಥ, ಮಂಗಳಕ್ಕೆ ಮಂಗಳನಾದಂತಹ ಆ ಶಿವನ ಒಂದು ಸ್ಪರ್ಶದಿಂದ ಅವು ಎಲ್ಲವೂ ಮಂಗಳವಾಯಿತು ಅಂತೆಲ್ಲ ಹೇಳ್ತಾನೆ. ನೀನು ಸನ್ಮಾರ್ಗದಲ್ಲಿ ನಡೆಯದೆ ನೀನು ಈ ಥರ ಮಾಡ್ತಾ ಇದೀಯ, ಹೋಗ್ಕೊಳ್ಳಿ. ಹರಿ ಅಜ ಸುರರು ಮುನಿಕುಲವೆರಸುಡಿ. ಇವರು ಯಾವ ರೀತಿಯಲ್ಲಿ ಅಂದರೆ ವಿಷ್ಣು, ಬ್ರಹ್ಮ ಮತ್ತು ಇದು ದೇವತೆಗಳು ಅವರೆಲ್ಲ ಹೇಗೆ ಈ ಒಂದು ಯಾಗಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಅವರೆಲ್ಲರಿಗಿಂತಲೂ ಶ್ರೇಷ್ಠನಾದಂಥವನು ಶಿವ, ಎಲ್ಲರ ಮೇಲೆ ಇರುವವನು ಶಿವ. ಇವರೆಲ್ಲ ಅವನಿಗಿಂತ ಕೆಳಗೆ ಇರುವರು. ಅವರು ಹೆಂಗೆ ವಿಷ್ಣು ಬ್ರಹ್ಮೇಂದ್ರಾದಿಗಳು ಮುನಿಗಳು ಈ ಶಿವರಹಿತವಾದ ಯಾಗಕ್ಕೆ ಹೇಗೆ ಒಪ್ಪಿಗೆಯನ್ನಿತ್ತರು. ಆದ್ದರಿಂದ ಯಾಗಗಳಿಗೆಲ್ಲ ಪತಿಯಾದಂಥ, ಯಜ್ಞಪತಿಯಾದಂತಹ ಈ ಮಹಾಮಹಿಮನನ್ನು ಹೇಗೆ ಮರೆತರು ಅಂತ ಹೇಳುವಾಗ ಈಶ್ವರನು ದಕ್ಷ ಹೇಳ್ತಾನೆ, ನೀನೇನೇನು ಮಹಿಮೆ 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 ಅಂತ ಹೇಳ್ತೀಯೋ. ಆಮೇಲೆ ಇನ್ನೊಂದು ಹೇಳ್ತಾನೆ, ಅವನು ನಿನಗೆ ಅಳಿಯ, ಅದನ್ನು ಮರಿಬೇಡ, ಮಗಳ ಗಂಡ, ಅದನ್ನು ಮರಿಬೇಡ ಅಂತ ಹೇಳಿದಾಗ ನೀನು ಯಾವ ಮಹಿಮೆ ಹೇಳ್ತೀಯೋ ಅದು ಯಾವುದರಿಂದ ಅವನು ನನಗೆ ಅಳಿಯ ಅನ್ನಿಸ್ಕೊಳ್ಳೋದಕ್ಕೆ ಲಾಯಕ್ಕಿಲ್ಲ. ಅವನು ಹಿಂದೊಂದು ಕಡೆ ಹೇಳ್ತಾನೆ, ಬ್ರಹ್ಮನ ಮಾತಿಗೆ ಕೇಳಿ ನಾನು ತಲೆ ಕೆಟ್ಟು ನನ್ನ ಚಿನ್ನದಂಥ ಸ್ವರ್ಣ ಪುತ್ಥಳಿಯಂಥ ಮಗಳನ್ನು ಇಂಥ ಒಂದು ಅಕುಲನಾದಂಥ, ನಾಗರಿಕನಾದಂಥ, ವಿವೇಕಿಯಾದಂಥ, ಸ್ಮಶಾನವಾಸಿಯಾದಂಥ ಬೂದಿ ಬಡತನಿಗೆ ನಾನು ಕೊಟ್ಬಿಟ್ಟೆ, ಅದಕ್ಕೆ ನಾನು ಪಶ್ಚಾತ್ತಾಪ ಪಡ್ತಿದ್ದೀನಿ ಅಂತ ಅವನು ಹೇಳ್ತಾನೆ. ಅದರಿಂದ ಯಾವ ಗುಣಗಳು ಸಹಿತ ಆಗಿದ್ದಾನೆ, ಮದುವೆ ಮಾಡ್ಕೊಂಡಿದ್ದಾನೆ, ನಾನು ಬುದ್ಧಿಗೆಟ್ಟು ಮದುವೆ ಮಾಡಿಕೊಡ್ತೀನಿ, ಆದರೆ ನಾನು ನನ್ನ ಅಳಿಯ ಅಂತ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ, ಅವನು ನನ್ನ ಅಳಿಯನಾಗಲಾರ ಅಂತ ಹೇಳಿ ಪಾತಕಿಯಾದಂಥ ದಕ್ಷ ಹೇಳ್ತಾನೆ. ಆಗ ಈ ಅಳಿಯ ಅನ್ನುವ ಪದ, ಈಗ ಇದರಲ್ಲಿ ಕೆಲವು ಶ್ರೇಷಾರ್ಥಗಳು ಅಂತ ಹೇಳ್ತಾರೆ. ಒಂದೇ ಪದಕ್ಕೆ ಹಲವು ಅರ್ಥಗಳಿದ್ದು ಅದಕ್ಕೆ ಶ್ರೇಷಾರ್ಥ ಪದಗಳು ಅಂತ ಹೇಳ್ತಾರೆ. ಈಗ ಹರಿ ಅನ್ನೋದಕ್ಕೆ ಒಂದು 28-30 ಪದಗಳಿಗೆ ಅರ್ಥಗಳಿದೆ. ಅದು ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರ, ಅಗ್ನಿ, ಯಮ, ಆಮೇಲೆ ಕುದುರೆ, ಸಿಂಹ, ಈ ಥರ ತುಂಬ ಇದೆ. ನಾಭಿ, ಚಕ್ಕಡಿ, ಹೀಗೆ ತುಂಬ ಅರ್ಥಗಳಿದೆ. ಅದನ್ನು ಈಗ ಹರಿ ಅಂತ ಹೇಳಿ ಒಂದು ಪದ್ಯವನ್ನು ಬರೆದ್ರೆ ಅದರಲ್ಲಿ ಎಲ್ಲದಕ್ಕೂ ನಾವು ವಿಷ್ಣು ಅಂತ ತಗೊಳ್ಳೋಕ್ಕಲ್ಲ, ಹರಿಯುವುದು. ಆಗ ಅದಕ್ಕೆ ತಕ್ಕ ಹಾಗೆ ಅದರಲ್ಲಿರುವ ಅರ್ಥಗಳನ್ನು, ಶ್ರೇಷಾರ್ಥಗಳನ್ನು ನೋಡಿದಾಗ ಆ ಪದ್ಯದ ಸ್ವಾರಸ್ಯ ಉಂಟಾಗುತ್ತೆ. ಆ ರೀತಿಯಲ್ಲಿ ಅಳಿಯ ಅನ್ನುವಂತಹ ಒಂದು ಪದದ ಸ್ವಾರಸ್ಯವನ್ನು ಈ ಶ್ಲೇಷಾರ್ಥಗಳ ಮೂಲಕ ಈ ರಾಘವಾಂಕ ಇಲ್ಲಿ ಕಟ್ಕೊಡ್ತಾನೆ. ಹರಿ ಅಜ ಸುರಲ್ ಅಳಿವಂತ ಅಳಿಯಂ ನಿನ್ನು ಈ ಅಧ್ವರವ ಅಳಿವಂತಳಿಯಂ ನೀನ್ ಅಳಿವಂತಳಿಯಂ ಶರಣೆಂದರೆನಳಿಯಂ ಬಲೆತವರ್ಗಳ ನಿರದಳಿವಂ ನೆರೆದಿನ್ನ ಅಳಿಯನೆನೆ ಅರೆವಣ್ಣ ಕುಲೀನನ ನಾಥನ ನಾಮಿಕನು
ನಿರ್ಗುಣ ದೈವಂ ಹರನ್ ಆತನ ನೀ ನೆನೆಯದಿರೆನೆ ಮುದಿ ಕಡುಗೋಪಿಸಿದನು ಅದೇ ಮಣ್ಣಿಪೆನು. ಅಳಿ ಅನ್ನೋದಕ್ಕೆ ನಾಶವಾಗುವ ಅನ್ನೋ ಅರ್ಥ ಇದೆ. ಅಳಿಯ ಅಂತ ಅನ್ನೋದಕ್ಕೆ ಮಗಳ ಗಂಡ ಅನ್ನೋದು ಅರ್ಥ ಇದೆ. ನಾಶವಾಗುವುದಿಲ್ಲ ಅನ್ನೋ ಅರ್ಥನೂ ಕೊಡ್ಬೋದು. ಅದಕ್ಕೆ ಇಲ್ಲಿ ನೋಡಿ, ಹರಿಯಜ ಸುರರಳಿವಂತೆ ಅಳಿಯಂ. ಇಲ್ಲಿ ವಿಷ್ಣು ಪುರಾಣದಲ್ಲಿ ವಿಷ್ಣು ಒಬ್ಬ ಬಿಟ್ಟು ಉಳಿದವರೆಲ್ಲ ನಾಶವಾಗುತ್ತಾರೆ. ಬ್ರಹ್ಮನದ್ದು ಸಹಿತ ಅದು ಒಂದು ಟೆಂಪ್ರರಿ ಪಟ್ಟ, ಶಿವನದ್ದು ಟೆಂಪ್ರರಿ ಪಟ್ಟ. ಈ ಥರ ಎಲ್ಲ ಅವರವರ ಪುರಾಣಗಳಿಗೆ ಅವರು ಹಾಗೆ ಮಾಡಿಬಿಟ್ಟು ಅದಕ್ಕೆ ಶಾಶ್ವತನಾದವನು, ಅನಂತನಾದವನು, ಅನಾದಿಯಾದವನು, ಆಜನ್ಮನಾದಂಥವನು ವಿಷ್ಣು ಮಾತ್ರ ಅಂತ ಹೇಳ್ತಾರೆ. ಆದರೆ ಶಿವಪುರಾಣದಲ್ಲಿ ಆ ಎಲ್ಲ ಗುಣಗಳನ್ನು ಶಿವನಿಗೆ ಆರೋಪಿಸ್ತಾರೆ. ಶಿವನೇ ಸರ್ವೋತ್ತಮನಾದಂಥವನು. ವಿಷ್ಣು ಬ್ರಹ್ಮಾದಿಗಳಿಗೆ, ದೇವತೆಗಳಿಗೆ ಅಧಿಕಾರಗಳನ್ನು ಕೊಟ್ಟವನು, ಅವರನ್ನು ಆಯಾ ಸ್ಥಾನದಲ್ಲಿ ಸ್ಥಾಪಿಸುವಂಥವನು, ಆ ಸ್ಥಾಪಿಸಿದಂತಹ ಸ್ಥಾನದಲ್ಲಿ ಅದನ್ನು ನಿರ್ವಹಿಸುವಂಥ ಶಕ್ತಿಯನ್ನು ಕೊಡುವವನೂ ಸಹಿತ ಶಿವನು. ಅದು ನನಗೆ ಅದೇ ಮನಸ್ಥಿತಿ ಆಶ್ಚರ್ಯ ಆಗುತ್ತೆ. ವೇದವ್ಯಾಸರೇ 18 ಪುರಾಣಗಳನ್ನು ಬರೆದು ಅಂತ ಹೇಳ್ತಾರೆ. ಅಷ್ಟಲ್ಲದೆ ಉಪಪುರಾಣಗಳು 18 ಅಂತಿದೆ. ಈ ದೇವಿ ಮಹಾತ್ಮೆ, ದೇವಿ ಭಾಗವತ, ಗಣೇಶ ಪುರಾಣ ಬಹಳಷ್ಟು ಬರುತ್ತೆ. ನಾನು ಎಲ್ಲವನ್ನೂ ಒಂದು ಚೂರು ಕಣ್ಣಾಡಿಸಿದ್ದೀನಿ. ಶಿವಪುರಾಣದಲ್ಲಿ ಶಿವನೇ ಎಲ್ಲರಿಗೂ ಇದು ಮಾಡುವಂಥನು. ವಿಷ್ಣು ಬ್ರಹ್ಮಗಳು ಅವನ ಅಧೀನದಲ್ಲಿರುವಂಥವ್ರು. ದೇವಿ ಪುರಾಣದಲ್ಲಿ ದೇವಿಯೇ ಸರ್ವ ಶ್ರೇಷ್ಠರು. ವಿಷ್ಣು, ಶಿವ, ಬ್ರಹ್ಮ ವಿಷ್ಣು ಮಹೇಶ್ವರು, ಇನ್ನು ದೇವತೆಗಳಂತೂ ಬಿಡಿ, ದೇವತೆಗಳನ್ನ ಯಾವತ್ತೂ ಯಾವ ಪುರಾಣದಲ್ಲೂ ಅವರೇ ಮೇಲು ಅಂತ ತಗೊಂಡಿಲ್ಲ. ಅವರಿಗೆಲ್ಲರಿಗೂ ಒಂದು ಸೃಷ್ಟಿಸಿಬಿಟ್ಟು ಅವರಿಗೆ ಅಧಿಕಾರವನ್ನು ಕೊಟ್ಟು ಅದನ್ನು ನಡೆಸುವಂತಹ ಶಕ್ತಿಯನ್ನು ಕೊಡುವವಳು ದೇವಿ ಅಂತ. ಇದನ್ನು ಒಂದು ಸ್ವಲ್ಪ ಮಟ್ಟಿಗೆ ಒಪ್ಕೋಬಹುದು ಅನಿಸುತ್ತೆ. ಯಾಕೆಂದರೆ ನನ್ನ ಆರ್ಗ್ಯುಮೆಂಟ್ ಇದು, ಪ್ರಪಂಚದ ಪ್ರತಿಯೊಂದು ಜೀವಿಯು ಹುಟ್ಟುವುದು ತಾಯಿಯಿಂದ, ಸ್ತ್ರೀ ಶಕ್ತಿಯಿಂದ. ಯಾವುದಾದ್ರೂ ಬರೀ ಪುರುಷನಿಂದ ಹುಟ್ಟಿದ್ದು ನೋಡಿದರೆ ಅದರಲ್ಲಿ ಕೊಡ್ತಾರೆ, ಪುರಾಣಗಳೆಲ್ಲ ಕೊಡ್ತಾರೆ, ಸ್ತ್ರೀ ಸಂಪರ್ಕವಿಲ್ಲದೆ ಅದೇನೋ ಅವನಿಗೆ ಸ್ಕಲನವಾಯಿತು, ಅದನ್ನು ದೊನ್ನೆಲಿಟ್ಟರು, ಇದರಲ್ಲಿಟ್ಟರು, ಮಗು ಇದೆಲ್ಲ ಬರುತ್ತೆ, ಬೇರೆ ಪ್ರಶ್ನೆ. ಆದರೆ ಪ್ರತಿಯೊಂದು ಜೀವಿಗೆ ಮಾತ್ರ ಜನ್ಮವನ್ನು ಕೊಡುವುದು ತಾಯಿ ಅಂದಮೇಲೆ ಈ ಸೃಷ್ಟಿಗೂ ಜನ್ಮ ಕೊಟ್ಟವಳು ಒಬ್ಬ ದೇವಿ ಅಲ್ಲ, ಒಂದು ಎನರ್ಜಿ ಶಕ್ತಿ ತಾನೆ. ಆದ್ದರಿಂದ ಇದು ಒಂದು ಥರದಲ್ಲಿ ಲಾಜಿಕ್ಕಾಗಿ ನಾನು ಪ್ರತಿಪಾದಿಸುವಂಥ, ನಾನು ಒಪ್ಪಿಕೊಳ್ಳುವಂಥದ್ದು. ಅಂದಮೇಲೆ ಅದನ್ನು ಶಿವನಾಗಲಿ ಅಥವಾ ವಿಷ್ಣು ಆಗಲಿ ಅಂತ ಹಾಕಬೇಕು. ದೇವಿ ಅಂತಂದಾಗ ಇಡೀ ಸೃಷ್ಟಿಗೆ ಕಾರಣಕರ್ತಳಾದವಳು ದೇವಿ ಅನ್ನುವುದು ನನ್ನ ಒಂದು ಅದೇ ಹೇಳಿದೆ. ಪ್ರತಿಯೊಂದು ಈಗ ಪರಂಗಿ ಗಿಡ ಉದಾಹರಣೆಗೆ, ಗಂಡು ಗಿಡ ಹೆಣ್ಣು ಗಿಡ ಅಂತಾರೆ. ಗಂಡು ಗಿಡ ಆದರೆ ಅದೇನು ಬರೀ ಹೂ ಬಿಡ್ತಾ ಹೋಗ್ತಾರೆ, ಒಂದು ಕಾಯಿ ಹಿಡ್ಸಾಕ ಬರೀ. ನಾನು ನೋಡಿ ನಮ್ಮಲ್ಲಿ ಹಾಕಿ ಬೆಳೆದಿತ್ತು, ಬರೀ ತೆಕ್ಕೆ ಬರುತ್ತು, ಒಂದು ಕಾಯಿ ಬಿಡಲಿಲ್ಲ. ಅದು ಆ್ಯಕ್ಚುಲಾಗಿ ಏನಂದರೆ ಡಿಪೆಂಡಿಂಗ್ ಆನ್ ದಿ ಮಾಯಿಶ್ಚರ್ ಅವೈಲಬಿಲಿಟಿ ಆ್ಯಂಡ್ ನ್ಯೂಟ್ರಿಯೆಂಟ್ಸ್, ಅದು ಫೀಮೇಲ್ ಫ್ಲವರ್ಸಲ್ಲಿ ಬಿದ್ದೋಗುತ್ತೆ. ಗೊತ್ತು ಅದು ಇದಾಗಬೇಕಲ್ಲ, ಪಾಲಿನೇಷನ್ ಆಗಬೇಕಲ್ಲ. ಹಾಂ, ಆದರೆ ಆಮೇಲೆ ಇನ್ನೊಂದು ನೋಡಿ ಇದು ಅಂತಂದರೆ, ಕೆಲವು ಮರಗಳು ಹೂವಿಲ್ದೇ ಹಣ್ಣಾಗುತ್ತೆ. ಹಲಸು, ಆಲ. ಅಂದರೆ ನಾನೇನು ಹೇಳ್ತೀನಿ ಅಂದರೆ, ಸೃಷ್ಟಿಯಲ್ಲಿ ಪ್ರತಿಯೊಂದು ಒಂದು ನಿಯಮಾನುಸಾರ ನಡೆದ್ರೂ ಸೃಷ್ಟಿಯೇ ತನ್ನ ನಿಯಮಗಳನ್ನು ತಾನೇ ಮೀರುತ್ತೆ. ಹೂವಿಲ್ಲದೆ ಹಣ್ಣುಂಟೆ ಅಂತ ಕೆಲವು ಕೀರ್ತನೆಗಳು ಬರ್ತಾರೆ. ಹೂವಿಲ್ಲದೆ ಹಣ್ಣಿದೆ. ಹಲಸಿಗೆ ಹೂವು ಇಲ್ಲ, ಏನೂ ಇಲ್ಲ, ಅದು ಏಕದಮ್ ಬೆಳೆಯುತ್ತೆ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಹೊರೆ ಇಲ್ಲ. ಜಾಲಿಯ ಮರವು ನೆರಳಲ್ಲ ಅಂತ ಒಬ್ಬರು ಬರ್ತಾರೆ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ನೆರಳಿಲ್ಲ, ಜಾಲಿಯ ಮರವು ನೆರಳಲ್ಲ, ಒಂದು ಜನಪದ ಗೀತೆ ಇದೆ. ಆಲ ಆಗಲಿ, ಇದಾಗಲಿ. ಆಮೇಲೆ ಇದು ಅಷ್ಟೇ, ಹತ್ತಿ ಹಣ್ಣು ಅಷ್ಟೇ, ಅದಕ್ಕೆ ಹೂವಿಲ್ಲ ಅಂದರೆ ಅದ್ರ ಬೀಜ ಇರುತ್ತೆ ಒಳಗೆ. ಈಗ ಹಲಸಿಗೆ ಬೀಜ ಇರುತ್ತೆ, ಇದು ಅಲ್ಲ ಇರುತ್ತೆ, ಆದರೆ ನಮಗೆ ಪ್ರಕಟವಾಗಿ ಕಾಣೋದಿಲ್ವ. ಆದರೆ ಹೂವು ಅಂತ ಇರಲ್ಲ. ಅದು ನಿಮಗೆ ಕಾಂಡದಿಂದ ಡೈರೆಕ್ಟ್ ಆಗಿ ನಿಮಗೆ ಬೆಳೆಯೋದು. ಅಟ್ರಾಕ್ಟ್ ಮಾಡ್ತಾವಲ್ಲ ಹನಿ ಬೀಸ್, ಅದಕ್ಕೋಸ್ಕರ ಹೂ ಬರುತ್ತೆ. ಇವಕ್ಕೆಲ್ಲ ಬೇಕಾಗಿಲ್ಲ, ಹಂಗೆ ಒಳಗೆ. ಅದೇ ಹೇಳಿದ್ದು, ಪ್ರಕೃತಿ ಒಂದು ನಿಯಮವನ್ನು ಪಾಲಿಸುತ್ತೆ ಅಂತ ನಾವು ಹೇಳಾದ್ರೂ ನೀನೇನು ಇದನ್ನ ನೋಡ್ತೀಯ, ನಾನು ಅದನ್ನು ಮೀರಬಲ್ಲೆ ಅಂತ ಪ್ರಕೃತಿ ತೋರಿಸುತ್ತೆ ಅಲ್ವಾ. ಹಾಗೆ ಇಲ್ಲಿ ಅಳಿಯ ಅಂತ ನನ್ನ ಹೋಯ್ತು ಆಯ್ತಾ.
ಅಳಿಯ ಅಂತನ್ನೋದನ್ನು ಈ ಎರಡು ಅರ್ಥದಲ್ಲಿ, ಒಂದು ಮಗಳ ಗಂಡ ಅನ್ನೋ ಅರ್ಥದಲ್ಲಿ, ಇನ್ನೊಂದು ನಾಶವಾಗುವುದಿಲ್ಲ ಅಂತ. ಹರಿಯಜ ಸುರರಳಿವಂತಳಿಯ ಇಲ್ಲಿ ಹೇಳಿದ್ರೆ ಶಿವಪುರಾಣದಲ್ಲಿ ಈ ಥರ ಕೊಡ್ತಾರೆ, ವಿಷ್ಣು ಪುರಾಣದಲ್ಲಿ ಬೇರೆ ಥರ, ಹರಿವಂಶದಲ್ಲಿ ಬೇರೆ ಥರ, ದೇವಿ ಮಹಾತ್ಮಲ್ಲಿ ಥರ. ಗಣೇಶ ಪುರಾಣ ಅಂತ ಒಂದಿದೆ. ಆ ಗಣೇಶ ಪುರಾಣದಲ್ಲಿ ಗಣೇಶನೇ ಆದಿ, ಅನಾದಿ, ಜನ್ಮರಹಿತನು, ಅನಂತನು. ಅವನೇ ಸೃಷ್ಟಿಯನ್ನು ಮಾಡಿ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರಿಗೂ ಅವರನ್ನು ಸೃಷ್ಟಿಸಿ ಅವರಿಗೆ ಶಕ್ತಿಯನ್ನು ಕೊಡುವಂಥವನು, ಅವರನ್ನು ಅಂಥಂಥ ಅಧಿಕಾರದಲ್ಲಿಟ್ಟು ಪ್ರಪಂಚದ ಎಲ್ಲ ಒಂದು ವ್ಯಾಪಾರಗಳು ಒಂದು ಸರಿಯಾದ ರೀತಿಯಲ್ಲಿ ನಡೆಯುವಂಥ ಹಾಗೆ ಮಾಡುವ ಅಪರವಾದಂತಹ ಶಕ್ತಿ ಉಳ್ಳಂಥವನು, ಸರ್ವೋತ್ಕೃಷ್ಟನಾದಂಥವನು ಗಣೇಶ ಅಂತ. ಅದಕ್ಕೆ ನನಗೆ ಅದೇ ಅನಿಸುತ್ತೆ, ವೇದವ್ಯಾಸರೇ ಬರೆದು ಅನ್ನುವಾಗ ಒಂದು ಕಡೆ ಇವನು ಶ್ರೇಷ್ಠ ಅಂತಾರೆ, ಒಂದು ಕಡೆ ಅವನು ಶ್ರೇಷ್ಠ ಅಂತಾರೆ. ಅದಕ್ಕೆ ಅವರವರ ಭಾವಕ್ಕೆ ಅವರವರ ಬುದ್ಧಿಗೆ ಅಷ್ಟೇ. ಆದ್ದರಿಂದ ಹರಿಯದ ಸುರರರಿವಂತಳಿಯನು, ಈ ಶಿವನೇನು ಬ್ರಹ್ಮ ವಿಷ್ಣು ಆಮೇಲೆ ದೇವತೆಗಳು ಅವರು ನಾಶವಾಗುವ ಹಾಗೆ ಇವರು ನಾಶವಾಗುವುದಿಲ್ಲ. ನೀನು ಯಧ್ವರ ಒಳಿವಂತಳಿಯನು. ಎಷ್ಟು ಚೆನ್ನಾಗಿದೆ. ನೀನು ಯಾಗವನ್ನು ಮಾಡ್ತೀಯ, ಆದರೆ ಯಾಗ ಪೂರ್ತಿಯಾಗುತ್ತೆ ಅನ್ನೋ ಯಾವ ನಂಬಿಕೆಯೂ ಇಲ್ಲ. ಯಾರಾದರೂ ಕುಪಿತರಾದರೆ, ಶಾಪ ಕೊಟ್ಟರೆ ಈ ಅಧ್ವರ ನಾಶವಾಗುತ್ತೆ. ಹಾಗೆ ನಿನ್ನ ಯಜ್ಞ ನಾಶವಾಗುವಂಥ ರೀತಿಯಲ್ಲಿ ಶಿವ ನಾಶವಾಗುವುದಿಲ್ಲ. ನೀನು ಅಳಿವಂತಳಿಯನು. ಅವನ ಮುಖಕ್ಕೆ ಹೊಡಿತಾನೆ, ದಕ್ಷನ ಮುಖಕ್ಕೆ. ನೀನು ಇವತ್ತಿದೀಯಾ, ನಾಳೆ ಸಾಯ್ತೀಯ, ನೀನು ಸತ್ತು ಹೋಗುವಂಥ ರೀತಿಯಲ್ಲಿ, ನೀನು ನಾಶವಾಗುವಂಥ ರೀತಿಯಲ್ಲಿ ಶಿವ ನಾಶವಾಗುವುದಿಲ್ಲ. ಆಮೇಲೆ ಶರಣೆಂದರ ನಳಿಯಂ, ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ತನಗೆ ಶರಣಾಗತರಾದವರನ್ನ ನಾಶ ಮಾಡುವುದಿಲ್ಲ. ಅಳಿಯಂ, ನಾಶ ಮಾಡುವುದಿಲ್ಲ. ಮಲೆತವರ್ಗಳನ್ನು ಇರದೆ ಅಳಿವಂ, ಎಂಥ ಒಂದು ವಿರೋಧಾಭಾಸ ಕೊಡ್ತಾನೆ. ಅಹಂಕಾರದಿಂದ ಮದದಿಂದ ಅವರನ್ನು ಬಿಡದೆ ನಾಶ ಮಾಡ್ತಾನೆ. ಅಂದರೆ ನೀನು ಅದರಲ್ಲಿ ಇದೆಯಾ ಅನ್ನುವುದು ಅಧ್ಯಾಹಾರ. ನೀನು ಮರೆತಿದ್ದೀಯಾ, ಅಹಂಕಾರ ಪಟ್ಟಿದ್ದೀಯಾ. ಆದ್ದರಿಂದ ನಿನಗೂ ಶಿವನಿಂದ ಒಂದು ವಿನಾಶದ ಕಾಲ ಬಂದಿದೆ. ಆದ್ದರಿಂದ ನೆರೆ ನಿನ್ನಳಿಯನು, ಇಂಥ ಎಲ್ಲ ಒಂದು ಸಾಮರ್ಥ್ಯವುಳ್ಳವನು ನಿನ್ನ ಅಳಿಯನು, ನಿನ್ನ ಮಗಳ ಗಂಡ ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿ ಕೊಡ್ತಾನೆ ದಕ್ಷ ಉತ್ತರ. ಅಂದರೆ ಅರೆವೆಣ್ಣ, ಅರ್ಧ ಹೆಂಗಸು. ನಮ್ಮ ಈಗಿನ ಪರಿಭಾಷೆಯಲ್ಲಿ ಯೂನಕ್ಕಂತಾರಲ್ಲ, ಹೆಣ್ಣು ಅಲ್ಲ ಗಂಡು ಅಲ್ಲ, ಅದು ಪ್ರಕೃತಿ ಆಡುವಂತಹ ಒಂದು ಕುಚೇಷ್ಟೆಯಿಂದ ಪಾಪ ಅವರು ಸಫಲ್ ಮಾಡ್ತಾರೆ. ಆದರೆ ಇಲ್ಲಿ ಅರೆವೆಣ್ಣ ಅಂದಾಗ ಅವನು ಅರ್ಧನಾರೀಶ್ವರ. ನೋಡಿ, ಪ್ರಪಂಚದ ಯಾವುದೇ ಇದರಲ್ಲೂ ಆ ಸ್ತ್ರೀಗೆ, ತನ್ನ ಪತ್ನಿಗೆ ಸಮಾನವಾದಂತಹ ಒಂದು ಸ್ಥಾನವನ್ನು ಕೊಟ್ಟು ತನ್ನ ಶರೀರದಲ್ಲೇ ಜಾಗವನ್ನು ಕೊಟ್ಟಂತ ಇನ್ನೊಂದು ಇದು ಸರಿನಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ದೇವರನ್ನು ಅರ್ಧನಾರೀಶ್ವರ. ಪಾರ್ವತಿ ತಾನೆ ನಮ್ಮಿಬ್ಬರಲ್ಲೂ ಭೇದ ಭಾವ ಇಲ್ಲ, ನಾವಿಬ್ಬರೂ ಏಕೋ ಜೀವಿಗಳು ಅನ್ನುವಂತಹ ರೀತಿಯಲ್ಲಿ ಅವನು ಅರ್ಧನಾರೀಶ್ವರನಾಗಿದ್ದಾನೆ. ಅರೆವೆಣ್ಣ ಅಕುಲೀನ, ಇದನ್ನ ಅರಿವೆಣ್ಣ ಅನ್ನೋದ್ರಲ್ಲಿ ಬರುವಂತ ಆನ ಈ ಮುಂದಕ್ಕೆ ಸೇರ್ಕೋಬೇಕಾಗತ್ತೆ. ಅರವೆಣ್ಣ, ಕುಲೀನ, ನಾತನ ಹಾಕಿ ಮಾಡ್ಕೋಬಾರ್ದು. ಅಕುಲೀನ ಅಂದ್ರೆ ಕುಲವೇ ಇಲ್ಲದವನು. ಯಾವ ಕುಲವೋ ರಂಗ ನಿಲ್ಲದು ಅಂತ ಹೇಳ್ತಾರಲ್ಲ, ಇವ್ರಿಗೆ ಯಾಕೆ ಕುಲ ಬೇಕು? ಅವನು ಗೋತ್ರವನ್ನು ಕೇಳ್ತಾನೆ. ಮೇನಕೆ ಮಗಳು ಪಾರ್ವತಿಯ ಮದುವೆಯಲ್ಲಿ ಇವನು ಗೋತ್ರ ಯಾವುದು, ಇವನ ತಂದೆ ತಾಯಿಗಳು ಯಾವುದು ಅಂತ ಹೇಳಿದಾಗ ಬ್ರಹ್ಮ ಹೇಳ್ತಾನೆ, ಇವನು ಅನಾದಿ ಅನಂತನಾದವನು, ಆದ್ಯಂತರಹಿತನಾದವನು. ಆದ್ಯಂತರಹಿತನಾದವನಿಗೆ, ಆದಿಯೇ ಇಲ್ಲದವನಿಗೆ ಯಾವ ಕುಲ, ಯಾವ ಗೋತ್ರ, ಯಾವ ತಂದೆ ತಾಯಿ? ಆದಿನೂ ಇಲ್ಲ ಅಂತ. ಅದರಿಂದ ಅಕುಲೀನನು, ಕುಲ ಇದು ಕುಲೀನನಲ್ಲ ಅಂತ ಹೇಳಿದ್ರೆ ಇವನಿಗೆ ಇದಾಗುತ್ತೆ. ಅಕುಲೀನನು ಅಂತಂದ್ರೆ ಕುಲವೇ ಇಲ್ಲದವನು. ಕುಲವಂತನ ಅಂದ್ರೆ ಅಕುಲೀನನು, ಅವನಿಗೆ ಕುಲವೇ ಇಲ್ಲ. ಅನಾಥನು, ಇವನು ಯಾರು ಇಲ್ಲ. ಅಂದ್ರೆ ಇವನಿಗೆ ಯಾರೂ ನಾಥರಿಲ್ಲ, ಇವನೇ ಸರ್ವ ಜಗತ್ತಿಗೆಲ್ಲ ನಾಥ. ಆಮೇಲೆ ಅನಾಮಿಕ, ಇವನಿಗೆ ಹೆಸರಿಲ್ಲ, ಅವನಿಗೆ ನಾವು ಕೊಟ್ಟ ಹೆಸರೇ, ಭಗವಂತನಿಗೆ ನಾವೇ ಕೊಟ್ಟಂತಹ ಹೆಸರು ಅನಾಮಿಕನು. ಆಮೇಲೆ ಊರ್ವರೆಯರಿಯಲು ಅಬದ್ಧಂ, ಊರ್ವರೆ ಅಂತಂದ್ರೆ ಭೂಮಿ ಇದು ಮಾಡಿದ್ರೆ ಅಬದ್ಧನಾದವನು. ಅಬದ್ಧ ಅಂತ ಅನ್ನೋದಕ್ಕೆ ಅದು ಹೇಳ್ದ, ಇದು ಅಂತ ಸುಳ್ಳು ಹೇಳೋನು, ತಪ್ಪು ನಡೆಯೋನು, ಸ್ವೇಚ್ಛಾಚಾರಿ, ಸ್ವೈರಾಚಾರಿ, ಅನಾಚಾರಿ ಇದೆಲ್ಲ ಬರುತ್ತೆ. ಅಬದ್ಧ ಅಂತ ಹೇಳಿದಾಗ ದಕ್ಷಿಣ ಪ್ರಕಾರದಲ್ಲಿ ಇವನು ಸ್ವೇಚ್ಛಾಚಾರಿ, ಸುಳ್ಳು ಹೇಳೋನು, ಆಮೇಲೆ ಸ್ವೈರಾಚಾರಿ, ಅನಾಚಾರಿ ಅಂತ. ಆದರೆ ಇವನು ಬದ್ಧಂ, ಯಾವ ಇದರಲ್ಲೂ ಇರುವಂತಹ ಅತ್ಯಂತ ಶ್ರೇಷ್ಠವಾದಂಥ ಗುಣ ಇತ್ತು. ಆಮೇಲೆ ಅಭಾವ, ಅಲ್ಲಿ ಸೇರಿಸಿ ಈ ಅನ್ನೋದನ್ನು ಸೇರ್ಕೋತಾ ಹೋದರೆ ಇದು ನಮಗೆ ಸರಿಯಾದಂಥದ್ದು. ಭವ ಅಂದರೆ ಜನ್ಮಗಳು ಇಲ್ಲ ಅಂತದ್ದು ಒಂದು ಅಭಾವ. ಆಮೇಲೆ ನಿರ್ಗುಣನು,
ಭಗವಂತನನ್ನು ನಾವು ನಿರ್ಗುಣ ನಿರಾಕಾರ ಅಂತಲೇ ಹೇಳುವುದು. ಯಾವ ಗುಣಗಳೂ ಇಲ್ಲ, ಯಾವ ಆಕಾರವೂ ಇಲ್ಲ ಅಂತ. ಅದೇ ನಮಗೆ ಶ್ರೇಷ್ಠವಾದ ಆರಾಧ್ಯ ಮೂರ್ತಿ. ಈ ಮೂರ್ತಿ ಪೂಜೆ ಏನು, ನಮ್ಮ ಒಂದು ಸಾಧನೆ ಯಾವುದೋ ಒಂದು ಮುಟ್ಟುವುದಕ್ಕೆ ನಮಗೆ ಅವಲಂಬನೆಯಾಗಿ ಮೂರ್ತಿ. ನಮ್ಮಲ್ಲಿ ಈಗ ಬೇರೆ ಇದರಲ್ಲಿ ಬೇರೆಯವರಲ್ಲಿ ಒಂದು ಮೂರ್ತಿ ಪೂಜೆ ಇಲ್ಲ. ಆದರೆ ನಮಗೆ ಒಂದು ನಮ್ಮ ಮನಸ್ಸನ್ನು ಏಕಾಗ್ರತೆ ಮಾಡೋದಕ್ಕೆ, ನಮ್ಮ ಹೃದಯದಲ್ಲಿ ಏನೋ ಒಂದು ಪ್ರತಿಷ್ಠಾಪನೆ ಮಾಡುವುದಕ್ಕೆ ನಮಗೆ ಒಂದು ಮೂರ್ತಿಯ ಆಧಾರ ಬೇಕು. ಆದರೆ ಅಧ್ಯಾತ್ಮದಲ್ಲಿ ಏನು ಹೇಳ್ತಾರೆ, ಮೂರ್ತಿ ಪೂಜೆಯ ಒಂದು ಘಟ್ಟದಿಂದ ಮೇಲೆ ಹೋಗಿ ನಿರ್ಗುಣ ನಿರಾಕಾರನಾದ ಪರಬ್ರಹ್ಮನನ್ನ ನಾವು ಧ್ಯಾನಿಸಬೇಕು. ಅದಕ್ಕೋಸ್ಕರ ಅದರ ಮೆಟ್ಟಿಲು ಅದೇ ಹೇಳಿದ್ನಲ್ಲ, ಅದನ್ನ ಮೊದಲಿಗೆ ನಮ್ಗೆ ನಾವು ಪಾಮರರು, ನಮ್ಗೊಂದು ಏಕದಮ್ ನೀವು ನಿರಾಕಾರ ನಿರ್ಗುಣ ಅಂತಂದ್ರೆ ನಾವು ಬ್ಲ್ಯಾಂಕ್ ಆಗ್ಬಿಡ್ತೀವಿ. ಆದ್ರೆ ಸರ್ವಾಂಗ ಸುಂದರನಾದ ನಾವು ಅಲಂಕಾರವನ್ನು ಮಾಡುವುದು ಅದಕ್ಕೋಸ್ಕರ. ಅದು ಹೆಚ್ಚೆಚ್ಚು ನಮಗೆ ಒಂದು ನಂಬಿಕೆಯನ್ನ, ನಮಗೆ ಸಂತೋಷವನ್ನ, ಇದನ್ನ ಪೂಜೆಯಲ್ಲಿ ನಮಗೆ ಒಂದು ಏಕಾಗ್ರತೆಯನ್ನು ಕೊಡೋದಕ್ಕೋಸ್ಕರ ಅದು. ಅದರಿಂದ ನಿರ್ಗುಣ ದೈವಂ ಹರನು ಆತನ ನೀವ್ ನನಿಯದಿರನೆ ಮುನಿ ಕಡುಗು ಒಪ್ಪಿಸಿದ ಅದೇನು ಬಣ್ಣಿಪೆನು ಅಂಥವನನ್ನ ಇದೇನು ಹೀಗೆ ಹೇಳಿದಾಗ ಅವನ ಕೆಟ್ಟ ಗುಣಗಳನ್ನ ಹೇಳ್ದಂಗಾಯ್ತು. ಅವನನ್ನ ಕೆಟ್ಟ ಗುಣಗಳು ಅನ್ನೋದಕ್ಕಿಂತ ಕೆಟ್ಟದಾಗಿ ಬಿಂಬಿಸಿದ ಹಾಗಾಯ್ತು. ಆಗಲ್ಲದೆ ಹೀಗೆ ಹೇಳಿದರೆ ಅವನಲ್ಲಿ ಸರ್ವೋತ್ಕೃಷ್ಟವಾದಂಥ ಎಲ್ಲವನ್ನೂ ಮೀರುವಂತಹ ನಿರ್ಗುಣ ನಿರಾಕಾರನಾದ ಅಪ್ರಮೇಯನಾದ ಪ್ರತಿಮನಾದಂಥ ಪರಮಾತ್ಮನನ್ನು ನಾವು ಏನು ಬ್ರಹ್ಮನನ್ನ ಅಂತ ಹೇಳ್ತೀವಿ, ಬ್ರಹ್ಮ ಅಥವಾ ಪರಬ್ರಹ್ಮನನ್ನ, ಆ ಒಂದು ಸ್ವರೂಪ ಅದು ಅಧ್ಯಾತ್ಮದ ಅತ್ಯುಚ್ಚ ಶಿಖರ ಅದು. ಹಾಗೆ ಹೇಳಿದಾಗ ಅಂಥವನನ್ನ ಇವನು ಹೇಳೋದು ಹೀಗೆ, ದಕ್ಷ ಹೇಳಿದ್ದು ಕೆಟ್ಟ ಗುಣದಲ್ಲಿ. ಆದ್ದರಿಂದ ಅವನು ಅಕುಲೀನ, ಅನಾಥ, ಅರವಣ್ಣ, ಅನಾಮಿಕ, ಅದರಿಂದ ಅಬದ್ಧ, ಭವ, ಅದರಿಂದ ನೀನು ಅವನನ್ನು ನೆನೀಬೇಡ ಅಂತ ಹೇಳಿ ಅವನಿಗೆ ಹೇಳಿದಾಗ ಅವಾಗ ಹೇಳಿದಾಗ ಮುನಿ ಕಡುಗೋಪಿಸಿದನು ಅದೇನು ವರ್ಣಿಪನು. ತನ್ನ ಆರಾಧ್ಯ ದೈವವನ್ನು ಹೀಗೆ ಹೀನಾಮಾನವಾಗಿ ಬೈದಾಗ ದಧೀಚಿಯ ಒಂದು ಕೋಪದ ಒಂದು ಪರಾಕಾಷ್ಠೆ ಎಷ್ಟಿರ್ಬೋದು. ಆಗ ಇವನು ಹೀಗೆ ಹೇಳ್ತಾನೆ, ಕಿಡಿಗೆದರಲು ಕಣ್ಣುರಿಗೆದರಲು ಬಿರುಸೆನಿಸುವ ನುಡಿ ಹೊಗರಿಡೆ ಮೊಗನಡುಗಲು ಕೈಯರುಗಲು ಪುರ್ಬಿಡಿ ತುಂಬಿಡೆ ಮಿಸುಪಧರಂ ಸಿಡಿಯಲ್ ಪೂಸಿದ ಫಸಿತಂ ಧೂಮದ ತೆರದಿಂ ಹಿಡಿದ ಕಮಂಡಲು ಜಲ ಕುದಿಯಲು ರೋಮಂ ಕೌರುಡೆ ಲಾಕುಳ ಹೊಗೆಯಲು ಭಗ್ಗನ ಭಾಳಾಕ್ಷಣ ಜಡೆ ಒತ್ತವರು ಒಡೆಯನ ನಿಂದೆಗೆ ಮುನಿದು ಇಂತೆಂದಂ ಸಭೆ ಕಂಪಿಸಲು. ತನ್ನ ಒಂದು ಆರಾಧ್ಯ ದೈವವನ್ನ, ತನ್ನ ಸರ್ವಸ್ವವಾದಂತಹ ಯಾರನ್ನ ನೋಡಿ ನಾನು ಪುನೀತ್ನಾಗ್ತೀನಿ ಅಂತೇಳಿ ಅತ್ಯುತ್ಸಾಹದಿಂದ ಬಂದಿದ್ದಾನೋ ಅವನನ್ನು ಹೀಗೆ ಹೀನಾಮಾನವಾಗಿ ನಿಂದಿಸಿದಾಗ, ಈಗ ನಾವು ಯಾರನ್ನ ತುಂಬ ಇಷ್ಟಪಡ್ತೀವೋ ಅವ್ರನ್ನ ಯಾರು ಕಂಡಾಬಿಟ್ಟ ಬೈದ್ರು ನಮ್ಗೆ ಎಷ್ಟು ಸಿಟ್ಟು ಬರುತ್ತೆ. ನಾವು ಸಾಧಾರಣ ಮಾನವರಿಗೆ ಬರಬೇಕಾದ್ರೆ ಆ ಸಾಕ್ಷಾತ್ ಆರಾಧ್ಯ ದೈವವನ್ನು ಇದು ಮಾಡಿದಾಗ ದದೀಚಿ ಮುನಿ ಅವನು ಮಹಾ ತಪೋ ಸಂಪನ್ನ, ಅವನಿಗೆ ಎಂಥ ಕೋಪ ಬಂತು. ಕಿಡಿಗೆದರಲು ಕಣ್ಣುರಿಗೆದರಲು, ಆ ಕಣ್ಣಿನಿಂದ ಕಿಡಿ ಹೊರಡೋಕ್ಕೆ ಇದೆಲ್ಲ ಉತ್ಪ್ರೇಕ್ಷೆ. ಆ ಉತ್ಪ್ರೇಕ್ಷೆ ಇರಬೇಕು. ಕಣ್ಣಿಂದ ಅವನ ಕೋಪ ಎಷ್ಟು ತೀವ್ರವಾಗಿತ್ತು ಅಂದರೆ ಕಣ್ಣಿನಿಂದ ಬೆಂಕಿಯ ಕಿಡಿ ಉದುರಕ್ಕೆ ಶುರುವಾಯಿತು. ಬಿರುಸೆನಿಸುವ ನುಡಿ ಹೊಗರಿಡಿ ಮೊಗ ನಡುಗಲು, ಆ ಆವೇಶದಿಂದ ಕೋಪದಿಂದ ಕೈ ಮೈಯೆಲ್ಲ ಗಡಗಡಗಡ. ಇದು ಮನುಷ್ಯನ ಒಂದು ಸಹಜವಾದ ಒಂದು ಇದು ಹೇಗಿರುತ್ತೆ ಚಿತ್ರವನ್ನು ಇಲ್ಲಿ ಕೊಡ್ತಾನೆ. ನಾವು ಯಾರು ವಿಪರೀತ ಕೋಪ ಮಾಡ್ಕೊಂಡ ನೋಡಿದಾಗ ಅವರನ್ನು ಎದುರಿಸೋದು ಕಷ್ಟ ಆಗುತ್ತೆ. ಅದು ಅವ್ರು ಈ ಜಗತ್ತಿನಲ್ಲೇ ಇರಲ್ಲ, ಆ ಕೋಪದ ಒಂದು ಜಗತ್ತಿನಲ್ಲಿ ಇರ್ತಾರೆ. ಕೈ ಅಲುಗಲು ಪುರ್ಬಿಡಿ ತುಂಬಿಡ ಮಿಸು ಪದರಂ ಸಿಡಿಯಲ್ ಪೂಸಿದ ಬಸಿಪಂ, ಅವನು ಮೈ ಮೇಲೆ ಹಾಕಿಕೊಂಡಿದ್ದಂತಹ ಆ ಬೂದಿ ಆ ಕಾವಿಗೆ ಹಾರೋದಕ್ಕೆ ಶುರುವಾಯಿತು ಹೋಗುತ್ತಂತೆ. ಇನ್ನು ಮುಂದೆ ಹೇಳ್ತಾನೆ, ಹಿಡಿದ ಕಮಂಡಲ ಜಲ ಕುದಿಯಲು. ಕೋಪದ ಉದ್ರೇಕ, ಆವೇಶ, ಒಂದು ಬಿಸಿ ಎಷ್ಟಿತ್ತು ಅಂದರೆ
ಅದು ನೋಡಿ ಈ ಚಿತ್ರ ನಮಗೆ ಸಂತೋಷ ಕೊಡುತ್ತೆ. ಕೈಯಿನ ಬಿಸಿ ಕಮಂಡಲು ನೀರು ಕುದಿಯುವಷ್ಟು ಕೋಪ ಯಾರೂ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಆದರೆ ಕವಿ ಅದನ್ನು ಮಾಡಿಸ್ತಾನೆ. ಆ ಮಾಡುವ ಮೂಲಕ ತನ್ನ ಒಂದು ವಿಶೇಷವಾದ ಕಲ್ಪನಾ ಸಾಮರ್ಥ್ಯವನ್ನು ಕೊಡುವ ಜೊತೆಗೆ ನಮಗೂ ಒಂದು ಆಹಾ ಎಂತಹ ಕವಿತೆ ಎನ್ನುವಂಥ ಖುಷಿ ಕೊಡುತ್ತೆ. ಕೈಯಿನ ಕಮಂಡಲು ಜಲ ಕುದಿಯಲು ರೋಮಂಕೌರುಡೆ ಲಾಕುಳ ಹೊಗೆಯಲು ಭರ್ಗನ ಭಾಳಾಕ್ಷನ ಜಡೆವತ್ತವರ ಒಡೆಯನ ನಿಂದೆಗೆ ಮುನಿದು ನಿಂತೆಂಡು ಕೂದಲೇ ಇರುವಾಗ ಹೋಯ್ತು. ಯೋಗದಂಡ ಕೈ ಜಾರ್ತು. ಯೋಗದಂಡ ಅಂತಂದರೆ ಈ ಋಷಿಗಳು ದಂಡ ಕಮಂಡಲು ಅಂತ ತಿಳ್ಕೊತಾರೆ. ಅವರು ಹೀಗೆ ಕೈನ ಆಸರಿಯಾಗಿ ಜಪ ಮಾಡೋದಕ್ಕೋಸ್ಕರ. ಕಮಂಡಲು ಯಾಕೆ ಅಂದರೆ ಎಲ್ಲೇ ಪ್ರಯಾಣ ಎಲ್ಲೇ ಚಲಿಸಬೇಕಾದ್ರೂ ನೀರು ಕುಡಿಯೋದಕ್ಕೂ ಹೌದು, ಆಮೇಲೆ ತಾವು ಕುಳಿತ ಜಾಗವನ್ನು ಒಂದು ಮಂತ್ರಪೂರಿತವಾದ ಒಂದು ನೀರಿನ ಪ್ರೋಕ್ಷಣೆಯನ್ನು ಮಾಡಿ ಅದನ್ನು ಶುದ್ಧಿ ಮಾಡಿ ಕೂತ್ಕೊಳ್ಳೋದಕ್ಕೆ ಈ ಎಲ್ಲ ಕಾರಣಗಳಿಂದಾಗಿ ಒಂದು ಕಮಂಡಲನ್ನು ಇಟ್ಕೊಂಡಿರ್ತಾರೆ. ಆಮೇಲೆ ಪದ್ಮಾಸನದಲ್ಲಿ ಕೂತು ಜಪವನ್ನಾಗಲಿ ಮತ್ತೊಂದು ಮಾಡುವಾಗ ಕೈಗೆ ಆಸರಿಯಾಗಿ ಅವೆರಡು ಅವರ ಯಾವಾಗಲೂ ದಂಡ ಕಮಂಡಲು ಇದ್ದೇ ಇರುತ್ತೆ. ಆ ಕಮಂಡಲು ಕೈಯಿಂದ ಜಾರ್ಬೋಯ್ತಂತೆ. ಹೀಗೆ ಹಿಡ್ಕೊಂಡಿದ್ದಾನೆ, ಒಂದು ಕೈಯಲ್ಲಿ ಕಮಂಡಲು, ಒಂದು ಕೈಯಲ್ಲಿ ಯೋಗ ದಂಡವನ್ನು ಹಿಡ್ಕೊಂಡಿದ್ದಾನೆ. ಆ ಗಡಗಡ 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 ಅವನ ಸಿಟ್ಟಿನಿಂದ ನಡುಗುವಾಗ ಅದು ಕೈ ಜಾರೋಯ್ತು. ಇದು ನೀರು ಕುದಿಯೋದಕ್ಕೆ ಶುರು. ಈ ಪ್ರಕಾರದಿಂದ ವಿಪರೀತ ಕೋಪದಿಂದ ಅವನು ಮುನಿದು ನೋಡಿ ಪದಗಳಾಗಿದ್ದು ಎಷ್ಟು ಚೆನ್ನಾಗಿದೆ. ಮುನಿದು ಈ ಮುನಿಯುವುದಕ್ಕೆ ಶ್ಲೇಷಾರ್ಥ. ಮುನಿದು ಇಂತೆಂದಂ ಸಭೆ ಕಂಪಿಸಲು. ಅವನ ಕೋಪದ ಆರ್ಭಟ ಎಷ್ಟು ಜೋರಾಗಿತ್ತು ಅಂದರೆ ಇಡೀ ಸಭೆ ನಡುಗೋದಕ್ಕೆ ಶುರುವಾಯ್ತಂತೆ. ಆಗ ಹೀಗೆ ಹೇಳ್ತಾನೆ: ಸುಡು ಸುಡು ಕಡುಪಾತಕ ನಿಂದಕ ನಿನ್ನ ಶಿರಂ ಕುಡಿಯಂ ಕಾರಲಿ ನಿನ್ನ ಅಧ್ವರ ತಡವಿಡದೆಡೆಗಡಿಯಲಿ ಹರಿಹರಣವನೀಗಲಿ ಪೂಷನ ಹಲು ಹೋಗಲಿ ಕಾಲನ ತೋಳ್ಗಳ್ ಕಡಿವಡೆಯಲಿ ಭಗನಗೆನೋಯಲಿ ಬೊಮ್ಮನ ಮಡದಿಗೆ ನಾಸಿಕ ವರೆಯಾಗಲಿ ಮಿಕ್ಕರು ಹುಲು ಬಿಡಿಯಲಿ ಧಿಗದೀಶರು ಭಂಗಿತರಾಗಲಿ ಎಂದಿತ್ತನು ಶಾಪವ ಮುನಿಪಂ. ಆಗ ಪಾಪಿ ಸುಡು ಏನು ಮಾಡ್ತಾ ಇದೀಯ ನೀನು? ಸುಡು ಕಡು ಪಾತಕಿ ನೀನು, ನಿಂದಕ ನೀನು. ನಿನ್ನ ಶಿರ ಹುಡಿಯಲಿ, ನಿನ್ನ ತಲೆ ಹೋಗಲಿ. ಅಹಂಕಾರಕ್ಕೆ ಮೂಲವಾದ್ದು ತಲೆ. ಅಲ್ಲ, ದದೀಚಿ ಇವನಿಗೆ ದಕ್ಷಿಣೆಗೆ ಶಾಪ ಕೊಡೋದು. ಇಲ್ಲಿ ದದೀಚಿ ಅತ್ಯಂತ ಕೋಪದಿಂದ ಅವನು ಕೊಡುವಂತಹ ಶಾಪ. ಯಾಕೆಂದ್ರೆ ತನ್ನ ಆರಾಧ್ಯ ದೇವ, ತನ್ನ ನೆಚ್ಚಿನ ದೇವ, ಜಗತ್ತಿಗೆಲ್ಲ ಒಡೆಯನಾದ ಅನಾದಿಯಾದ ಅನಂತನಾದಂತಹ ಅಜನ್ಮನಾದಂತಹ ಅವನನ್ನ ಇವನಿಗೆ ಇಷ್ಟು ತಿರಸ್ಕಾರದಿಂದ ಹೀನಾಯವಾಗಿ ಬೈದಾಗ ಇದು ಬರೀ ಇದ್ರ ಕೋಪ ಅಲ್ಲ, ಇದು ಒಂದು ಥರ ಸಾತ್ವಿಕ ಕೋಪ. ಅನ್ಯಾಯವನ್ನು ಪ್ರತಿಭಟಿಸಿ ಮಾಡುವುದು ಸಾತ್ವಿಕ ಕೋಪ. ಅನ್ಯಾಯಕ್ಕೆ ತಾನು ಒಂದು ಸೋಂತರಾಗ ಹೇಳಿ ಅದರ ಜೊತೆ ಕೋಪ ಮಾಡುವುದು ಅದು ತಾಮಸಿಕ ಕೋಪ. ಇದು ಸಾತ್ವಿಕ ಕೋಪವು ಸಹಿತ ಬಹಳ ಅಪಾಯಕಾರಿಯಾಗಿದ್ದು. ಯಾಕೆ ಅಂತಂದರೆ ಸಾತ್ವಿಕರಾದಂತಹ ಮನುಷ್ಯರಿಗೆ ಕೋಪ ಬರುವುದಿಲ್ಲ. ಯಾರಿಗೆ ಕೋಪ ಬರಲ್ವೋ ಅವ್ರ ಕೋಪ ಬಂದರೆ ಅದ್ರ ಮುಂದೆ ಯಾರು ನಿಂತ್ಕೊಳ್ತಾರೆ. ಇದು ನಮ್ಮ ಅನುಭವ, ಹೌದಾ? ಆದ್ದರಿಂದ ಸುಡು ಕಡುಪಾತಕ್ಕೆ ನಿಂದಕ ನಿನ್ನ ಶಿರಂ ಹುಡಿಯಲಿ, ಆಮೇಲೆ ನಿನ್ನ ಅಧ್ವರ ತಡೆಬಿಡುದೆಡೆಯಲಿ, ನಿನ್ನ ಯಾಗ ನಾಶವಾಗಲಿ, ನಿನ್ನ ತಲೆ ಹೋಗಲಿ, ಹರಿಹರಣವನೀಗಲಿ. ಆ ಶಿವನೇ ಶ್ರೇಷ್ಠ ಅಂತ ಗೊತ್ತಿದ್ದು ತನ್ನ ಅಧ್ವರದ ಒಂದು ಅಗ್ರಸ್ಥಾನಕ್ಕೆ ಒಪ್ಪಿಕೊಂಡು ಬಂದಂಥ ವಿಷ್ಣು ಹರಣವಾಗಲಿ, ಅವನು ಸಹಿತ ಸತ್ತೋಗ್ಲಿ ಅಂತ ಹೇಳ್ತಾನೆ. ಪೂಷನ ಹಲ್ಲು ಹೋಗಲಿ. ಪೂಷ ಅನ್ನೋನು ಬಹಳ ಒಬ್ಬ ದ್ವಾದಶಾದಿತ್ಯರಲ್ಲಿ ಒಬ್ಬ. 12 ಜನ ಆದಿತ್ಯರು ಅಂತ ಹೇಳ್ತಾರೆ. 12 ಜನ ಆದಿತ್ಯರು ಧಾತ ಮಿತ್ರ ಆರ್ಯಮ ಶಕ್ರ ವರುಣ ಅಂಶ ಭಗ ವಿವಸ್ವಾನ್ ಸೂರ್ಯ ಸವಿತ ತ್ವಷ್ಟ ವಿಷ್ಣು ಅನ್ನೋರು. ಇವರು 12 ಜನ ಆದಿತ್ಯರು. ಅದರಲ್ಲಿ ಪೂಷಾನು. ಆ ಪೂಷ ಅಲ್ಲಿ ಬಂದಿರ್ತಾನೆ. ಅವನು ಹಲ್ಲು ಹೊರಟೋಗ್ಲಿ ಅವನು. ಆಮೇಲೆ ಕಾಲನ ತೋಳ್ಗಳು ಕಡಿಬಡೆಯಲಿ. ಕಾಲ ಅಂದ್ರೆ ಯಮಧರ್ಮರಾಯನಿಗೆ ಪಾಶವನ್ನ ಹಾಕಿ ಯಾರನ್ನು ಎಳೆದುಕೊಳ್ಳುವುದಕ್ಕೆ ಸಾಧ್ಯವಾಗದಂತ ರೀತಿ ಅವನ ಕೈಯ ಕಡ್ಬಿಟ್ಟೋಗ್ಲಿ. ಇದು ಅದರ ಅರ್ಥ. ಕಾಲನ ಕೈ ಕಡಿಬಡಿಯಲಿ ಅಂತಂದ್ರೆ ಅವನ ಕೈ ಯಾಕೆ? ಕಾಲು ಕೇಳ್ಬೋದಿತ್ತು, ತಲೆ ಹೇಳ್ಬೋದಿತ್ತು. ಆದ್ರೆ ಯಾಕೆ ಇನ್ನೆಂದೂ ಅವನು ಈ ಕೆಲಸವನ್ನು ಮಾಡುವುದಕ್ಕೆ ಏನಾಗೋಯ್ತು? ಜಗತ್ತು ಅಲ್ಲೋಲ ಕಲ್ಲೋಲ ಆಗುತ್ತೆ. ಪ್ರತಿಯೊಬ್ಬರು ಎಲ್ಲ ದೇವತೆಗಳು ತಮ್ಮ ಕರ್ತವ್ಯವನ್ನು ಯೋಗ್ಯ ರೀತಿಯಲ್ಲಿ ನಿಭಾಯಿಸ್ತಾ ಹೋದರೆ ಜಗತ್ತಿನ ಎಲ್ಲವೂ ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ಒಂದು ಸರಿಯಾದ ರೀತಿಯಲ್ಲಿ ನಡೀತಾ ಇರುತ್ತೆ.
ಅದು ಆಗಬೇಕು, ಇಲ್ಲಿದ್ರೆ ಸೃಷ್ಟಿ ಈ ರೀತಿ ಇಲ್ಲ. ಅದರಿಂದ ಕಾಲನ ಕೈ ಕಡಿದು ಹೋಗಲಿ ಅಂತ ಹೇಳ್ತಾನೆ. ಕೈ ಕಡಿದು ಹೋಗಲಿ, ಭಗನ ನಯನಂ ನೋಯಲಿ, ಭಗನ ಕಣ್ಣು ಯಾಕೆ ಕಣ್ಣು ಕಿತ್ತು ಹೋಗಲಿ ಅಂತ ಹೇಳ್ತಾನೆ ಅಂತಂದರೆ, ಇವನು ಭಗ ಒಬ್ಬ ಋಷಿ. ಅವನಿಗೆ ಯಾತಕ್ಕೆ ಅವನು ಇದರಲ್ಲೂ ಬರ್ತಾನಲ್ಲ ಭಗ ಅಂತನೂ, ದ್ವಾದಶಾದಿತ್ಯರಲ್ಲಿ ಪೂಷನೂ ಒಬ್ಬ ಭಗನೂ ಒಬ್ಬ. ಯಾಕೆ ಅವನ ಕಣ್ಣಿಗೆ ಶಾಪ ಕೊಡ್ತಾನೆ ಅಂದರೆ, ಇವರು ದಕ್ಷ ಈಶ್ವರನನ್ನು ಅಪಮಾನ ಮಾಡ್ತಾ ಇದ್ದಾಗ ಇವನು ಕಣ್ಣು ಕುಣಿಸ್ಕೊಂಡು ನಗುತ್ತಾನೆ ಭಗ. ಈಗ ಕಣ್ಣು ನಮ್ಮೆಲ್ಲರ ಭಾವನೆಗಳ ಒಂದು ಮಡು ಇದ್ದ ಹಾಗೆ, ಹೌದು ತಾನೆ? ಸರಿಯಾದ ರೀತಿಯಲ್ಲಿದ್ದರೆ ಕಣ್ಣಿನಿಂದ ದುಃಖ, ನೋವು, ಸಿಟ್ಟು, ಕೋಪ, ಅಸಹ್ಯ, ಅಹಂಕಾರ, ಇದು ಎಲ್ಲವನ್ನೂ ಅವನು ಅಹಂಕಾರದಿಂದ ಕಣ್ಣನ್ನು ಕುಣಿಸಿ ನಗ್ತಾನಂತೆ ಈಶ್ವರನ ನಿಂದೆಯನ್ನು ಮಾಡ್ತಿರುವಾಗ. ಅದಕ್ಕೆ ಭಗನ ಕಣ್ಣು ಇದಾಗಲಿ ಅಂತ ಹೇಳ್ತಾನೆ. ಆಮೇಲೆ ಭಗನ ನಯನಂ ನೋಯಲಿ, ಬೊಮ್ಮನ ಮಡದಿಯ ನಾಸಿಕವರೆಯಾಗಲಿ. ಇದನ್ನ ಯಾಕೆ ಅಂತ ನಂಗೆ ಅರ್ಥ ಆಗಲಿಲ್ಲ. ಬ್ರಹ್ಮನ ಹೆಂಡತಿಯಾದಂಥ ಸರಸ್ವತಿ ಮೂಗು ಬೈದು ಹೋಗಲಿ ಅಂತ ಶಾಪ ಕೊಡ್ತಾನೆ. ಮುಂದೆ ಇದನ್ನೆಲ್ಲ ಟ್ರೋಫಿಯಾಗಿ ಇವರು ತಗೊಂಡು ಹೋಗ್ತಾರೆ. ಅಲ್ಲ ಸರಸ್ವತಿಯ ಮೂಗು, ಭಗನ ಕಣ್ಣು. ಅದೇ ನಾನು ಹೇಳಿದ್ದು, ಅವನ ಕಣ್ಣು ಕೊಡಿಸಿ ನಗುತ್ತಿದ್ರಿಂದ ಅವನ ಕಣ್ಣು ಹೋಗ್ಲಿ ಅಂತ ಹೇಳ್ತಾನೆ. ಆಮೇಲೆ ಬೊಮ್ಮನ ಮಡದಿಯ ನಾಸಿಕ ವರೆಯಾಗಲಿ, ಅದು ತುಂಡಾಗಲಿ, ಮಿಕ್ಕವರು ಹುಲು ಹಿಡಿಯಲಿ, ಮುಕ್ಕವರೆಲ್ಲ ಹಾಳಾಗಿ ಹೋಗಲಿ, ದಿಗೀಶರು ಭಂಗಿತರ, ದಿಗೀಶರು ಅಂದರೆ ದಿಕ್ಪಾಲಕರೆಲ್ಲ ಅವರಿಗೆಲ್ಲ ಅಪಮಾನವಾಗಲಿ ಅಂತ ಹೇಳಿ ಅಲ್ಲಿ ನೆರೆದಂತಹ ಸಮಸ್ತರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಶಾಪವನ್ನು ಕೊಡ್ತಾನೆ ಕೋಪೋದ್ರಿಕ್ತನಾದಂತಹ ದದೀಚಿ. ಅವನೇ ಶಾಪ ಕೊಡ್ತಾನೆ, ಅದರಂತೆ ನಡೆಯುತ್ತೆ. ಮೊಡೆಯನ ಕದ್ದುಣ ಬಂದ ಅಗ್ನಿಯ ನಾಲಗೆ ಕೊಯ್ವಡೆಯಲಿ, ಸುರರೆಲ್ಲ ಮಡಿಯಲಿ, ಮಿಕ್ಕರು ಹುಲು ಬಿಡಿಯಲಿ, ಅರಿಯದೆ ನೆರೆದ ಅಷ್ಟ ಸಹಸ್ರಂ ಎನಿಸುವ ಮುನಿಸ್ಥೋಮಂ ಕೂಡಿ, ಮೃಡನಡಿಗಳ ಎಡೆಗೆ ಎರವಾಗಲಿ, ಮೃಡನಡಿಗಳಿಗೆ ಎಡೆದು ಎರವಾಗಲಿ, ವೇದಾರ್ಥದಿ ನಡೆಯದೆ ನರಕೌಘಾಪೇಕ್ಷಿತರಾಗಲಿ, ಹಿಡಿ ಶಾಪವನು ಎಂದಿತ್ತು ಆಗಡೆ ಹೊರವಂಟಂ ಗಜ ಭಜಿಸೆ ಸಭಾಜನವೋ. ಇಲ್ಲಿ ತುಂಬ ಚೆನ್ನಾಗಿ ಇದನ್ನು ಹೇಳ್ತಾನೆ. ಒಡೆಯನ ಕದ್ದುಣ ಬಂದಗ್ನಿಯ ನಾಲಗೆ ಕೊಯ್ಬಿಡೆಯಲಿ ಅಂತ. ಒಡೆಯ ಅಂತಂದರೆ ಸಮಸ್ತರಿಗೂ ಒಡೆಯನಾದವನು ಈಶ್ವರ. ಆ ಈಶ್ವರನಿನ್ನು ವಂಚಿಸಿ, ಯಾಕೆಂದರೆ ಈಶ್ವರ ಇಲ್ಲದೇ ಇದ್ದರೆ ಅವನೇ ಯಜ್ಞಪತಿ, ಅವನೇ ಯಜ್ಞ. ಅವನಿಲ್ಲದಿದ್ದರೆ, ಒಡೆಯನಿಲ್ಲದಿದ್ದರೆ ಅವನ ಅನುಪಸ್ಥಿತಿಯಲ್ಲಿ ಅವನಿಗೆ ಗೊತ್ತಾಗದೆ ಮಾಡುವುದೆಲ್ಲ ಒಂದು ಕದ್ದುಣ್ಣುವಂತಹ ಲೆಕ್ಕ. ಅದರಿಂದ ಅಗ್ನಿಗೂ ಸಹಿತ ಒಡೆಯ ಈಶ್ವರನೇ. ಆದ್ದರಿಂದ ಅವನ ಅನುಮತಿ ಇಲ್ಲದೆ ಅಥವಾ ಅವನ ಉಪಸ್ಥಿತಿ ಇಲ್ಲದೆ ಬಂದು ಇಲ್ಲಿ ಅಗ್ನಿಯನ್ನು ಸ್ವಾಹ ಅಂತ ಹೇಳಿದಾಗ ಆ ಎಲ್ಲ ಹವಿಸ್ಸನ್ನು ಸ್ವೀಕರಿಸೋನು ಅಗ್ನಿ. ಆ ಅಗ್ನಿಯ ಮೂಲಕ ನಾವು ಎಲ್ಲ ದೇವತೆಗಳಿಗೆ ಹವಿಸ್ಸನ್ನು ಕೊಡ್ತೀವಿ. ಇನ್ನು ಸ್ವಾಹ ಅಂತನ್ನೋದು ಯಾಕೆಂದರೆ, ಸುಮ್ಮನೆ ಒಂದು ವಿಷಯವನ್ನು ಹೇಳ್ತೀನಿ. ಸ್ವಾಹ ಸ್ವಧ ಅಂತ ಎರಡು ಯಜ್ಞಗಳಲ್ಲಿದೆ. ಈ ಸ್ವಾಹ ಅಂತಂದರೆ ಅಗ್ನಿಯ ಪತ್ನಿಯ ಹೆಸರು ಸ್ವಾಹ. ಹೆಂಡತಿ ಮೂಲಕ ಕೊಡಬೇಕು, ಇಲ್ಲಿದ್ರೆ ಹೆಂಡತಿ ಸಿಟ್ಟು ಮಾಡ್ಕೊಬಿಡ್ತಾಳೆ. ಆದ್ದರಿಂದ ಸ್ವಾಹ ಅಂತ ಹೇಳಿದಾಗ ಅಗ್ನಿಯ ಪತ್ನಿಯ ಮೂಲಕ ಅಗ್ನಿಗೆ ಕೊಟ್ಟು ಅವನು ಅದನ್ನು ಸ್ವೀಕರಿಸಿ ಒಂದು ಮೀಡಿಯೇಟರ್ ಥರ ಉಳಿದಂತಹ ಇಂದ್ರಾಯ ಸ್ವಾಹ, ವರುಣಾಯ ಸ್ವಾಹ, ಗಣಪತಿಯೇ ಸ್ವಾಹ ಹೀಗೆ ಹೇಳಿದಾಗ ಅವ್ರಿಗೆ ಅಡ್ರೆಸ್ ಹೇಳ್ದಂಗೆ, ಅವ್ರ ಗುರುತು ಹೇಳ್ದಂಗೆ. ಇವನೇ ಹೇಳಿ ಸ್ವಾಹ ಅಂತ ಹೇಳಿ ಹೇಳಿದಾಗ ಅವನಿಗೆ ತೃಪ್ತಿ ಆಗುತ್ತೆ. ಅದನ್ನು ಅವನು ಯಾವ ದೇವತೆಗಳಿಗೆ ಬೇಕೋ ಅವರಿಗೆಲ್ಲ ಈ ಹವಿಸ್ಸನ್ನು ತಲುಪಿಸ್ತಾನೆ. ತಲುಪಿಸೋದು, ಹಂಚೋದಲ್ಲ, ತಲುಪಿಸೋದು. ಹಂಚೋದು ಅಂದ್ರೆ ಕೊಡುವುದಾಗತ್ತೆ. ತಲುಪಿಸಿದಾಗ ತನ್ನ ಒಂದು ನ್ಯಾಸವಾಗಿಟ್ಟಂತ ಅಥವಾ ತನ್ನಲ್ಲಿ ಕೊಟ್ಟದ್ದನ್ನ, ನೋಡಪ್ಪ ನೀನು ಅಗ್ನಿಗೆ ಇವನಿಗೆ ಕೊಡು, ಇಂದ್ರನಿಗೆ ಕೊಡು, ವಿಷ್ಣುವಿಗೆ ಕೊಡು, ಗಣಪತಿಗೆ ಕೊಡು ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ತಗೊಂಡು ಕೊಡುವುದು. ಆದ್ರೆ ಅವನಿಗೆ ಕೊಡುವಾಗ ಅದನ್ನು ಪತ್ನಿಯ ಮೂಲಕ ಕೊಡುವುದು ಸ್ವಾಹ. ಆದ್ದರಿಂದ ಒಡೆಯನ ಕದ್ದುಣ ಬಂದ ಅಗ್ನಿಯ ನಾಲಗೆ ಕೊಯ್ಯಲಿ.
ಹಾಗೆ ಈಶ್ವರನ ಅನುಮತಿ ಇಲ್ಲದೆ ಅವನು ಬಂದಿಲ್ಲ ಅಂದಮೇಲೆ ತನ್ನ ಒಡೆಯ ಬಂದಿಲ್ಲದೆ ಇದ್ದಾಗ ತಾನು ಬಂದು ಈ ಯಜ್ಞದಲ್ಲಿ ಭಾಗಿಯಾಗಿ ಅಗ್ನಿಯ ಮೂಲಕವೇ ತಾನೆ ಭೂತವಹನ ಅಂತಲೂ ಹೇಳ್ತಾರೆ. ಅವನ ಮೂಲಕವೇ ತಾನೇ ಎಲ್ಲ ಯಜ್ಞಗಳು ನಡೀಬೇಕಾದ್ದು. ಹಾಗೆ ಬಂದು ಎಲ್ಲವನ್ನು ಕದ್ದುಣುದು ಅಂದರೆ ಎಲ್ಲವನ್ನು ತಾನು ಸ್ವೀಕರಿಸಿದ. ಅದರಿಂದ ಅವನ ನಾಲಿಗೆ ಕೊಯ್ದು ಹೋಗಲಿ. ತುಂಬ ಚೆನ್ನಾಗಿದೆ. ಆಮೇಲೆ ಸುರರೆಲ್ಲರೂ ಮಡಿಯಲಿ, ಎಲ್ಲ ದೇವತೆಗಳು ನಾಶವಾಗಿ ಹೋಗಲಿ, ಮಿಕ್ಕರು ಹುಲು ಹಿಡಿಯಲಿ. ಯಾರ್ಯಾರು ದೇವತೆಗಳೆಲ್ಲ ಬಂದಿದ್ದಾರೋ ಅವರು ಎಲ್ಲ ನಾಶವಾಗಲಿ. ಆಮೇಲೆ ಅರಿಯದೆ ನೆರೆದ 8 ಸಹಸ್ರ ಮೆನಿಸುವ ಮುನಿಸ್ತೋಮಂ ಕೂಡಿ ಮುರನ ಅಡಿಗಳಿಗೆ ಎಡೆದರೆ ಅಂದರೆ ಅರಿಯದೆ, ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಶಿವನ ಅನುಪಸ್ಥಿತಿಯಲ್ಲಿ ಶಿವನಿಗೆ ಅಪಮಾನ ಮಾಡಿ ನಿರೀಶ್ವರ ಯಾಗ ನಡೀತಾ ಇದೆ, ದಕ್ಷನ ಅಹಂಕಾರದ ಒಂದು ಗುಳ್ಳೆಯನ್ನು ಉಬ್ಬಿಸಲು ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲದಿದ್ದನ್ನ ದಕ್ಷ ಕರೆದ. ದಕ್ಷ ಪ್ರಜಾಪತಿ, ಅವನಿಗೆ ಅವನದ್ದೇ ಆದ ಸ್ಥಾನ ಮಾನ ಎಲ್ಲವೂ ಇತ್ತು. ಆದ್ದರಿಂದ ಬಂದಿದ್ದಾರೆ, ಬಂದ ಮೇಲೆ ಕೆಲವು ಗೊತ್ತಾಗಿಲ್ಲ. ಆದ್ದರಿಂದ ಅವರೇನಾದರೂ ಶಿವನಿಗೆ ಇದು ಶರಣಾಗಿ ಅವನ ಕ್ಷಮೆಯನ್ನು ಯಾಚಿಸಿದರೆ ಅವರಿಗೆ ಕ್ಷಮೆ ಸಿಗಲಿ, ಇಲ್ಲಿದ್ದರೆ ಅವರೂ ನಾಶವಾಗಲಿ. ಮೃಡ ನಡಿಗಳಿಗೆ ಎಡೆದರೆ ಆಗ ಆಮೇಲೆ ವೇದಾರ್ಥದಿಂದ ನಡೆಯದೆ ನರಕೌಘಾಪೇಕ್ಷಿತರಾಗಲಿ. ಎಲ್ರಿಗೂ ನರಕಕ್ಕೆ. ಯಾಕೆಂದರೆ ಯಾರು ಯಜ್ಞಪತಿಯೋ ಅವನನ್ನು ಬಿಟ್ಟು ಯಜ್ಞ ಮಾಡುವುದು ಅಂತಂದ್ರೆ ಏನರ್ಥ? ಮೇಲಾಗಿ ಬರೀ ಬಿಟ್ಟು ಯಜ್ಞ ಮಾಡಿದ್ದಂತಲ್ಲ, ಅವನನ್ನು ಅಪಮಾನಿಸಲು ಅವನು ಇಲ್ಲದಂತೆ ಮಾಡೋದು. ಇದು ಮೂರ್ಖತನದ ಪರಮಾವಧಿ. ಅದು ಯಾಕೆ ಇಷ್ಟು ಮೂರ್ಖತನ ಅಂದರೆ ಅದು ಅಹಂಕಾರ ಅವನ ನೆತ್ತಿಯನ್ನು ಮೀರಿದೆ. ಅದಂತ ಹೇಳಿಬಿಟ್ಟು ಎಲ್ಲರಿಗೂ ಒಂದು ಶಾಪವನ್ನು ಕೊಟ್ಟು ಹೊರಟು ಬಿಡ್ತಾನೆ. ಇದರಿಂದ ಸಭೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ, ಜನಗಳಲ್ಲಿ ಗಾಬರ ಉಂಟಾಗುತ್ತೆ. ಅದನ್ನು ರಾಘವಾಂಕ ಹೊರವಂಟ ಗಜಭಜಿಸೆ ಸಭಾಜನವು ಅನ್ನುವ ಒಂದು ಪದದ ಮೂಲಕ ವ್ಯಕ್ತಪಡಿಸ್ತಾರೆ. ನೀವು ಹೇಳ್ತಿರೋದು ಇಲ್ಲೇ ಆಗ್ತಿದ್ದೀರೋ ಅಂತ ಹೇಳ್ತಿರೋದು ಇಲ್ಲೇ ಆಗ್ತಿದ್ದೀರೋ ಅಂತ ಅನಿಸ್ತಾ ಇದೆ. ಅದು ಪಿಕ್ಚರೈಸೇಷನ್ ಅಂತ. ನಿಂದೆಯ ಯಜ್ಞವಿದೆಂದರಿಗೆವು, ಶಿವ ಬಂದಪನೆಂದಿದ್ದೆವು. ನಾವೀ ಶಾಪವ ಹೊರುವವನಲ್ಲ ಎಂದೆನುತಲಿ ಅಗಸ್ತ್ಯ ವಸಿಷ್ಠಂ ಭೃಗು ಗೌತಮ ದೇವಲ ಉಪಮನ್ಯುಗಳು. ನಿಂದಿರದೆ ದಧೀಚಿಯ ಕೂಡೆ ಅಡಿಗಿಡುವೇಳೆಯೊಳು, ಒಂದೊಂದರ ಹಿಂದೆ 8 ಅಂಬರದಲಂದು ತೊಡಗಿ 30 ಶಾಪಕ್ಕೊಳಗಾದವರು. ನಿಂದೆಯ ಯಜ್ಞವಿದೆಂದರಿಯೋ, ಶಿವನ ನಿಂದನೆಗೋಸ್ಕರ, ಶಿವನನ್ನ ಎಲಿಮಿನೇಟ್ ಮಾಡಬೇಕು ಅನ್ನೋಕ್ಕೋಸ್ಕರ. ಒಂದು ಶಿವನನ್ನು ಅಪಮಾನಿಸಲು, ಇನ್ನೊಂದು ಶಿವನನ್ನೇ ಅಲ್ಲಿಂದ ಒಂದು ತೆಗೆದುಬಿಟ್ಟು ತಾನು ಆ ಪಟ್ಟವನ್ನು ಪಡೆದುಕೊಳ್ಳಬೇಕು ಅನ್ನುವ 2 ದುರುದ್ದೇಶ. ಆಮೇಲೆ ಸಾಧ್ಯವಲ್ಲದ ಒಂದು ಉದ್ದೇಶದ ಈ ಯಾಗವಾದ್ರಿಂದ ಗೊತ್ತಿಲ್ಲ ನಮಗೆ. ಅಲ್ಲಿದ್ದವ್ರು ಯೋಚನೆ ಮಾಡ್ತೀವಿ ಏನಾಗುತ್ತೆ ಅಂದರೆ, ತುಂಬ ಗಡಿಬಿಡಿ ಸಂಭ್ರಮ ಇರುವಾಗ ನಮ್ಮನೇಲೆಯ ಒಂದು ಮದುವೆ ಆಯಿತು ಅಂತ ಅಂದ್ಕೊಳ್ಳಿ, ತುಂಬ ಜನನ ಕರೆದಿರ್ತೀವಿ. ಅವರನ್ನು ನಾವು ಅಟೆಂಡ್ ಮಾಡುವ ಒಂದು ಸಂಭ್ರಮದಲ್ಲಿರುವಾಗ ನಮಗೆ ಬೇಕಾದರೊಬ್ಬರು ಬಂದಿಲ್ವಾ ಅನ್ನೋದು ನಮಗೆ ಗೊತ್ತಾಗಲ್ಲ. ಇದು ಸಹಜವಾದಂತಹ ದೊಡ್ಡ ಸಮಾರಂಭ ಸಡಗರದಲ್ಲಿ ಆಗುವಂಥದ್ದು. ಎಲ್ಲ ಇದ್ದಾರೆ, ಸ್ವಾಹ ನಡೀತಾ ಇದೆ, ಇದು ನಡೀತಿದೆ. ಆಗ ಅವರಿಗೆ ಶಿವ ಬಂದಿಲ್ಲ ಅನ್ನೋದು ತುಂಬ ಜನದ ಗಮನಕ್ಕೆ ಬರದೇ ಹೋಯಿತು. ಹಾಗೂ ಆಗಿದೆ. ಆಮೇಲೆ ಇನ್ನೊಂದು ಶಿವ ಬಂದಿಲ್ಲ, ಒಂದು ಶಿವನ ನಿಂದೆಗೋಸ್ಕರ, ಅವನನ್ನು ಅಪಮಾನಿಸುವುದಕ್ಕೋಸ್ಕರ ಇದು ನಡೀತಿರುವ ಯಾಗ ಅಂತ ನಮಗೆ ಗೊತ್ತಿರಲಿಲ್ಲ. ಇಲ್ಲಿ ಒಂದು ಮುಗ್ಧತೆ ಇದೆ, ಹೌದು ತಾನೆ? ತಿಳುವಳಿಕೆ ಇಲ್ಲ, ಅವರಿಗೆ ಗೊತ್ತಿಲ್ಲ. ಅದರಿಂದ ನಿಂದೆಯೇ ಯಜ್ಞವಿದೆಂದರಿಯವು, ಶಿವ ಬಂದಪ್ಪನೆಂದಿದ್ದೆವು. ಇಲ್ಲಿ ಶಿವ ಬಂದಿದ್ದಾನೆ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ದರಿಂದ ನಾವು ಅರಿಯದೇ ಇಲ್ಲಿ ಆಗಿದ್ದಂತಹ ತಪ್ಪು, ನಮಗೆ ಗೊತ್ತಿಲ್ಲದೆ ಆಗಿದ್ದ ಈ ಶಾಪವನ್ನು ಹೊರುವುದಕ್ಕೆ ನಾವು ತಯಾರಿಲ್ಲ. ಅವನೇನು ಹೇಳ್ತಾನೆ, ಇದು ಏನು, ಮೃಡನ ಅಡಿಗೆ ಎಡಗಿ ಅವರು ಒಂದು ಪಶ್ಚಾತ್ತಾಪವನ್ನು ಅವನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದರೆ ಅವ್ರಿಗೆ ಈ ಶಾಪ ತಟ್ಟದೇ ಇರಲಿ. ಯಾಕೆಂದರೆ ಶಿವನೇ ಯಜ್ಞಪತಿ. ಹಾಗೆ ಇಲ್ಲೇ ಉಳಿದರೆ ಅವ್ರಿಗೆ ಶಾಪ ತಟ್ಟಲಿ ಅನ್ನುವ ಅರ್ಥದಲ್ಲಿ ಹೇಳಿದಾಗ 8,000 ಶಿಷ್ಯರು, ಇದರಲ್ಲಿ ಮುಖ್ಯವಾಗಿ ಅಗಸ್ತ್ಯ, ವಸಿಷ್ಠ, ಭೃಗು, ಗೌತಮ, ದೇವಲ, ಉಪಮನ್ಯು
ಇವರೆಲ್ಲ ಕೇವಲ ನಮ್ಗೆ ಈಗ ಇಲ್ಲಿಂದ ಹೆಸರು ಕಾಣುತ್ತೆ, ಈಗ ಟೈಮ್ ಇಲ್ಲ. ತುಂಬ ಸ್ವಾರಸ್ಯಕರವಾದಂತಹ ಒಂದು ಕಥೆಗಳು, ಒಂದು ಅವರ ಮಹಿಮೆ ಇದೆ ಪ್ರತಿಯೊಬ್ಬರಿಗೂ. ಅಗಸ್ತ್ಯನಿಗೆ, ವಸಿಷ್ಠನಿಗೆ, ಭೃಗುವಿಗೆ, ಗೌತಮನಿಗೆ ನಾವೆಲ್ಲ ಹೇಳ್ತೀನಿ ಅಂತ ಅಂದ್ಕೊಂಡು ಬಂದೆ. ಆದರೆ ಇದು ಟೈಮ್ ಆಗುತ್ತೆ. ಪದ್ಯಗಳು ಬೇಕಾದ್ರೆ ಲಿಮಿಟ್ ಆಗಲಿ, ಕಥೆ ಈಗ ಅಲ್ಲಿಗೆ ನಿಲ್ಲಿಸ್ಬಿಡೋಣ, ನೋಡೋಣ. ಹಾಗಾದ್ರೆ ಯಾರು ಹೇಳಲ್ಲ ನೀವು ಏನು ತಿಳ್ಕೊಳ್ಳೋದು? ಇಲ್ಲ, ನಾನು ಅಲ್ಲ ಇವ್ರಿಗೆ ಪಾಪ ಇದನ್ನಿಸ್ಬಾರ್ದು ಅಷ್ಟೇ. ಯಾಕೆಂದರೆ ನಂದೇ ಜಾಸ್ತಿ ಆಗೋಗ್ಬಿಡುತ್ತೆ ಇವರಿಗೆ ಇದು ಕಡಿಮೆ. ಅದನ್ನೇ ನಾನು ಹೆದರ್ಕೋತೀನಿ ಅಷ್ಟೇ. ಯಾಕೆಂದರೆ ಏಕೆಂದರೆ ಇವರು ಈ ಅಗಸ್ತ್ಯ ಅವನು ಕುಂಭಜ ಅಂತ ಕರೀತಾರೆ. ಇದು ಕುಂಭದಲ್ಲಿ ಮಿತ್ರಾವರಣ ಅಂತನೋರು ಇಬ್ಬರು ಋಷಿಗಳಿಗೆ ಯಾವ ಒಬ್ಬ ಅಪ್ಸರೆಯನ್ನು ನೋಡಿದಾಗ ಅವರ ತೇಜಸ್ಸು ಸ್ಖಲನವಾದಾಗ ಒಂದನ್ನು ಕುಂಭದಲ್ಲಿಡ್ತಾರೆ, ಇನ್ನೊಂದನ್ನು ದೊನ್ನೆಯಲ್ಲಿಡ್ತಾರೆ, ವೀರ್ಯ ತೇಜಸ್ಸನ್ನು. ಅದು ಮಗುವಾಗಿದ್ದು ಇವನು ಕುಂಭದಿಂದ ಹುಟ್ಟಿದವನು ಅಗಸ್ತ್ಯ, ದೊನ್ನೆಯಿಂದ ಹುಟ್ಟಿದವನು ದ್ರೋಣ. ದ್ರೋಣ ಅಂದರೆ ದೊನ್ನೆ ಅಂತ ಹೇಳಿದ್ನಲ್ಲ ಅವ್ರಿಗೆ, ಅದಕ್ಕೆ ಇವರಿಗೆ ಕುಂಭಜ ಅಂತ ಹೇಳ್ತಾರೆ. ಈ ಅಗಸ್ತ್ಯನ ಮಹಿಮೆ ಬಹಳ. ಆಮೇಲೆ ತಮಿಳುನಾಡಿನಲ್ಲಿ ಅಗಸ್ತ್ಯ ಬಹಳ ಒಂದು ಪೂಜಿಸಲ್ಪಡುವಂತಹ ಒಬ್ಬ ಮುನಿ. ಅದಕ್ಕೆ ದಕ್ಷಿಣದಲ್ಲೇ ಅವನೇನು ಮಾಡ್ತಾನೆ, 3 ಮಹಿಮೆಗಳಲ್ಲಿ 3 ಬಹಳ ವಿಶೇಷವಾದ ಇದಾಗ ಹೇಳಬೇಕು ಅಂದರೆ ಯಾಕೆ ಅವನು ದಕ್ಷಿಣಕ್ಕೆ ಬಂದ ಅಂದರೆ ವಿಂಧ್ಯ ಪರ್ವತ ಬೆಳೀತಾ ಇರ್ತಾನೆ. ಯಾಕೆ ಬೆಳೀತಾ ಇರ್ತಾನೆ ಅಂದರೆ ಸೂರ್ಯ ಮೇರು ಪರ್ವತಕ್ಕೆ ಸುತ್ತೊಳಿತಾ ಇರ್ತಾನೆ, ಪ್ರತಿದಿನ ಪ್ರದಕ್ಷಿಣೆ ಬರ್ತಾ ಇರ್ತಾನೆ. ಇವನಿಗೆ ಅಷ್ಟೇ, ಅದು ಸೂರ್ಯ ಮೇರು ಪರ್ವತದ್ದೇನು ಹೆಚ್ಚುಗಾರಿಕೆ, ನನಗೂ ನೀನು ನನ್ನ ಪ್ರದಕ್ಷಿಣೆ ಮಾಡು ಅಂತ ಹೇಳಿದಾಗ, ಇಲ್ಲ ನಾನು ಭಗವಂತನಿಂದ ಅಜ್ಞಪ್ತನಾದವನು, ಅವನ ಆಜ್ಞೆಯಂತೆ ನಾನು ಮಾಡ್ತೀನಿ, ನಾನು ನಿನ್ನನ್ನು ಸುತ್ತು ಬರೋಕ್ಕಾಗಲ್ಲ ಅಂತ. ಅದು ಯಾಕೆ ನೀನು ನನ್ನ ಸುತ್ತು ಬರಲ್ಲ ಅಂತ ವಿಂಧ್ಯ ಬೆಳೆಯೋದಕ್ಕೆ ಶುರು ಮಾಡ್ತಂತೆ. ಬೆಳೆದು 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 ಸೂರ್ಯನ ಒಂದು ಪಥವನ್ನು ಅಡ್ಡ ಹಾಕಿಬಿಡ್ತಾನೆ, ಮುಂದೆ ಹೋಗೋಕ್ಕಾಗಲ್ಲ. ಆಗ ದೇವತೆಗಳೆಲ್ಲ ಪರಮಾತ್ಮನಲ್ಲಿ ಹೋಗಿ ಹೀಗಾಗ್ತಾರೆ. ಏನು ಸೂರ್ಯನ ಚಲನೆ ನಿಂತು ಹೋದರೆ ಅಲ್ಲೊಂದು ಕಲೋರ ಹೋಗುತ್ತೆ, ಪ್ರಪಂಚದಲ್ಲಿ ಎಂಥ ಕ್ಷೋಭೆ ಉಂಟಾದಾಗ ಇವನನ್ನು ಬಗ್ಗಿಸಲು ಸಾಧ್ಯವಾಗಬಹುದಾದದ್ದು ಮಹಾಮಹಿಮನಾದಂಥ ಅಗಸ್ತ್ಯ ಮುನಿಗೆ ಮಾತ್ರ. ನೀವು ಅವನನ್ನು ಹೋಗಿ ಕೇಳಿಕೊಳ್ಳ್ರಿ ಅಂತ. ಅಗಸ್ತ್ಯ ಮುನಿಯನ್ನು ಕೇಳಿದಾಗ ಅವನು ಒಂದು ಅಗಸ್ತ್ಯ ಮುನಿ ಗಿಡ್ಡ ಅಂತ ಹೇಳ್ತಾರೆ. ಅದಕ್ಕೆ ಇವನಿಗೆ ನಹುಷನಿಗೆ ಶಾಪ ಕೊಟ್ಟಿದ್ದು ಅದೇ ಒಂದು ಕಾರಣದಿಂದ. ಇರಲಿ, ನಾನು ಬೇಕಾದ್ರೆ ಆಮೇಲೆ ಹೇಳ್ತಿದ್ದೆಲ್ಲ ತುಂಬ ಸರಸಕರವಾಗಿದೆ. ವಿಂಧ್ಯ ಪರ್ವತ ಹತ್ರ ಬರ್ತಾನೆ. ಅವನು ನಮಸ್ಕಾರ ಮಾಡಿದಾಗ, ನೋಡಪ್ಪ ನಂದು ಒಂದಿದ್ದು ಶರೀರ, ನಾನು ದಕ್ಷಿಣಕ್ಕೆ ಹೋಗಬೇಕಾಗಿದೆ, ನಿನ್ನ ಈ ಅಗಾಧವಾದ ಎತ್ತರವನ್ನು ಹತ್ತಿ ಇಳಿಯುವುದಕ್ಕೆ ನನಗೆ ಸಾಧ್ಯವಿಲ್ಲ. ಆದ್ದರಿಂದ ನೀನು ಬಗ್ಗಿದ ಹಾಗೆ ಬಗ್ಗಿಯೇ ಇರು, ನಾನು ವಾಪಸ್ಸು ಬಂದ ಮೇಲೆ ನೀನು ಮತ್ತೆ ಬನ್ನಿ ಅಂತ ಹೇಳ್ತಾನೆ. ಅವನು ವಾಪಸ್ಸು ಬರಲಿಲ್ಲ. ತಮಿಳುನಾಡಿನ ಅಗಸ್ತ್ಯರು ಅಂತ ಹೇಳ್ತಾರೆ. ಅದೇ ಲೋಪಾಮುದ್ರ, ಅದಕ್ಕೆ ಇನ್ನೊಂದು ಕಥೆ ಇದೆ, ಅದಕ್ಕೆ ಬೇರೆ ಇರುತ್ತೆ. ಇದು ಅಗಸ್ತ್ಯನ ಒಂದು ಮಹಿಮೆಗಳನ್ನಂತೂ. ಆಮೇಲೆ ಇನ್ನೊಂದು ಸಾಗರವನ್ನು ಕುಡಿದದ್ದು ಅಂತ ಹೇಳ್ತಾರೆ, ಕಾಲಕೇಯರು ಅಂತೇಳಿ. ಅವರು ಕೆಲವು ರಾಕ್ಷಸರು ಸಮುದ್ರದಲ್ಲಿ ಅಡಗಿಕೊಂಡು ರಾತ್ರಿ ಹೊತ್ತು ಎದ್ದು ಈ ಋಷಿಗಳನ್ನೆಲ್ಲ ತಿಂದುಬಿಡ್ತಾ ಇರ್ತಾರೆ, ಎಲ್ಲ ನಾಶ ಮಾಡ್ತಾರೆ. ಎಲ್ಲ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ಯಾರಿಂದ ಆಗ್ತಾ ಇದೆ. ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ 7 ಹೊತ್ತಿಗೆ ಎಷ್ಟೋ ಜನ ಇಲ್ಲ. ಕಡೆಗೆ ಗೊತ್ತಾಗುತ್ತೆ ಇದು ಕಾಲಕೇಯದಿಂದ. ಆದರೆ ಅವರು ಸಮುದ್ರ ಅಪರಂಪಾರವಾದ ಸಮುದ್ರದಲ್ಲಿ ಅಡಗಿದ್ರೆ ಅದರಿಂದ ಹುಡುಕಿ ಅಂತಹ ದೊಡ್ಡ ಸಮುದ್ರದ ಒಂದು ಅಗಾಧತೆಯನ್ನು ನೀವು ಕಲ್ಪಿಸ್ಕೊಳ್ಳಿ. ಆಳ ವಿಸ್ತಾರ ಆಗಲ್ಲ. ಅಲ್ಲಿ ಅದನ್ನು ಅವರು ಅಡಗಿದ್ರೆ ಹುಡುಕುವುದಲ್ಲಿ ನೀರೊಳಗೆ ಹೋಗಿ ಯಾರು ಹುಡುಕೋದಕ್ಕೆ ಸಾಧ್ಯ? ಆಗ ಅಗಸ್ತ್ಯನ ಪ್ರಾರ್ಥನೆ ಮಾಡಿದಾಗ ತಮ್ಮ ಅಪಾರವಾದ ಒಂದು ತಪೋ ಮಹಿಮೆಯಿಂದ ಸಾಗರವನ್ನು ಕುಡಿದು ಬಿಡ್ತಾರೆ. ಆಗ ಅವರು ಬಯಲಿಗೆ ಬಂದುಬಿಡ್ತಾರೆ. ಆಮೇಲೆ ದೇವತೆಗಳು ನೋಡ್ಕೊಡ್ತಾರೆ. ಇನ್ನೂ ಇದೆ ಬಿಡಿ, ತುಂಬ ಇದೆ, ನಾನು ಈಗಾಗಲೇ ಹೇಳ್ತೀನಿ. ಈಗ ಇದು ಇನ್ನೂ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಎಲ್ಲ ಋಷಿಗಳ ಬಗ್ಗೆ ಹೇಳಬೇಕಾದ್ರೆ. ಹಾಗೆ ಅಗಸ್ತ್ಯ, ವಸಿಷ್ಠ, ಭೃಗು, ಗೌತಮ, ದೇವಲ, ಉಪಮನ್ಯು ಇವರೆಲ್ಲ ತುಂಬ ವಿಶೇಷ. ಅವರು ಎಲ್ಲರೂ ನಿಂತಿರದೆ ಅಂದರೆ ಇವರು ವಿವೇಕಿಸಿ ಉಪಮನ್ಯು ಆಮೇಲೆ ನಾನು ಹೇಳ್ತೀನಿ. ನಿಂದಿದ್ದೆ ದದೀಚಿ ಹೊರಟ ತಕ್ಷಣ ಅವನ ಹಿಂದೆ ಅವರೆಲ್ಲ ಹಾಗೆ ಒಟ್ಟು 8,000 ಜನರು ಈ ಋಷಿಗಳ ಹಿಂದೆ ಹೊರಟೋದಾಗ ಉಳಿದವರು 32,000 ಜನರು ಅಲ್ಲೇ ಶಾಪ. ಯಾಕೆಂದರೆ ಯಾರು ಪರಿತಪಿಸಿ ತಮ್ಮ ಕಾರ್ಯಕ್ಕೆ ಪಶ್ಚಾತ್ತಾಪಪಟ್ಟು ಅಯ್ಯೋ ನಾವು ಇಲ್ಲಿ ಬರಬಾರ್ದಿತ್ತು ಅಂತ ಹೇಳಿ ಹೋಗ್ತಾರೋ ಅವ್ರಿಗೆ ಕ್ಷಮೆ ಸಿಗಲಿ, ಅವರಿಗೆ ಈ ಶಾಪ ತಟ್ಟದೇ ಇರಲಿ. ಉಳಿದವರಿಗೆ ತಟ್ಟಲಿ ಅಂತ ಹೇಳಿದಾಗ ಉಳಿದವರು ಒಂದು ಥರ ಡೋಲಾಯಮಾನ, ಅಯ್ಯೋ ಇಲ್ಲಿ ತನಕ ಬಂದಿದ್ದೀವಿ, ಹೋಗ್ಬೋದು ಹೋಗಬಾರ್ದು ಅಂತ ಅಲ್ಲೇ ಉಳಿದವರು ಅವರು ಶಪಿತರಾದರು. ರಕ್ಕಸೀರಿದ ಕುಂಭಕ್ಕೆಣೆಯಾಯಿತು
ಮುನಿ ಹೊಕ್ಕದ್ದು ಉಳಿದ ಸಭಾಜನವು ಇನ್ನೇಗುವೆಗೂಗೆನೆ ಕಕ್ಕುಲತೆಯ ಬಿಡಿ ಮುನ್ನವೇ ಬರಲಾಗದು ಬಂದು ಇನ್ನೋಡುವುದು ಅತಿ ಕಷ್ಟಂ ತೆಕ್ಕನೆ ಹೋಮಂ ನಡುವುದೇ ಲೇಸು ತೆಕ್ಕನೆ ಹೋಮಂ ನಡುವುದೇ ಲೇಸು ಇದನೆಕ್ಕಿಸಿ ಕಡುಹಿದನುಲು ತೊಡಗಿಸಿ ನೆರೆ ಬಿದ್ದಿಕ್ಕಿಸುವೆನು ಇದಕ್ಕೆನುತ ಐದಿದನು ಈಶನ ಸಭೆಗೆ ಇತ್ತಲ್ ಮುನಿಪತಿ ನಾರದನು. ಆ ಸಭೆ ಹೇಗಾಯ್ತು ಅಂದರೆ ರಾಕ್ಷಸಿ ಹೀರಿದ ಕುಂಭಕ್ಕೆ ಎಣೆಯಾಯಿತು ಅಂತ. ಅಂದ್ರೇನು, ಸತ್ವಯುತವಾದದ್ದೆಲ್ಲ ಹೊರಟೋಯ್ತು. ಆ ಅರ್ಥ ತಗೋಬೇಕಾಗತ್ತೆ. ರಾಕ್ಷಸಿ ಹೀರಿದ ಕುಂಭ ಅಂದರೆ ಅದು ಖಾಲಿ ಆಯಿತು ಅಂತ. ಆದರೆ ಖಾಲಿ ಆಗಿಲ್ಲ. ಇನ್ನೂ 32,000 ಋಷಿಗಳಿದ್ದಾರೆ. ಅಂದರೆ ಏನಾಯಿತು, ಯಾವುದು ಮಹಿಮಾನ್ವಿತವಾದದ್ದು, ಯಾವುದು ನಿಜವಾದ ಈಶ್ವರನ ಮಹಿಮೆಯನ್ನು ತಿಳಿದುಕೊಂಡಿದ್ರು, ಯಾರಿಗೆ ಪಶ್ಚಾತ್ತಾಪವಾಯಿತು ಅಂದ್ರೇನು, ಸತ್ವಯುತವಾದದ್ದೆಲ್ಲ ಹೊರಟೋಯ್ತು. ಶಾಪಕ್ಕೆ ಒಳಗಾದವರು ಮಾತ್ರ ಇಲ್ಲಿ ಉಳಿದ್ರು. ಅದರಿಂದ ಇದನ್ನು ಸಾಂಕೇತಿಕವಾಗಿ ರಕ್ಕಸಿ ಹೀರಿದ ಕುಂಭಕ್ಕೆಣೆಯಾಯಿತು ಅಂತ ಹೇಳ್ತಾನೆ. ಮುನಿ ಹೊಕ್ಕು ಉಳಿದ ಸಭಾಜನ, ಅವರು ಅವನ ಹೊಕ್ಕು ಅವನ ಹಿಂದೆ ಹೊರಟೋದವರು. ಆಗ ಅವ್ರಿಗೆ ಬರೋದು ಬಂದ್ಬಿಟ್ಟಿದ್ದೀವಿ, ವಾಪಸ್ ಹೋಗೋದು ಹೇಗೆ? ಕೆಲವರಿಗೆ ಆ ಡೈಲಮ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಏನೇ ನಡೆದ್ರು ಅಯ್ಯೋ ಹೇಗೆ ಹಾಗೆ ಹೇಗೆ, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಆ ಡೈಲಮ ಅವ್ರಿಗೆ ಉಂಟಾಗುತ್ತೆ. ಬಂದ ಮೇಲೆ ಸರಿ ಹೋಗೋದು ಸರಿಯೋ ಇಲ್ಲ. ಇನ್ನು ಕೆಲವ್ರಿಗೆ ಅಯ್ಯೋ ದಕ್ಷ ನಮಗೆ ಪ್ರಜಾಪತಿಯವನು, ಅವನ ಒಂದು ದಾಕ್ಷಿಣ್ಯ ಹೇಳ್ತಾರೆ, ದಾಕ್ಷಿಣ್ಯಕ್ಕೆ ಬಸರಾಗಳು ಅದು ಸಹಿತ ಇದೆ. ಅದರಿಂದ ಆ ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದು ಹೀಗೆ ಏನೋ ಒಂಥರ ಹೋಗಬೇಕು ಅನ್ನೋ ಮನಸ್ಸು ಹೋಗಲಾರದಂತ ಇರುವಾಗ ಆ ಸಂದರ್ಭದಲ್ಲಿ ನಾರದ ಬರ್ತಾನೆ. ನಾರದ ಬಂದು ಅವನು ಹೇಳ್ತಾನೆ, ಆಗದ್ದಾಗೋಯ್ತು, ಏನೋ ನಡೆದು ಹೋಗ್ತಿದೆ, ಅದನ್ನು ಹಿಡಿದ ಕಾರ್ಯವನ್ನು ಅರ್ಧದಲ್ಲಿ ಬಿಡುವುದು ಬೇಡ, ಅದನ್ನು ನಡೆಸ್ಬಿಡಿ, ಇದನ್ನು ಮುಂದೆ ಈ ಯಜ್ಞ ಮುಂದುವರಿಯಲಿ, ಈಶ್ವರನ ಕೃಪೆ ಇದ್ದಂತಾಗಲಿ, ಅವನ ಚಿತ್ತ ಇದ್ದಂತಾಗಲಿ. ಕೃಪೆ ಅನ್ನೋದಕ್ಕಿಂತ ಇಲ್ಲಿ ಚಿತ್ತ ಅಂತ ನಾವು ಸರಿಯಾದ ಪದ ಉಪಯೋಗಿಸ್ಬೇಕಾಗುತ್ತೆ. ಭಗವಂತನ ಇಚ್ಛೆ ಹೇಗಿದೆಯೋ ಹಾಗಿದ್ದಾಗೆ ಆ ಇಚ್ಛೆ ಉಳಿಸುವುದಾದರೆ ಉಳಿಯುತ್ತೆ, ನಾಶ ಮಾಡುವುದಾದರೆ ನಾಡುತ್ತೆ. ಅದರಿಂದ ಕೃಪೆಯಲ್ಲ, ಶಿವನ ಒಂದು ಇಚ್ಛೆ ಇದ್ದಂತಾಗಲಿ ಅಂತ ಹೇಳಿಬಿಟ್ಟು ಅವನು ದಕ್ಷ ನಡೆಸ್ತಿದ್ದಂಥ ಯಾಗಕ್ಕೆ ಬಂದು ಉಳಿದವರಿಗೆಲ್ಲ, ಅಳಿದುಳಿದವರಿಗೆ ಅಥವಾ ಹೋಗಿ ಉಳಿದವರಿಗೆಲ್ಲ ಒಂದು ಧೈರ್ಯವನ್ನು ಹೇಳ್ತಾರೆ. ಇಂಥ ಡೈಲಮಾದಲ್ಲಿರುವಾಗ ಯಾರು ಒಬ್ಬರು ಒಂದು ಅಧಿಕಾರಯುತ ಸ್ಥಾನದಲ್ಲಿ ಬಂದು ಅವರು ಒಂದು ಧೈರ್ಯವನ್ನು ಹೇಳಿದಾಗ ಆ ಡೋಲಾಯಮಾನದ ಮನಸ್ಸು ನಿಂತು ಒಂದು ಕಡೆ ನಿಲ್ಲುತ್ತೆ. ಆಸಿಲೇಟಿಂಗ್ ಪೆಂಡುಲಮ್ ಏನಾಗುತ್ತೆ, ಒಂದು ಕಡೆ ನಿಲ್ಲುತ್ತೆ. ಇಲ್ಲಿರೋ ಅಯ್ಯೋ ಸರಿಯೋ ನಾವು ಹೋಗ್ಬೇಕಾಗಿತ್ತೇನೋ, ಇಲ್ಲಿ ಸರಿಯಾಗಿಲ್ವೋ, ಹೀಗಾಗುತ್ತೆ. ಇದಕ್ಕೆ ಒಂದು ನೆಲೆಯನ್ನು ಕಂಡುಕೊಳ್ಳುವುದಕ್ಕೆ ನಾರದ ಈ ರೀತಿ ಸಹಾಯ ಮಾಡ್ತಾರೆ. ಕೃತುವರರೆಲ್ಲರೂ ಹೋದರು ವಿಘ್ನ ಪ್ರಾಯಶ್ಚಿತ್ತವಂ ಮಾಡು ಭಯೋರಣಿಯೊಳ್ ಮಥನಿಯ ಪೂಸೆ ಘೃತಮಂ ತಾಪಿಸು ಯೂಪ ಸಿದ್ಧಿಯನು ಒದಗಿಸು ಸೋಮದ್ರವಮಂ ಹೇಳಿಸು ನುತ ಗಾಯತ್ರಿಯನ್ ಅನುಷ್ಟ ಜಗತಿ ಶಕ್ವರಿ ಯತಿ ಶಕ್ವರಿ ಯಶ್ನಿಕ್ಕುಪದೀಕ್ಷಣ ಮಂತ್ರಾಹುತಿಗೆ ಸ್ವಾಹಸ್ವದದಿಂ ಇಂಧನಮಂತಾಗೆಂದು ಅಮರರವಂ ಪೂರ್ದಿದುದು. ನಾರದ ಒಂದು ಧೈರ್ಯವನ್ನು ಕೊಟ್ಟ ಮೇಲೆ ಸ್ವಲ್ಪ ಒಳಗಡೆ ಅಳುಕು ಇರುತ್ತೆ, ಯಾಕೆಂದರೆ ಆಗಬಾರದಾಗ್ತಿದೆ ಅಂತ ದಕ್ಷನಿಗೂ ಗೊತ್ತು. ಆದರೆ ಅವನ ಈ ಎಲ್ಲ ಭಯವನ್ನು ಅವನ ಅಹಂಕಾರ ಮೆಟ್ಟಿ ನಿಂತಿದೆ. ಆ ಅಹಂಕಾರ ಮೆಟ್ಟಿ ನಿಂತು ಅವನು ಹೌದೋ ಅಲ್ವೋ ಅಂತನ್ನುವಾಗ ನಾರದ ಬಂದ ಧೈರ್ಯ ಕೊಟ್ಟ ಮೇಲೆ ಮತ್ತೆ ಅವನ ಅಹಂಕಾರ ಮೇಲೆ ನಿಂತು ಅವನು ಮಾಡೋದಕ್ಕೆ ಶುರು ಮಾಡ್ತಾನೆ. ಕ್ರತುವರೆಲ್ಲರೂ ಹೋದರು. ಆ ಯಜ್ಞವನ್ನು ಮಾಡಿಸಬಹುದಾದಂಥ, ಯಜ್ಞಕ್ಕೆ ಒಂದು ಬಲವನ್ನು ಕೊಡಬಹುದಾದಂಥ ಅವರೆಲ್ಲ ಹೊರಟೋದ್ರಲ್ಲ. ಇನ್ನು ವಸಿಷ್ಠ, ಭೃಗು, ಗೌತಮ, ದೇವಲ, ಅಗಸ್ತ್ಯ ಇವರೆಲ್ಲ ಹೊರಪೊಮನ್ಯು ಎಲ್ಲ ಹೊರಟೋದ್ರಲ್ಲ. ಉಳಿದವರಿಗೆ ಇದ್ದಾರೆ, ಒಂದು ವಿಘ್ನ ಪ್ರಾಯಶ್ಚಿತ್ತವ ಮಾಡು
ಇದೇನೋ ಒಂದು ಮಧ್ಯದಲ್ಲಿ ಈ ಥರ ನಡಿಬಾರ್ದಿತ್ತು. ಒಂದು ಒಳ್ಳೆಯ ಕೆಲಸ ಆಗುವಾಗ ಯಾರೋ ಬರೋದು, ಇದು ಮಾಡೋದು, ಬೈಯೋದು, ಶಾಪ ಕೊಡೋದು, ಹೀಗೆಲ್ಲ ಆಗೋದು, ಅದು ಒಂದು ಒಂದು ಟೆಂಪ್ರರಿ ಒಂದು ವಿಘ್ನ ತಂದಾಗೆ ಅದಕ್ಕೆ ಒಂದು ಪ್ರಾಯಶ್ಚಿತ್ತವನ್ನು ಮಾಡಿಬಿಡು ಅಂತ ಹೇಳ್ಬಿಟ್ಟು ಇದೆಲ್ಲ ಹೇಳ್ತಾರೆ. ಯೂಪಾಸಿದ್ಯ ಮಾಡು, ಘೃತಮಂ ಸ್ಥಾಪಿಸು, ಆಹುತಿಯನ್ನು ಕೊಡು, ಸಹ ಹೇಳು, ಹೀಗೆಲ್ಲ ಹೇಳಿ ಆಮೇಲೆ ಇಲ್ಲಿ ಹೇಳ್ತಾರೆ ನುತ ಗಾಯತ್ರಿ ಅನುಷ್ಟು ಜಗತಿ ಶಕ್ವರಿ ಯತಿಶಕ್ವರಿ ಉಷ್ಣಿಕ್ಕು ಉಪದೀಕ್ಷಣ ಮಂತ್ರಾಹುತಿಗೆ. ಈಗ ನಾವು ಈ ಗಾಯತ್ರಿ ಅನ್ನೋದು ಒಂದು ಛಂದಸ್ಸು ಅಂತಂದರೆ ಯಾವ ಪದ್ಯವನ್ನು ಕಾವ್ಯವನ್ನು ರಚಿಸುವುದಕ್ಕೆ ಒಂದು ಮೀಟರ್ ಇದ್ದು, ಅದೊಂದು ಮೀಟರ್, ಇಷ್ಟು ಅಕ್ಷರ, ಇಷ್ಟು ಮಾತ್ರೆ, ಇಷ್ಟು ಗಣ, ಹೀಗಿರಬೇಕು. ಅದಕ್ಕೆ ಒಂದೊಂದು ಛಂದಸ್ಸಿಗೆ ಒಂದೊಂದು ನಿಯಮ ಇರುತ್ತೆ. ಈ ಗಾಯತ್ರಿ ಅಂತನ್ನೋದು ಒಂದು ಛಂದಸ್ಸು ಅದು. ಆಮೇಲೆ ಅನುಷ್ಠುಪ್, ಈಗ ವಿಷ್ಣು ಸಹಸ್ರನಾಮ ಮತ್ತೊಂದರೆ ಅನುಷ್ಠುಪ್ ಛಂದಸ್ಸಲ್ಲಿದೆ ಅಂತ ಹೇಳ್ತಾರೆ. ಇಷ್ಟು ಅಕ್ಷರ, ಇಷ್ಟು ಮಾತ್ರೆ, ಇಷ್ಟು ಗಣ, ಅದಕ್ಕೆ ಆ ಮೀಟರಲ್ಲಿದ್ದರೆ ಮಾತ್ರ ಅದಕ್ಕೆ ಶೋಭೆ ಬರುತ್ತೆ. ಆ ಥರ ಗಾಯತ್ರಿ ಅನುಷ್ಠುಪ್ಪು ಜಗತಿ ಶಕ್ವರಿ ಯತಿಶಕ್ವರಿ ಉಷ್ಣಿಕ್ಕು, ಅಷ್ಟೇ ಅಲ್ಲದೆ ಅತಿ ಉಷ್ಣಿಕ್ಕು, ಆಮೇಲೆ ಇವೆಲ್ಲವೂ ಕೆಲವು ಛಂದಸ್ಸುಗಳು. ಈ ಛಂದಸ್ಸುಗಳಿಗೆ ಮಂತ್ರಗಳಿರುತ್ತೆ. ಆ ಮಂತ್ರಗಳು ಒಂದೊಂದು ಛಂದಸ್ಸಿನಿಂದ ಹೇಳಿದಾಗ ಈಗ ನಾನು ಹಿಂದೆ ಒಂದು ಪದ್ಯವನ್ನು ಓದಿ ನೋಡಿದೆ. ಅದನ್ನು ಯಾವ ರೀತಿ ಪದಗಳನ್ನು ಉಪಯೋಗಿಸಿದ್ದಾರೆ ಅನ್ನೋದ ಮೇಲೆ ಅದು ಕರುಣಾರಸವೋ ವೀರರಸವೋ ಅಥವಾ ಭೀಭತ್ಸವೋ ಅದೆಲ್ಲ ಬರುತ್ತೆ. ಹಾಗೆ ಈ ಛಂದಸ್ಸಿನಲ್ಲಿ ಆ ಮಂತ್ರಗಳನ್ನು ಇದು ಮಾಡಿದಾಗ ಅದರ ಒಂದು ಪರಿಣಾಮವೇ ಬೇರೆ. ಆ ರೀತಿ ಎಲ್ಲ ಮಂತ್ರಗಳನ್ನು ಹೇಳಿಬಿಟ್ಟು ಆಹುತಿಯನ್ನು ಕೊಟ್ಟು ಸ್ವಾಹ ಮಂತ್ರದಿಂದ ಹೇಳಿ ಇದನ್ನು ಯಜ್ಞವನ್ನು ಮುಂದುವರಿಸು ಅಂತ ಹೇಳಿ ಈ ಒಂದು ಗಜಿಬಿಜಿ, ಈ ಸ್ವರ, ಈ ಒಂದು ಸಂಭ್ರಮ ಮತ್ತೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಅಡಿಯಿಡುತ್ತೆ. ಮಸೆ ಶಸ್ತ್ರವ ಪೂಜಿಸು ಯೂಪವ ನೇಣಿಂ ಬಂಧಿಸು ವಜ ಪಶು ಒರಲದ ಒಲ್ಗಂಟನ ಮುರಿ ಮರ್ದಿಸು ಬಳಿಕ ಉಪಚರಿಸು ಅಂಗಗಳನ್ನು ಅರ್ಚಿಸು ಕೊಯ್ಯಿ ಫಲಲವತೆಗೆ ಶೋಣಿತವ ಬಸಿ ಸುದಿವಪಯಂ ಕಾಸಾಬುದಿಯಂ ಕೊಡು ಮಿಕ್ಕೆಸರಂ ಪ್ರೋಡಾಶ ಪ್ರಾಶನವಂ ಮಾಡೆಂಬ ಸರಂ ಹೊರಗೇರಿಯೊಳಗೆ ಒಗೆವಂತೆ ಒಗೆಯುತ್ತಿರೆ ಸಭೆಯೊಕ್ಕಂ ನಾರದನು. ಇಲ್ಲಿ ಕೊಡುವ ಚಿತ್ರ ಒಂದು ಯಾಗಶಾಲೆಯಲ್ಲಿ ನಡೆಯುವಂಥದ್ದು. ಅದು ಈ ಒಂದು ಇದನ್ನು ಹೇಳಬೇಕು, ಈ ಯಾಗದಲ್ಲೆಲ್ಲ ಪ್ರಾಣಿ ಬಲಿಯನ್ನು ಒಂದು ಸೂಚಿಸ್ತಾರೆ. ಪ್ರಾಣಿ ಬಲಿ ಇದೆ ಅಂತ ಹೇಳ್ತಾರೆ, ನಡೆಯುತ್ತೆ. ಯಾಕಂದರೆ ನಮ್ಮಲ್ಲಿ ಈ ದೇವಿಗೆ ಮತ್ತೊಂದಕ್ಕೆ ಬಲಿ ಕೊಡೋದು, ಅದು ಈಶ್ವರನ ಕೆಲವು ದೇವತೆಗಳಿಗೆ ಅದು ಇದೆ. ಅದಕ್ಕೇನೋ ಒಂದು ವಿಧಿವಿಧಾನ, ಅದರ ವಿವರಣೆ ಅಷ್ಟೊಂದು ಮನಸ್ಸಿಗೆ ಹಿತ ಆಗೋದಿಲ್ಲ, ಅದಕ್ಕೋಸ್ಕರ ಕೊಡೋಲ್ಲ. ಆದರೆ ಒಂದು ವಿಷಯನ ನಿಮ್ಗೆ ಹೇಳಬೇಕು ಅಂದರೆ, ಸುಧಾಕರ ಚತುರ್ವೇದಿ ಅಂತ ಒಬ್ಬರು ನೀವು ಕೇಳಿರ್ಬೋದು, 118 ವರ್ಷವೂ ಏನೋ ಬದುಕಿದ್ರು. ವೇದಗಳನ್ನು ಬಹಳ ಆಳವಾಗಿ ಅದರ ಅಂತರಾಳವನ್ನು ಅರ್ಥ ಮಾಡಿಕೊಂಡು ವೇದವನ್ನು ಅವರು ಇದನ್ನು ಮಾಡಿದವರು, ಕನ್ನಡಿಸಿದವರು, ಅದನ್ನು ಅರ್ಥವನ್ನು ಕೊಟ್ಟಂಥವರು. ಈಗ ಒಂದು ಪದಗಳಲ್ಲಿ ಹೇಗೆ ಕವಿಗಳು ಆಟವಾಡ್ತಾರೆ ಅಂದರೆ, ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಒಂದು ಒಳ್ಳೆಯ ಅರ್ಥ ಕೊಡುವಂಥ ರೀತಿಯಲ್ಲಿ, ಸರಿಯಾಗಿ ಮಾಡದೇ ಇದ್ದರೆ ಅದು ಬೇರೆಯೇ ಅರ್ಥವನ್ನು ಕೊಡುವಂಥದ್ದು ಬಹಳದ್ದಿದೆ. ಈಗ ಅಶ್ವಮೇಧ ಯಾಗ ಅನ್ನೋದಕ್ಕೆ ಅವರು, ಯಾಕೆಂದರೆ ಇಟ್ ವಾಸ್ ಅನ್ ಅಥಾರಿಟಿ, ಅದರಿಂದ ನಾನು ಅದನ್ನು ಹೇಳ್ತಾ ಇದ್ದೀನಿ. ಅಶ್ವ ಅಂತನ್ನೋದಕ್ಕೆ ರಾಷ್ಟ್ರ ಅನ್ನೋ ಅರ್ಥವೂ ಇದೆ ಅಂತ ಹೇಳ್ತಾರೆ, ದೇಶ ಅಂತ. ರಾಷ್ಟ್ರದ ಹಿತಕ್ಕೋಸ್ಕರ ಮಾಡುವಂತಹದ್ದು ಅಶ್ವಮೇಧ ಯಾಗ. ಅಲ್ಲಿ ಕುದುರೆಗಳ ಅಥವಾ ಮತ್ತೊಂದರ ಬಲಿ ಇರಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆಲ್ಲ ಒಂದು ಇದು ವಿಪರೀತದ ಬಂತು. ಆದರೆ ರಾಷ್ಟ್ರದ, ಏಕೆಂದರೆ ಪ್ರತಿಯೊಬ್ಬ ರಾಜನ ಕರ್ತವ್ಯ ಅಥವಾ ಜನಗಳ ಕರ್ತವ್ಯ ಏನು, ಇದು ವಸುದೈವ ಕುಟುಂಬಕಂ ಜಗದೇಕ ಕುಟುಂಬಕಂ ಅನ್ನೋದೇ ನಮ್ಮ ಒಂದು ಮೂಲ ಮಂತ್ರ. ಜಗತ್ತಿಗೆಲ್ಲ ಒಳ್ಳೆಯದಾಗಲಿ, ವಸುದೈವ ಅಂದರೆ ಭೂಮಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ. ಹಾಗೆ ಒಬ್ಬ ರಾಜನಾದವನು ತನ್ನ ರಾಷ್ಟ್ರವನ್ನು ಸರ್ವತೋಮುಖವಾಗಿ ಪ್ರಜೆಗಳ ಮತ್ತು ರಾಷ್ಟ್ರದ ಗಡಿಯ ಎಲ್ಲ ಜೀವಿಗಳ ಒಂದು ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ನಮ್ಮಲ್ಲಿ ಮೊದಲಿಂದ ವೇದಗಳಲ್ಲೂ ಏನು ಮಂತ್ರಗಳೇನಿದೆ ಅಂದರೆ ಪ್ರಕೃತಿ ದೇವತೆಗಳನ್ನು ಜಾಸ್ತಿ ಅಲ್ಲಿ ಪೂಜಿಸ್ತಾರೆ.
ಇಂದ್ರ, ಅಗ್ನಿ, ವರುಣ ಮತ್ತು ಈ ಪಂಚಭೂತಗಳಲ್ಲಿ. ಅದು ಈಗ ಮಳೆಯನ್ನು ನೋಡಿದಾಗ ಇದೇನು ವಿಚಿತ್ರ, ಅದು ನಮಗೆ ತಂಪಾಗಿಯೂ ಕೊಡುತ್ತೆ, ಅರ್ಭಟಿಸಿ ಪ್ರಳಯವನ್ನು ಮಾಡುತ್ತೆ. ಗಾಳಿ ಉಸಿರಾಡೋದಕ್ಕೂ ಬರುತ್ತೆ, ಬಿರುಗಾಳಿಯಾದಾಗ ಒಂದು ಸರ್ವನಾಶವನ್ನು ಮಾಡುತ್ತೆ. ಬೆಂಕಿ ಅಡಿಗೆಗೂ ಬರುತ್ತೆ, ಅದು ಸುಟ್ಟು ಬಿಡುತ್ತೆ. ಹೀಗೆ ಈ ಪ್ರಕೃತಿಯ ಉಪಕೃತವಾದಂತಹ ಮುಖ ಮತ್ತು ವೈಪರೀತ್ಯದ ಮುಖ ಎರಡನ್ನೂ ನೋಡಿದಾಗ ಅವರಿಗೆ ವಿಸ್ಮಯವಾಗಿ ಅವುಗಳನ್ನು ಒಂದು ದೇವತೆಯ ಸ್ಥಾನದಲ್ಲಿ, ದೇವರ ಸ್ಥಾನವನ್ನು ಕೊಟ್ಟು ಪೂಜೆ ಮಾಡಿದರು. ಅದು ಇವರಲ್ಲಿ ಹೇಳ್ತಾರೆ, ಡೋಂಟ್ ವರ್ಷಿಪ್ ದ ಕ್ರಿಯೇಷನ್, ವರ್ಷಿಪ್ ದ ಕ್ರಿಯೇಟರ್ ಅಂತ ಹೇಳ್ತಾರೆ ಕ್ರಿಶ್ಚಿಯನ್ಗಳು. ಆದರೆ ನಮ್ಮದು ಉದಾತ್ತವಾದಂಥ ಭಾವ. ಪ್ರತಿಯೊಂದನ್ನು ನಾವು ಕೃತಜ್ಞತಾಪೂರ್ವಕವಾಗಿ ಒಂದು ದೈವ ಸ್ವರೂಪವಾಗಿ ಅರ್ಚಿಸುವಾಗ ಅದರ ಹಿಂದಿರುವ ಒಂದು ಉನ್ನತ ಭಾವನೆ ನಮಗೆ ಖುಷಿ ಕೊಡಬೇಕು, ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಹಾಗೆ ಈ ಇದನ್ನು ಎಲ್ಲ ಈಗ ಅಗ್ನಿಯನ್ನು ಪೂಜೆ ಮಾಡ್ತೀವಿ, ಮಳೆಯನ್ನು ಪೂಜೆ ಮಾಡ್ತೀವಿ, ಸಮುದ್ರ ದೇವತೆ ಅಂತ ಹೇಳ್ತೀವಿ. ಪ್ರತಿಯೊಂದನ್ನು ನಾವು ವರುಣ ದೇವತೆ ಅಂತ ಹೇಳ್ತೀವಿ, ಸಮುದ್ರ ದೇವತೆ ಅಂತ ಹೇಳ್ತೀವಿ, ನದಿ ದೇವತೆ ಅಂತ ಹೇಳ್ತೀವಿ, ಅಗ್ನಿ ದೇವತೆ ಏನಂದ್ರೆ ಅದೆಲ್ಲವನ್ನು ನಾವು ಒಂದು ದೈವ ಸ್ವರೂಪ, ಯಾಕೆಂದ್ರೆ ಅವುಗಳಿಂದ ನಾವು ಉಪಕೃತರಾಗಿದ್ದೀವಿ. ನಮ್ಮ ಜೀವನ ಅದರಿಂದಲೇ ಅನ್ನ ಬ್ರಹ್ಮ ಅಂತ ಹೇಳಿದ್ದೀವಿ. ಪ್ರತಿಯೊಂದು ಸೋರ್ಸ್, ಅದಿಲ್ಲದೆ ನಾವಿಲ್ಲ. ಅದರಿಂದ ನಮ್ಮಲ್ಲಿ ಕೃತಜ್ಞತೆಯನ್ನು ಸೂಚಿಸುವಂತಹ ಒಂದು ಭಾವವೇ ಈ ಇವುಗಳಿಗೆ ಒಂದು ದೇವತಾ ಸ್ವರೂಪವನ್ನು ಕೊಟ್ಟು ಅರ್ಚನೆ ಮಾಡುವುದು. ಅದರಿಂದ ಅವ್ರು ಹೇಳೋ ಹಾಗೆ ಡೋಂಟ್ ವರ್ಷಿಪ್ ದ ಕ್ರಿಯೇಷನ್, ಓನ್ಲಿ ವರ್ಷಿಪ್ ದ ಕ್ರಿಯೇಟರ್ ಅಂತ ಹೇಳುವುದರಲ್ಲಿ ಅವರು ಇನ್ನೂ ಆ ಎತ್ತರಕ್ಕೆ ಏರಿಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಇದೆ ಆ ಯಜ್ಞವನ್ನು, ಬಹುಶಃ ಆಮೇಲೆ ಅದು ಯಾವ ಒಂದು ವಿಕೃತ ಸ್ವರೂಪವನ್ನು ಪಡೆದು ಗೊತ್ತಿಲ್ಲ. ಇಲ್ಲಿ ಒಟ್ಟಿನಲ್ಲಿ ಅದರದ ಒಂದು ಮನಸ್ಸಿಗೆ ಹಿತವಲ್ಲದ ಒಂದು ಚಿತ್ರವನ್ನು ಕೊಟ್ಟು ಕಡೆಯಲ್ಲಿ ಹೇಳ್ತಾನೆ, ಹೊಲಗೇರಿಯಲ್ಲಿ ನಡೆಯುವಂತೆ ಇಲ್ಲಿ ಒಂದು ಇದನ್ನ ಹೊಲಗೇರಿ ಇದರಲ್ಲೆಲ್ಲ ಕಟುಕರ ಮನೆಯಲ್ಲಿ ಹಾಗೆ ತಾನೇ ನಡೆಯುವಂಥದ್ದು ಆ ರೀತಿ ಅಂತ ಹೇಳ್ಬಿಟ್ಟು ಒಂದು ಇದು ಅಂದರೆ ಶಿವನಿಲ್ಲದ ಈ ಯಾಗ ಯಾವ ರೀತಿ ಅಂದರೆ ಇಲ್ಲಿ ನಡೆಯುವ ಎಲ್ಲ ಕಾರ್ಯಕಲಾಪಗಳು ಒಂದು ಕಟುಕನ ಮನೆಯಲ್ಲಿ ನಡೆಯುವಂಥ ಕಾರ್ಯಕಲಾಪಕ್ಕೆ ಸಮನಾಗಿದೆ ಅನ್ನುವಂಥ ರೀತಿಯಲ್ಲಿ ಅದು ಎಷ್ಟು ನಿರುಪಯುಕ್ತವಾದದ್ದು, ಎಷ್ಟು ಹೀನವಾದದ್ದು ಅನ್ನೋ ಚಿತ್ರವನ್ನು ಹೀಗೆ ಕೊಡ್ತಾನೆ. ಆಮೇಲೆ ಕೊಟ್ಟ ಮೇಲೆ ಅಲ್ಲಿ ಕೊಡ್ತಾನೆ, ಇಲ್ಲಿ ಇವರನ್ನು ನೀವು ಯಾಗವನ್ನು ಮುಂದುವರಿಸಿ ಅದರ ಪರಿಣಾಮ ಏನಾದರೂ ಆಗಲಿ ಅಂತ ಹೇಳಿಬಿಟ್ಟು ನಾರದ ಸೀದಾ ಕೈಲಾಸಕ್ಕೆ ಹೋಗ್ತಾನೆ. ಬಂದ ಅಗಜೇಶಂಗೆ ಅಘನಾಶಂಗೆ ಈ ಶಂಗೆ ಆನಂದ ಪ್ರಜದಿಂದಂ ವಂದಿಸಿ ರಿಪುವೃಂದ ವಿಮೋಚನ ರಚನಾ ವಚನ ಪ್ರಚಯದೆ ಕೀರ್ತಿಸಿ ಕೆಲಸಾರುತ್ತಿರೆ. ಇಂದುಧರಂ ಕಂಡು ಎಲ್ಲಿರ್ದೆಯೋದು ಗುಡಾಂಬುದಿ ಮಂದರ ನುಡಿ ನುಡಿ ಬಾ ಹತ್ತಿರ ಬಾ ಎಂದೊಡೆ ದಕ್ಷಾಧ್ವರ ಸಾಕ್ಷಾಟವಿಯೊಳು ಬಿತ್ತಿದ ಬೇಗೆಯ ಬೀಜವನು. ಅವನು ನಾರದ ಸೀದಾ ಏನು ಇದಕ್ಕೆ ಈಶ್ವರನ ಬಳಿಗೆ ಬರ್ತಾನೆ. ಬಂದ ಅಗಜೇಶಂ, ಅಘನಾಶನಂ ಬಂದು ಅವನೇನು ಮಾಡ್ತಾನೆ, ಅಗಜೇಶ ಅಂದರೆ ಅಗ ಅಂದರೆ ಪರ್ವತ, ಬೆಟ್ಟ. ಅಗಜೆ ಅಂದರೆ ಪರ್ವತರಾಜನ ಪುತ್ರಿಯಾದಂತಹ ಪಾರ್ವತಿ, ಗಿರಿಜೆಯ ಪತಿ ಅವನು. ಆ ಮೂಲಕವಾಗಿ ಪತ್ನಿಯ ಮೂಲಕ ಪತಿಯ ಹೆಸರನ್ನು ಹೇಳುವುದು ನಮ್ಮಲ್ಲಿ ಮಾತ್ರ ಇದೆ. ಉಮಾಶಂಕರ ಅಂತ ಹೇಳ್ತೀವಿ, ಸೀತಾಪತಿ ಅಂತ ಹೇಳ್ತೀವಿ. ಆದರೆ ಯಾತಕ್ಕೋ ನಮ್ಮಲ್ಲಿ ಹೇಗೆ ಬಂದಿದೆ ಅಂದರೆ ಗಂಡನ ಹೆಸರನ್ನು ಹೆಂಡತಿಯ ಜೊತೆಗೆ ಹಾಕೋದು ಬಂದಿದೆ. ಆದರೆ ಎಲ್ಲೂ ನೋಡಿ ಈ ಗಿರಿಜಾ ಉಮಾ ಅಂತ, ಗಿರಿಜಾ ಯಾರೋ ಉಮಾ ಇದು ಅಂತ ಬಂದಿಲ್ಲ, ಉಮಾಪತಿ ಅಂತಾನೆ ಬಂದಿರೋದು. ಹಾಗೆ ಬಂದಿದ್ದು ಈ ಗಂಡನ ಹೆಸರು ಈ ಕಡೆ ಬರೋದು ಕಡಿಮೆ. ಅಂದರೆ ಎಷ್ಟು ಇದೆಲ್ಲ ನಾನು ಅಬ್ಸರ್ವ್ ಮಾಡ್ತೀನಿ.
ಶ್ರೀಪತಿ ಅಂತಲ್ಲ. ಹಾ ಹೌದು correct. ಹೌದು, ಶ್ರೀಪತಿ ಅಂದ್ರೆ ಶ್ರೀಪತಿ, ಉಮಾಪತಿ, ಸೀತಾಪತಿ. ಅವನು ಉಮೆಯ ಗಂಡ, ಇವನು ಲಕ್ಷ್ಮಿಯ ಗಂಡ, ಈ ತರಹ ಇದೆ ವಿನಃ ಇವಳಿಗೆ ಇದರಲ್ಲಿ ಅವನ ಹೆಸರು ಬರೋದಿಲ್ಲ. ಹಾಗೆ ಅಗಜೇಶಂ, ಅಗಜೆಯಾದಂಥ ಗಿರಿಜಯ ಅಥವಾ ಪಾರ್ವತಿಯ ಗಂಡನಿಗೆ ಅಘನಾಶಂ, ಎರಡೂ ಅದು ಬರುತ್ತೆ ನೋಡಿ. ಗಾ ಅಂತ ಅನ್ನೋದನ್ನು ಹೇಗೆ ಒಂದು ಅನುಪ್ರಾಸವಾದ ಪದವಾಗಿ ಉಪಯೋಗಿಸಿದ್ರೆ, ಅಗಜೇಶ ಅಂದರೆ ಪಾಪಗಳನ್ನು ನಾಶವನ್ನು ಮಾಡೋದು. ಅಘ ಅಂದರೆ ಪಾಪ. ಯಾವ ಶಿವನ ನಾಮ ಸ್ಮರಣೆಯಿಂದ, ಬರೀ ಸ್ಮರಣೆಯಿಂದ ಅಂತಂದರೆ ಒಂದು, ಈಗ ನನ್ನ ಹೇಳ್ತಾ ಇದ್ದೆ ನಾನು, ಗೊತ್ತಿಲ್ಲದೆಯೋ ಗೊತ್ತೋ, ತಿಳಿದೋ ತಿಳಿಯದೆಯೋ ಬೆಂಕಿಯನ್ನು ಮುಟ್ಟಿದರೆ ಅದು ಸುಡುತ್ತೆ. ಹಾಗೆ ತಿಳಿದೋ ತಿಳಿಯದೆಯೋ ಔಷಧಿಯನ್ನು ತೆಗೆದುಕೊಂಡ್ರೆ ಅದು ಕಾಯಿಲೆ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಹೌದು ತಾನೆ? ಹಾಗೇನೆ ಆಮೇಲೆ ಯಾವುದೇ ಆದರೂ ಆಯಿತು, ತಿಳಿದು ಮಾಡಿದರೆ, ಈಗ ಔಷಧಿಯನ್ನು ತಿಳಿದು ತೆಗೆದುಕೊಂಡ್ರೆ ಇದು ನನ್ನನ್ನು ಚೆನ್ನಾಗಿ ವಾಸಿ ಮಾಡಬೇಕು ಅಂದಾಗ ಅದ್ರ ಪರಿಣಾಮಕ್ಕೆ ಒಂದು ಪುಟವನ್ನು ಕೊಟ್ಟ ಹಾಗಾಗುತ್ತೆ. ಹಾಗೇನೆ ಇಲ್ಲೇನಾಗುತ್ತೆ, ಅವನು ತಿಳಿದೋ ತಿಳಿಯದೆಯೋ ಆ ಭಗವಂತನ ನಾಮವನ್ನು ಸ್ಮರಿಸ್ತಾ ಇದ್ದರೆ ಅದು ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗೆ ಅಘನಾಶಂ ವಾಗೀಶ್, ಇದು ಅಘನಾಶಂ ಗೀಶಂಗೆ ಆನಂದ ವ್ರಜದಿಂದ, ಅಂದರೆ ತನ್ನಲ್ಲಿ ಆನಂದ ಗುಂಪಾಗಿ ಬಂತು. ವ್ರಜ ಅಂದರೆ ಗುಂಪು ಅಂತ ಅರ್ಥ. ಅಂದರೆ ಒಂದು ಉಕ್ಕಿ ಬಂತು ಅನ್ನೋ ಅರ್ಥದಲ್ಲಿ ನಾವು ತಗೊಳ್ಬೋದು. ಯಾಕೆಂದರೆ ಭಗವಂತನನ್ನು ನೋಡಿದ ತಕ್ಷಣ ಆನಂದ ಹೇಗೆ ಬರುತ್ತೆ ಅಂದರೆ ಅದೆಲ್ಲ ಒಂದು ಚಾನಲಲ್ಲಿ ಬರಲ್ಲ, ಅದು ಉಕ್ಕಿ ಬರುತ್ತೆ. ಹಾಗೆ ಆ ಉಕ್ಕಿ ಬರುವ ಆನಂದದಿಂದ ಅವನಿಗೆ ವಂದಿಸಿ ರಿಪುವೃಂದ ವಿಮೋಚನ ರಚನಾ ವಚನ ಪ್ರಚೇದೆ ಕೀರ್ತಿಸಿ ಅವನನ್ನು ರಿಪುವೃಂದಕ್ಕೆ, ಅಂದರೆ ಶತ್ರುಗಳು ಅಂದಾಗ ಇಲ್ಲಿ 2-3 ಥರ ಅರ್ಥ. ಒಂದು ಭಗವಂತನ ಶತ್ರುಗಳು ಅಂತೂ, ಮಾನವೀಯತೆಯ ಶತ್ರುಗಳು ಅಂತ, ಹೀಗೆ ಇದಕ್ಕೆ ಅರ್ಥ ವಿಸ್ತಾರ ಜಾಸ್ತಿ ಇರುತ್ತೆ ಈ ಪದಗಳಿಗೆ. ರಿಪುವೃಂದ ವಿಮೋಚನ ರಚನಾ ವಚನ ಅಂದರೆ ಇವ ಎಲ್ಲ ಬೇಕಾದಂತಹ ರೀತಿಯಲ್ಲಿ ಭಗವಂತನನ್ನು ಕೀರ್ತಿಸಿ ಹಾಗೆ ಪಕ್ಕಕ್ಕೆ ವಿನಯದಿಂದ ನಿಂತುಕೊಂಡಾಗ ಆಗ ಇಂದುಧರ ಅಂದರೆ ಶಶಿಧರನಾದಂಥ ಚಂದ್ರಧರನ, ಎಲ್ಲಿದ್ದೆಪ್ಪ ನೀನು ಇಷ್ಟು ದಿನ, ನೀನು ಕಂಡೆಲ್ಲಿದ್ದೆಯೋ, ದುಗುಡಾಂಬುದಿ ಮಂದರ. ಈ ಪದಕ್ಕೆ ನಾನು ಒಂದಿಷ್ಟು ಬಹಳ ಅರ್ಥ ಹುಡುಕಿದೆ. ದುಗುಡಾಂಬುದಿ ಮಂದರ ಅಂತ ಇವನಿಗೆ ಹುಡುಕ್ತಾನೆ. ಯಾತಕ್ಕೆ ಹೇಳ್ತಂದ್ರೆ, ದುಗುಡ ಅನ್ನೋದನ್ನು ಒಂದು ಸಮುದ್ರದ ರೀತಿಯಲ್ಲಿ ನಮ್ಮನ್ನು ಮುಳುಗಿಸಿ ಬಿಡುತ್ತೆ. ಶೋಕಾಂಬುದಿಯಲ್ಲಿ ಮುಳುಗಿದ ಅಂತ ಹೇಳ್ತಾರೆ. ಆ ದುಃಖದ ತೀವ್ರತೆ ಜಾಸ್ತಿ ಆದಾಗ ನಮ್ಮೆಲ್ಲ ಲೌಕಿಕವಾದ ಬೇರೆ ವ್ಯವಹಾರಗಳೆಲ್ಲ ಅದನ್ನು ಮುಳುಗಿಸಿಬಿಟ್ಟಾಗ ಈ ನಾರದನಂಥವನು ಮಂದರ ಪರ್ವತದಂತೆ ಬರ್ತಾನೆ. ಅಂದರೆ ನಾರದ ಭಕ್ತಿ ಸೂತ್ರ ಅಂಥೇಳಿ, ನಾರದನ ಸ್ವಲ್ಪ ಕಲಹಪ್ರಿಯ ಅಂತ ಹೇಳಿ ನಮ್ಮ ಪುರಾಣಗಳಲ್ಲಿ ಚಿತ್ರಿಸಿದ್ದಾರೆ. ಆದರೆ ಅದು ಬಹುಶಃ ಕವಿ ಕಲ್ಪನೆಯೇ ಇರಬಹುದು ಅಂತ ಅನಿಸುತ್ತೆ. ಯಾಕೆಂದರೆ ನಾರದ ಭಕ್ತರಲ್ಲಿ ಶ್ರೇಷ್ಠನಾದಂಥವನು. ಅವನ ಭಕ್ತಿ ಸೂತ್ರ, ನಾರದ ಭಕ್ತಿ ಸೂತ್ರ ಅನ್ನೋದು ತುಂಬ ಉತ್ಕೃಷ್ಟವಾದಂತಹ ಒಂದು ಅಧ್ಯಾತ್ಮದ ಜಿಜ್ಞಾಸುಗಳಿಗೆ, ಆಮೇಲೆ ಭಗವಂತನಿಗೆ ಹೆಚ್ಚು ನಾವು ಪ್ರೀತಿಯವರಾಗಬೇಕು, ಅವನನ್ನು ಹೆಚ್ಚು ನಮ್ಮ ಹೃದಯದಲ್ಲಿ ತಂದುಕೊಳ್ಳಬೇಕು, ಅವನ ಆರಾಧನೆಯನ್ನು ಮಾಡುವ ಒಂದು ರೀತಿಯನ್ನು ಕಲಿಬೇಕು ಅನ್ನೋರಿಗೆ ಇದು ಒಂದು ಸೂತ್ರಪ್ರಾಯವಾಗಿದೆ. ನಾರದ ಭಕ್ತಿ ಸೂತ್ರ ಅನ್ನೋದು ತುಂಬ ಚೆನ್ನಾಗಿದೆ. ಆ ರೀತಿಯಂತಹ ನಾರದನು ದುಗುಡಾಂಬುದಿಗೆ ಮಂದರ, ಅದು ತುಂಬ ಚೆನ್ನಾದ ಒಂದು ಪ್ರಯೋಗ ಇದು. ಯಾರ್ಯಾರಿಗೆ ಒಂದು ದುಃಖ, ಶೋಕ, ದುಗುಡಗಳು ಒಂದು ಕಡಿಲದ ರೀತಿಯಲ್ಲಿ ಅವರನ್ನು ಹುಡುಕಿಸಿದ್ರು ಅಂಥವನಿಗೆ ಈ ನಾರದನ ಭಕ್ತಿಯನ್ನು, ಅವನ ಭಕ್ತಿಯ ತೀವ್ರತೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಆ ನಾರದ ಮಂದರ ಪರ್ವತ ರೀತಿಯಲ್ಲಿ ನಮ್ಮ ದುಗುಡವನ್ನು ಒಂದು ಮಥಿಸಿದಾಗ ಅಲ್ಲಿ ಉಕ್ಕಿ ಬರುವುದು ಆನಂದ. ಇದು ಒಂದು ಸರಿಯಾದ ಒಂದು ಅರ್ಥ ಅಂತ ಅಂದ್ಕೊಂಡಿದ್ದೀನಿ, ನನಗೆ ಅನಿಸಿದ್ದು ಹಾಗೆ. ಅದರಿಂದ ದುಃಖ, ನೋವು, ಶೋಕ ಅವೆಲ್ಲ ದುಗುಡಾಂಬುದಿ ಮಂದರ ನೋಡಿ ಬಾ ಹತ್ತಿರ ಅಂತ ಹೇಳ್ಬಿಟ್ಟು ಅವನ ಹತ್ತಿರಕ್ಕೆ, ಈಶ್ವರನಿಗೂ ಇವನ ಆಗಮನದಿಂದ ಸಂತೋಷವಾದಾಗ ಅವನ ಹತ್ತಿರಕ್ಕೆ ಬಾ ಅಂತ ಹೇಳಿ ಕರೆದಾಗ, ದಕ್ಷಾಧ್ವರ ಸಾಕ್ಷಾಟವಿಯಳು ಬಿತ್ತಿದ ಬೇಗೆಯ ಬೀಜವನು ಅಂತ ಹೇಳ್ತಾನೆ. ಆಗ ಅಂದರೆ ದಕ್ಷಾಧ್ವರವೆಂಬ ಅರಣ್ಯಕ್ಕೆ ಒಂದು ಬೆಂಕಿಯ ರೂಪದ ಬೀಜವನ್ನು ಇವನು ಈಶ್ವರನ ಮನದಲ್ಲಿ ಬಿತ್ತುತ್ತಾನೆ. ಈಶ್ವರ ಮನದಲ್ಲಿ ಒಂದು ಕೋಪವನ್ನು ಉಂಟು ಮಾಡಿದರೆ ಆ ಕೋಪ ಒಂದು ಬೆಂಕಿಯ ಬೀಜದಂತೆ ಕೆಲಸ ಮಾಡಿದಾಗ ಬೀಜ ಅದೇನಾಗುತ್ತೆ, ಮೊಳಕೆ ಹೊಡೆದು ಹೆಮ್ಮರವಾಗುತ್ತೆ. ಇವನ ಈ ಕೋಪವೆಂಬ ಅಗ್ನಿಯ ಬೀಜವನ್ನು ಇವನಿನಲ್ಲಿ ಬಿತ್ತಿದಾಗ ಆ ದಕ್ಷಾಧ್ವರವೆಂಬ ಆ ಅರಣ್ಯ ಸುಟ್ಟು ಬೂದಿಯಾಗುತ್ತೆ ಅನ್ನುವ ರೀತಿಯಲ್ಲಿ ಕವಿ ತುಂಬ ಚೆನ್ನಾದ ಒಂದು ಉಪಮೆಗಳನ್ನು, ಅಲಂಕಾರ
ನಮಸ್ಕಾರಗಳನ್ನು. ಆಮೇಲೆ ಬಹಳ ಒಂದು ಅರ್ಥಗರ್ಭಿತವಾದಂಥ ಅರ್ಥ ವಿಸ್ತಾರಕ್ಕೆ ಸಾಧ್ಯತೆಯುಳ್ಳಂತಹ ರೀತಿಯಲ್ಲಿ ಇವುಗಳನ್ನು ಅವನು ಕೊಡ್ತಾ ಹೋಗ್ತಾನೆ. ಅದು ರಾಘವಾಂಕನ ಹೆಗ್ಗಳಿಕೆ. ಅದನ್ನು ನಾವು ಮಾಡುವಂಥದ್ದು ನಮ್ಮ ಪುಣ್ಯ ಅಷ್ಟೇ. ಅದು ரொம்ப ಪುಣ್ಯ. ಸೊ ನಾಳೆ ಇನ್ನು ನಾಳೆಗೆ ಈ ಮೊದಲನೇ ಅಧ್ಯಾಯ ಮುಗಿಯುತ್ತೆ. ಆಮೇಲೆ ಕಾಯೇನ ವಾಚಾ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ಮಹಾದೇವಾಯ ಸಮರ್ಪಯಾಮಿ. ಶ್ರೀಮನ್ಮಹಾದೇವಾಯ ಸಮರ್ಪಯಾಮಿ. ಶ್ರೀಮನ್ಮಹಾದೇವಾಯ ಸಮರ್ಪಯಾಮಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀ ಶಿವ